ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ವಿಶ್ವಯೋನಯೇ ನಮಃ. ಓಂ. ಭಗವಂತನನ್ನು ವಿಶ್ವಯೋನಿಹಿ ಅಂತ ಕರೀತಾರೆ. ಯಾಕೆ ವಿಶ್ವಯೋನಿ ಅಂತ ಕರೀತಾರೆ ಅಂದರೆ, ವಿಶ್ವತ ರಮಯಾಯಾಹ ಸ್ತ್ರೀಷು ಪೂರ್ಣತಃ, ಸ್ತ್ರೀಯರಲ್ಲಿ ಪೂರ್ಣಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಆದ್ದರಿಂದ ಅವಳನ್ನು ವಿಶ್ವ ಅಂತ ಕರೀತಾರೆ. ಲಕ್ಷ್ಮೀದೇವಿಯನ್ನು ತನ್ನ ಭಾರ್ಯೆಯಾಗಿ ಉಳ್ಳವನು ಯಾರೋ ಅವನು ವಿಶ್ವಯೋನಿಹಿ. ವಿಶ್ವಂ ಗುಣಪೂರ್ಣಂ ಶ್ರೀತತ್ವಂ ತದೇವ ಯೋನಿಹಿ ಭಾರ್ಯ ಯಸ್ಯ ಸಹ ವಿಶ್ವಯೋನಿಹಿ. ಯೋನಿ ಅಂದರೆ ಹೆಂಡತಿ. ಮಹಯೋನಿರ್ಮಹದ್ಬ್ರಹ್ಮ ಭಗವದ್ಗೀತಾದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳುವಂತಹ ಮಾತು. ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಮಹದ್ಬ್ರಹ್ಮ ಅಂತ ಲಕ್ಷ್ಮೀದೇವಿಯನ್ನು ಕರೆದು ಅವಳಲ್ಲಿ ನಾನು ಗರ್ಭಾಧಾನವನ್ನು ಮಾಡಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತೀನಿ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದರಿಂದ ವಿಶ್ವಯೋನಿ ಅಂತ ಹೇಳಂತಂದರೆ ಲಕ್ಷ್ಮೀದೇವಿಯನ್ನು ಹೆಂಡತಿಯಾಗಿ ಉಳ್ಳವನಾಗಿ ಅವಳಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡಿಸುವವನು. ಇನ್ನೊಂದು ಅರ್ಥ ವಿನಾ. ವಿ ಅಂತ ಹೇಳಂತಂದರೆ ಆಕಾಶದಲ್ಲಿ ಅಡ್ಡಾಡುವುದು ವಿ. ವಿನಾ ಅಂತಂದರೆ ಗರುಡನಿಂದ. ವಿನಾ ಗರುಡೇನ ಶವತಿ ಗಚ್ಚತಿ ಇತಿ ವಿಶುಃ. ನ ವಿದ್ಯತೆ ಯೋನಿ ಕಾರಣಂ ಯಸ್ಯ ಸಹ ಅಯೋನಿ ವಿಶುಶ್ಚಾಸೌ ಅವಯೋನಿಶ್ಚ ಇತಿ ವಿಶ್ವಯೋನಿ ಅಂತ ಸತ್ಯಸಂಧ ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಗರುಡನ ಮೂಲಕ ಸಂಚಾರವನ್ನು ಮಾಡುವಂಥವನು ವಿಷು ಅಂತ ಕರೀತಾರೆ. ಗರುಡನ ಮೂಲಕ ಸಂಚಾರ ಮಾಡುವವನು ವಿಷು. ವಿಷು ಪ್ಲಸ್ ಅಯೋನಿಹಿ. ಯೋನಿಹಿ ಅಂತೇಳಂತಂದ್ರೆ ಗರ್ಭದಿಂದ ಹುಟ್ಟುವವನು. ಅಯೋನಿಹಿ ಅಂತಂದರೆ ಗರ್ಭವಾಸವಿಲ್ಲದೆ ಹುಟ್ಟುವವನು, ಆದ್ದರಿಂದ ಅಯೋನಿ. ವಿಷು ಪ್ಲಸ್ ಅಯೋನಿ ವಿಶ್ವಯೋನಿ ಅಂತ ಅಲ್ಲಿ ಆಗಿದೆ. ಅಂದರೆ ವಿಷು ಅಂತೇಳಂದ್ರೆ ಗರುಡನ ಮೇಲೆ ಅಡ್ಡಾಡುವಂಥವನು. ಅಯೋನಿ ಅಂತೇಳಂತಂದ್ರೆ ಸ್ವಯಂ ಒಂದು ಗರ್ಭದಿಂದ ಹುಟ್ಟುವಂಥವನು ಅಲ್ಲದೇ ಇರುವವನು ಯಾರೋ ಅವನು ವಿಶ್ವಯೋನಿ ಅಂದರೆ ಪರಮಾತ್ಮ. ಇನ್ನೊಂದು ಅರ್ಥ ಲಕ್ಷ್ಮ್ಯಾದಿಷು ಸ್ತ್ರೀರೂಪೇಣ ವಿಶತಿ ಇತಿ ವಿಶ್ವಃ ಸ್ವಯಮೇವ ಯೋನಿ ಭಾರ್ಯ ಯಸ್ಯ ಸಹ ವಿಶ್ವಯೋನಿ ಅಂತ ಒಂದು ಅರ್ಥ. ಏನು? ಲಕ್ಷ್ಮೀದೇವಿಯೇ ಮೊದಲಾದವರಲ್ಲಿ ಪ್ರವೇಶಿಸುವವನು ಮತ್ತು ತಾನೇ ತನಗೆ ಪತ್ನಿಯಾಗಿ ಇರುವವನು ಯಾರೋ ಅವನು ವಿಶ್ವಯೋನಿ. ಬಹಳ ಅಪರೂಪದ ಪ್ರಮೇಯ ಇದು. ಏನು ಅಂತಂದರೆ, ಭಗವಂತ ಭೂಮಿ ಮೇಲೆ ಅವತಾರವನ್ನು ಮಾಡಿದಾಗ ಪುರುಷ ರೂಪವನ್ನು ಧಾರಣ ಮಾಡ್ತಾನೆ. ಪುರುಷ ರೂಪವನ್ನು ಧಾರಣ ಮಾಡಿದಾಗ ಲಕ್ಷ್ಮೀದೇವಿ ಸ್ತ್ರೀ ರೂಪವನ್ನು ಧಾರಣ ಮಾಡ್ತಾಳೆ. ಇಂತಹ ಪುರುಷ ರೂಪ ಸ್ತ್ರೀ ರೂಪದ ಲಕ್ಷ್ಮೀದೇವಿಯಲ್ಲಿ ಕ್ರೀಡಿಸುವಾಗ ಪರಮಾತ್ಮ ತನ್ನ ಸನ್ನಿಧಾನವನ್ನು ಆ ಲಕ್ಷ್ಮೀದೇವಿಯಲ್ಲಿ ಇಟ್ಟು ತನ್ನಿಂದನೇ ತಾನು ಸಂತೋಷವನ್ನು ಪಡ್ತಾನೆ. ಆ ಸ್ತ್ರೀಯಿಂದ ಇವನಿಗೆ ಸಂತೋಷ ಆಗಬೇಕಾದದ್ದಿಲ್ಲ, ಲಕ್ಷ್ಮೀದೇವಿಯಿಂದ ಇವನಿಗೆ ಸಂತೋಷ ಆಗಬೇಕಾದದ್ದಿಲ್ಲ. ಲಕ್ಷ್ಮೀದೇವಿಯಲ್ಲಿ ತನ್ನ ರೂಪವನ್ನು ಇಟ್ಟು ತಾನು ಸಂತೋಷವನ್ನು ಪಡ್ತಾನೆ. ಅದಕ್ಕೆ ಭಗವಂತನಿಗೆ ಸ್ವರಮಣ ಅಂತ ಕರೆದಿದ್ದು. ಸ್ವರಮಣ ಅಂತಂದ್ರೆ ತನ್ನೊಳಗೆ ತಾನು ಯಾರು ಸಂತೋಷವನ್ನು ಪಡ್ತಾನೋ ಅವನು ಸ್ವರಮಣ. ಈ ಮಾತನ್ನು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಏನು? ಪ್ರಾದುರ್ಭಾವ ಸ್ಥಿತಂ ರೂಪಂ ಯಚ್ಚ ಭೂಮೌ ಪುಮಾತ್ಮಕಂ ವಿಷ್ಣೋಸ್ತದಪಿ ದೇವೀಷು ಸ್ಥಿತಶ್ರೀರೂಪ ಪಾತ್ಮನಃ ಏವಂ ಅನ್ಯೋನ್ಯತೋ ವಿಷ್ಣು ರತಸ್ವಸ್ಮಿನ್ ಚಾನ್ಯತಃ ರಮಯಾ ರಮಮಾಣೋಪಿ ತಸ್ತಸ್ತೇನೈವ ಸ್ತ್ರೀಯಾತ್ಮನ. ಅವಳಲ್ಲಿ ಸ್ತ್ರೀ ರೂಪದಿಂದ ಇವನೇ ಇದ್ದು ಅವಳೇ ಅಂದರೆ ಅವನ ಸಂತೋಷಕ್ಕೆ ಅವನೇ ಕಾರಣ. ಇನ್ನೊಬ್ಬರಿಂದ ಸಂತೋಷ ಪಡೋದಿಲ್ಲ ಅವನು. ಅವರಿಗೆ ಆ ಕೆಪಾಸಿಟಿ ಇಲ್ಲ. ಪರಮಾತ್ಮನನ್ನು ಸಂತೋಷಪಡಿಸುವ ಕೆಪಾಸಿಟಿ ಯಾರಿಗೂ ಇಲ್ಲ, ಇನ್ಕ್ಲೂಡಿಂಗ್ ಲಕ್ಷ್ಮೀದೇವಿ. ಹಂಗಾದ್ರೆ ಲಕ್ಷ್ಮೀದೇವಿಯಿಂದ ಅವನು ತೃಪ್ತನಾಗ್ತಾನಲ್ಲ ಅಂತ ಹೇಳಂತಂದ್ರೆ ಲಕ್ಷ್ಮೀದೇವಿಯಲ್ಲಿ ತನ್ನ ರೂಪವನ್ನು ಇಟ್ಟು ಅದರಿಂದ ತೃಪ್ತನಾಗ್ತಾನೆ ಹೊರತಾಗಿ ಲಕ್ಷ್ಮೀ ಪ್ರತ್ಯೇಕ ಅಂತ ಲಕ್ಷ್ಮೀದೇವಿಯಿಂದ ತೃಪ್ತನಾಗುವುದಿಲ್ಲ ಅನ್ನುವ
ಅದ್ಭುತವಾದಂತಹ ಮಾತನ್ನ, ಪ್ರಮೇಯವನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅಂದ್ರೇನು? ಲಕ್ಷ್ಮ್ಯಾದಿಷು ಸ್ತ್ರೀ ರೂಪೇಣ ವಿಶತಿ ಇತಿ ವಿಶ್ವ ಸ್ವಯಮೇವ ಯೋನಿ ಭಾರ್ಯಾ ಯಸ್ಯ ಸಹ ವಿಶ್ವಯೋನಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು, ವಿಶಿಷ್ಟ ಸುಖಶೀಲತ್ವಾತ್ ವಿಶುಹು, ವಿಶಿಷ್ಟವಾದ ಸುಖವನ್ನು ಉಳ್ಳವನು, ಸುಖ ಸ್ವರೂಪಿಯಾದಂಥವನಾದ್ದರಿಂದ ವಿಶುಹು ಅಂತ ಅವನಿಗೆ ಕರೀತಾರೆ. ಮತ್ತು ವಿಲಕ್ಷಣ ಕಾರಣತ್ವಾತ್ ಅಯೋನಿಹಿ, ವಿಲಕ್ಷಣವಾದಂತಹ ಕಾರಣನಾದಂಥವನು, ಆದ್ದರಿಂದ ಅವನನ್ನು ಅಯೋನಿ ಅಂತ ಕರೀತಾರೆ. ಯೋನಿ ಅಂತೇಳಂತಂದ್ರೆ ಕಾಮನ್, ಅಯೋನಿ ಅಂತೇಳಂತಂದ್ರೆ ಕಾಮನ್ ಅಲ್ಲದೆ ಇರುವಂಥದ್ದು, ಸ್ಪೆಷಲ್ ಅಂತ, ವಿಲಕ್ಷಣ ಅಂತ ಅರ್ಥ. ವಿಶಿಷ್ಟನಾದ ಸುಖ ಸ್ವರೂಪಿ ಮತ್ತು ವಿಲಕ್ಷಣನಾದ ಕಾರಣನಾದಂಥವನು ಯಾರೋ ಅವನು ವಿಶ್ವಯೋನಿ. ವಿಶುಶ್ಚಾಸೌ ಅಯೋನಿಶ್ಚ ವಿಶ್ವಯೋನಿ. ಭಗವಂತನ ಆನಂದ ಏನದ ನೋಡ್ರಿ, ಇದು ವಿಲಕ್ಷಣವಾದ ಆನಂದ. ನಾವು ನೀವು ಏನು ಆನಂದ ಪಡ್ತೀವಿ ಆ ಆನಂದನೇ ಭಗವಂತ ಪಡ್ತಾನ ಅಂತಂದ್ರಲ್ಲ, ಅದು ವಿಲಕ್ಷಣವಾದಂತಹ ಆನಂದ. ಆದ್ದರಿಂದ ಅವನು ಅಯೋನಿ. ವಿಶು ಅಂತ ಹೇಳಂತಂದ್ರೆ ವಿಶಿಷ್ಟವಾದ ಸುಖ ಸ್ವರೂಪನಾದಂಥವನು, ಅವನು ಸುಖ ಸ್ವರೂಪನಾದಂಥವನಾದ್ದರಿಂದ ಅವನಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಸೂತ್ರದಲ್ಲಿ, ಓಂ ಪರಮತಃ ಸೇನೋತ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತನ್ನುವ ಸೂತ್ರದಿಂದ ಭಗವಂತನ ಸುಖ ವಿಲಕ್ಷಣವಾದದ್ದು ಅಂತನ್ನುವುದನ್ನು ಹೇಳ್ತಾರೆ. ಇನ್ನೊಂದು ಅರ್ಥ, ವಿಶ್ವ ಅಂತಂದ್ರೆ ವಾಯುದೇವರನ್ನು ವಿಶ್ವ ಅಂತ ಕರೆದಾರೆ. ವಿಶ್ವ ವಾಯು ಏವ ಯೋನಿ ಯಸ್ಯ ಸಹ ಜ್ಞಪ್ತಿ ಕಾರಣಂ ವಿಶ್ವಯೋನಿ. ಅಂದ್ರೆ ವಾಯುದೇವನೇ ತನ್ನ ಜ್ಞಾನಕ್ಕೆ ಕಾರಣನಾಗಿ ಉಳ್ಳವನು ಯಾರೋ ಅವನು ವಿಶ್ವಯೋನಿ. ವಾಯುದೇವರ ಮುಖಾಂತರವಾಗೇನೆ ಪರಮಾತ್ಮನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ನಮಗೆ, ಹೌದಿಲ್ರಿ? ದೇವರನ್ನು ತಿಳಿಸ್ಬೇಕು. ರಾಮಾಯಣದೊಳಗೆ ಸುಗ್ರೀವನ ಜೊತೆಗೆ ಹನುಮಂತ ದೇವರು ಇದ್ದಾಗ, ಸುಗ್ರೀವ ರಾಮನನ್ನು ಮೊದಲನೇ ಸಲ ನೋಡಿದಾಗ ಇವ ಯಾರೋ ವಾಲಿ ಕಡೆಯಿಂದ ಬಂದವನು ಇರ್ಬೋದೇನೋ ಅಂತ ಕಳಿಸಿದ. ಅವಾಗ ಹನುಮಂತ ದೇವರು ಹೋಗಿ ಹೇಳ್ತಾರೆ, ಇವ ಬೇರೆ ಯಾರೂ ಅಲ್ಲ, 14 ಲೋಕಗಳ ಒಡೆಯ ರಾಮಚಂದ್ರ ಅಂತ ರಾಮನ ದೇವರ ಜ್ಞಾನವನ್ನು ಮಾಡಿಸಿಕೊಡ್ಲಿಕ್ಕೆ ಸರ್ವಸಮರ್ಥನಾದಂಥವನು ವಾಯು. ಆದ್ದರಿಂದ ವಾಯು ವಿಶ್ವ. ಅವನಿಂದ ಭಗವಂತನ ಜ್ಞಾನ ಆಗ್ತದೆ. ಆದ್ದರಿಂದ ಅವನು ಅಯೋನಿ, ವಿಶ್ವಯೋನಿ ಅಂತ. ಶ್ರೀಮದ್ ಆಚಾರ್ಯರು ವಾಯುದೇವರ ಅವತಾರ, ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿ ಪರಮಾತ್ಮನನ್ನು ವಿಶೇಷವಾಗಿ ತಿಳಿಸಿಕೊಡಲಿಕ್ಕೆ ಕಾರಣರಾದವರಾದ್ದರಿಂದ ವಿಶ್ವಯೋನಿ ಅಂತ ಹೇಳಂತಂದರೆ, ವಿಶ್ವ ವಾಯು ಏವ ಯೋನಿ ಯಸ್ಯ ಕಾರಣಂ ಜ್ಞಪ್ತಿ ಕಾರಣಂ ಸಹ ವಿಶ್ವಯೋನಿ ಅಂತ. ಇನ್ನೊಂದು, ಗುರು ಶಿಷ್ಯೇಷು ಚ ಪ್ರವೇಶನಾತ್ ವಿಶ್ವ ಸಹ ಏವ ಯೋನಿ ಜ್ಞಪ್ತಿ ಕಾರಣಂ ಯಸ್ಯ ಸಹ ವಿಶ್ವಯೋನಿ. ಗುರುಗಳಲ್ಲಿ ಹಾಗೂ ಶಿಷ್ಯರಲ್ಲಿ ಪ್ರವೇಶ ಮಾಡಿ ತಾನೇ ತನ್ನ ಜ್ಞಾನಕ್ಕೆ ಕಾರಣನಾಗಿ ಇರುವವನು ಯಾರೋ ಅವನು ವಿಶ್ವಯೋನಿ. ಗುರುಗಳಲ್ಲಿ ಪ್ರವೇಶ ಮಾಡಿ ಅವನು ಅದ್ಭುತವಾದ ಜ್ಞಾನವನ್ನು ಕೊಡ್ತಾನೆ, ಅದನ್ನು ಉಪದೇಶ ಮಾಡುವಂಥ ಜ್ಞಾನವನ್ನು ಕೊಡ್ತಾನೆ. ಶಿಷ್ಯನಲ್ಲಿ ಪ್ರವೇಶ ಮಾಡಿ ಅದರ ಗ್ರಹಣ ಮಾಡುವ ಯೋಗ್ಯತೆಯನ್ನು ಕೊಡ್ತಾನೆ. ಗುರು ಶಿಷ್ಯರು ಇಬ್ಬರಲ್ಲಿಯೂ ಪ್ರವೇಶ ಮಾಡ್ತಾ ಇದ್ದದ್ದರಿಂದ ಅವನು ವಿಶ್ವ. ಯೋನಿ ಅಂತ ಹೇಳಂದ್ರೆ ಜ್ಞಪ್ತಿ ಕಾರಣಂ ಅಂತ ಹಿಂದೆ ಹೇಳಿದರು, ಜ್ಞಾನಕ್ಕೆ ಕಾರಣನಾಗಿರ್ತಕ್ಕಂಥವನು. ಗುರು ಶಿಷ್ಯರಲ್ಲಿ ಪ್ರವೇಶ ಮಾಡಿ ಜ್ಞಾನಕ್ಕೆ ಕಾರಣನಾಗಿದ್ದಾನೆ, ಆದ್ದರಿಂದ ಅವನು ವಿಶ್ವಯೋನಿ. ಇನ್ನೊಂದು ಕಾರಣ, ವಿಶ್ವಸ್ಯ ಯೋನಿ ಸ್ಥಾನಂ ಇತಿ ವಿಶ್ವಯೋನಿ. ಇಡೀ ಜಗತ್ತಿಗೆ ಆಧಾರನಾಗಿ ಇರ್ತಕ್ಕಂಥವನು ವಿಶ್ವಯೋನಿ ಅಂಥೇಳಿ. ವಿಶ್ವವನ್ನೇ ತನ್ನ ನಿವಾಸ ಸ್ಥಾನವಾಗಿ ಉಳ್ಳವನು ಯಾರೋ ಅವನು ವಿಶ್ವಯೋನಿ. ವಿಶ್ವಂ ಸ್ಥಾನಂ ಅಸ್ಯ ಇತಿ ವಿಶ್ವಯೋನಿ. ಯೋನಿರ್ಭಾರ್ಯ ಯಥಾಸ್ಥಾನಂ ಯೋನಿ ಕಾರಣಮೇವಚ ಅಂತ ಒಂದು ವಾಕ್ಯ ಇದ್ದದ್ದರಿಂದ, ಯೋನಿ ಅಂತಂದ್ರೆ ಕಾರಣ, ತನ್ನಗೆ ತಾನೇ ಕಾರಣನಾದದ್ದರಿಂದ ಅವನು ವಿಶ್ವಯೋನಿ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಮುಂದಿನ ನಾಮ ಓಂ ಪುನರ್ವಸವೇ ನಮಃ. ಓಂ ಪರಮಾತ್ಮನನ್ನು ಪುನರ್ವಸು ಅಂತ ಕರೀತಾರೆ. ಪುನರ್ವಸು ಅಂತ ಅನ್ನೋದು ಒಂದು ನಕ್ಷತ್ರನೂ ಹೌದು. ಮಿಥುನ ರಾಶಿಯವರಿಗೆ ಪುನರ್ವಸು ನಕ್ಷತ್ರ ಬರ್ತದೆ. ಪುನರ್ವಸು ಅಂತ ಅನ್ನೋದು ಒಂದು ನಕ್ಷತ್ರನೂ ಹೌದು. ಆದರೆ ಪುನರ್ವಸು ಅಂತನ್ನುವ ನಾಮ ಪರಮಾತ್ಮನ ನಾಮ. ಯಾಕೆ ಪರಮಾತ್ಮನಿಗೆ ಪುನರ್ವಸು? ಬಹಳ ಸೊಗಸಾಗಿ ಅದರ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ.
ಬಹಳ ಎಲ್ಲರಿಗೂ ಅವಶ್ಯಕತೆ ಇರೋದು. ಪರಮಾತ್ಮನನ್ನು ಪುನರ್ವಸು ಅಂತ ಎಲ್ಲರೂ ಅನುಸಂಧಾನ ಮಾಡಬೇಕು. ಯಾಕೆ ಅಂತಂದ್ರೆ ಭಕ್ತಾನಾಂ, ಭಕ್ತರಿಗೆ ಪುನಃ ಪುನಃ ವಸು ಅಂದರೆ ದ್ರವ್ಯಂ ಅಂದರೆ ಸಂಪತ್ತು, ವಾ ಜ್ಞಾನಾತ್ಮಕಂ ಯಸ್ಯ ಸಹ ಪುನರ್ವಸು. ಪುನಃ ಅಂತಂದರೆ ಮತ್ತೆ ಮತ್ತೆ, ವ ಅಂಥೇಳಿ ಅಂದರೆ ಜ್ಞಾನ, ವರಿತಿ ಜ್ಞಾನ ಮುಚ್ಚತೆ ಅಂತ ಹೇಳ್ತಾರೆ. ಸು ಅಂತಂದರೆ ಆನಂದ, ವ ಅಂತಂದರೆ ಜ್ಞಾನ. ಸುವರ್ ಅಂಥೇಳಿ ಪರಮಾತ್ಮನ ಪಾದಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವಲ್ಲಿ ಹೇಳಿದ ಮಾತು. ಅಂದರೆ ತನ್ನ ಭಕ್ತರು ಅಂತ ಯಾರಿದ್ದಾರೆ ಅವರಿಗೆ ಹಗಲೆಲ್ಲ ಮತ್ತೆ ರೊಕ್ಕ ತಂದು ಕೊಡ್ತಾನಂತ. ಸಂಪತ್ತನ್ನು, ದ್ರವ್ಯ ಅಂದರೆ ಸಂಪತ್ತನ್ನು ತಂದು ಕೊಡ್ತಾನೆ. ಆ ಸಂಪತ್ತು ಯಾವುದೇ ರೂಪದಿಂದನೂ ಇರ್ಬೋದು. ಆರೋಗ್ಯನೂ ಸಂಪತ್ತನೇ, ರೊಕ್ಕನೂ ಸಂಪತ್ತನೇ, ಜ್ಞಾನನೂ ಸಂಪತ್ತನೇ. ಅದಕ್ಕೆ ಪುನರ್ವಸುಹು ಅಂತ ಪರಮಾತ್ಮನಿಗೆ ಯಾಕೆ ಕರೀತಾರೆ ಅಂತಂದರೆ, ಪುನಃ ಪುನಃ ವಸು ದ್ರವ್ಯಾತ್ಮಕಂ ವಾ ಜ್ಞಾನಾತ್ಮಕಂ ಯಸ್ಮಾತ್ ಸಹ ಪುನರ್ವಸುಹು. ಋಗ್ವೇದದಲ್ಲಿ ಬರುವಂತಹ ಮಾತಿದು. ಅಗ್ನಿನಾ ರೈಮಷ್ಣವತ ಪೋಷಮೇವ ದಿವೇ ದಿವೇ. ಅಗ್ನಿನಾ ರೈಮಷ್ಣವತ, ಅಗ್ನಿನಾಮಕನಾದ ಭಗವಂತನಿಂದಲೇ, ಸ್ತೋತ್ರದಿಂದಲೇ ಬಾಹ್ಯ ಸಂಪತ್ತಾದ ಹಣ, ಈಗ ಬೇಕಾಗಿರೋದು ರೊಕ್ಕ, ಆ ರೊಕ್ಕ. ಅದೇ ರೀತಿಯಾಗಿ ಆಧ್ಯಾತ್ಮಿಕವಾದ ಸಂಪತ್ತು, ವಿದ್ಯೆ, ಜ್ಞಾನ, ಇವು ಎರಡನ್ನೂ ಮೇಲಿಂದ ಮೇಲೆ ಕೊಡ್ತಿರ್ತಾನೆ. ಆದ್ದರಿಂದ ಅವನು ಪುನರ್ವಸು ಅಂತ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ವಂ ಜ್ಞಾನಂ ಆನಂದ ಏವ ಸುಹು. ವಸು ಅಂತೇಳಂತಂದ್ರೆ ವ ಅಂತಂದ್ರೆ ಜ್ಞಾನ, ಸ ಅಂತಂದ್ರೆ ಆನಂದ, ಜ್ಞಾನಾನಂದ. ಪುನಃ ಪುನಃ ಭಕ್ತಾನಾಂ ವಂ ಸು ಚ ಯಸ್ಮಾತ್ ಸಹ ಪುನರ್ವಸುಹು. ತನ್ನ ಭಕ್ತರು ಅಂತ ಮಾಡ್ಕೊಂಡ ಅಂತಂದ್ರೆ ಅವರಿಗೆ ರೊಕ್ಕದ ಕಮ್ಮಿ ಆಗಲಾರ್ದಂಗೆ ಅವಾಗವಾಗ ರೊಕ್ಕ ಕೊಟ್ಕೋತ ಬರ್ತಾನೆ. ರೊಕ್ಕ ಕೊಟ್ಕೋತ ಬಂದ ಅಂತಂದ್ರೆ ದೇವ್ರನ್ನ ಮರೆತು ಬಿಡ್ತೀವಿ ನಾವು. ಅದರ ಜವಾಬ್ದಾರಿನೂ ಅವನ ತಗೋತಾನಂತ. ರೊಕ್ಕ ಕೊಡುವುದರ ಜೊತೆಗೆ ಸುಖವನ್ನು ಕೊಟ್ಟು ಜ್ಞಾನವನ್ನೂ ಕೊಡ್ತಾನೆ. ಆದ್ದರಿಂದ ಅವನು ಪುನರ್ವಸು ಅಂತ ಕರೀತಾ ಇದ್ದಾರೆ. ಪುನಃ ಪುನಃ ವಂ ಸ್ವರ್ಗಾದಿಷು ಗಮನಂ ಸೂತೆ ಇತಿ ಪುನರ್ವಸು. ಸಂಸಾರದಲ್ಲಿ ಇರುವಂತಹ ನಮ್ಮಂಥವರಿಗೆಲ್ಲರಿಗೂ ಕೂಡ ಸ್ವರ್ಗ ನರಕಾದಿ ಲೋಕಗಳನ್ನು ಕುರಿತು ಮತ್ತೆ ಮತ್ತೆ ಗತಿಯನ್ನು, ಪುನರ್ವಸು ಮತ್ತೆ ಮತ್ತೆ ಗತಿಯನ್ನು ನೀಡುವವನು ಯಾರೋ ಅವನು ಪುನರ್ವಸು. ಪುನಃ ಪುನಃ ವಂ ಸ್ವರ್ಗಾದಿಷು ಗಮನಂ ಸೂತೆ ಇತಿ ಪುನರ್ವಸು. ಇನ್ನು ಸರ್ವತ್ರ ಸ್ಥಿತೋಪಿ ಕಾರ್ಯಾರ್ಥಂ ದೇವೇಶು ಪುನರ್ವಸತಿ ವಿಶೇಷೇಣ ಸನ್ನಿಧತ್ತೆ ಇತಿ ಪುನರ್ವಸು. ವಸು ಅಂತಂದ್ರೆ ವಾಸವಾಗಿರುವವನು ವಸು. ಪುನರ್ವಸತಿ, ವಸತಿ ಕೇಂದ್ರಗಳು ಅಂತ ಹೇಳಿ ಮಾಡ್ತಾರಿಲ್ರಿ. ವಸತಿ ಕೇಂದ್ರಗಳು ಅಂತಂದ್ರೆ ಅಲ್ಲಿ ಹೋಗಿ ಇರೋದು. ವಸತಿ ಗೃಹ, ಲಾಡ್ಜ್ಗೆ ವಸತಿ ಗೃಹ ಅಂತ ಕನ್ನಡದೊಳಗೆ ಕರೀತಾರೆ. ವಾಸ್ತವಿಕವಾಗಿ ಸಂಸ್ಕೃತನೇ ಮೂಲ ಅದಕ್ಕೆ. ವಸತಿ ಗೃಹ ಅಂತ ಯಾಕೆ ಕರೀತಾರೆ? ಅಲ್ಲಿ ವಾಸವಾಗಿ ಇರ್ತೀವಿ. ಆದ್ದರಿಂದ ಪರಮಾತ್ಮ ಸರ್ವತ್ರ ವ್ಯಾಪ್ತ ಪರಮಾತ್ಮ, ಓಮ್ನಿ ಪ್ರೆಸೆಂಟ್. ಅವನು ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿ ಇದ್ದಾನೆ. ಆದರೂ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದರೂ ಆಯಾ ದೇವತೆಗಳಲ್ಲಿ ಇದ್ದು ಅವ್ರ ಕಡೆಯಿಂದ ಕೆಲಸವನ್ನ ಮಾಡಿಸಿ ಜಗತ್ತನ್ನು ನಡೆಸ್ತಾನೆ. ಆದ್ದರಿಂದ ಅವನು ಪುನರ್ವಸು. ಸರ್ವತ್ರ ಸ್ಥಿತೋಪಿ ಕಾರ್ಯಾರ್ಥಂ ದೇವೇಶು ಪುನಃ. ಪುನಃ ಅಂತ ಅನ್ನೋದು ಹೆಂಗೆ ಕೂಡ್ತು ಗೊತ್ತಾತಿಲ್ಲ? ಎಲ್ಲ ಕಡೆಗೂ ಇರುವವನು ಪುನಃ ಒಬ್ಬನಲ್ಲಿ ವಿಶೇಷವಾಗಿ ಬರ್ತಾನೆ. ಇಂದ್ರನಲ್ಲಿ ಬರ್ತಾನೆ, ಚಂದ್ರನಲ್ಲಿ ಬರ್ತಾನೆ, ಸೂರ್ಯನಲ್ಲಿ ಬರ್ತಾನೆ. ಎಲ್ಲ ಕಡೆಗೂ ಇದ್ದಾನಲ್ರಿ ಅಂತಂದ್ರೆ ಎಲ್ಲ ಕಡೆಗೂ ಇದ್ರೂ ಪುನಃ ಅಲ್ಲಿ ಬರ್ತಾನೆ. ಆದ್ದರಿಂದ ಪುನಃ ವಸುಹು, ಅವರಲ್ಲಿ ವಾಸವಾಗಿರ್ತಾನೆ. ಆದ್ದರಿಂದ ಪುನರ್ವಸು. ಇನ್ನು ಪುನಃ ವಸ್ತೆ ಮಾಯಾಭ್ಯಾಂ ವಿವಿಧ ಜ್ಞಾನೈಶ್ಚ ಆಚ್ಛಾದಯತಿ ಇತಿ ಪುನರ್ವಸು. ಭಗವಂತ ಅಯೋಗ್ಯರನ್ನ ಸ್ವಗುಣಾಚ್ಛಾದಿಕ ಅಂತನ್ನುವ ಮಾಯಾದಿಂದ ಆ ಜೀವನ ಸ್ವರೂಪವನ್ನು ಪರಮಾಚ್ಛಾದಿಕ ಅಂತನ್ನುವ ಮಾಯಾಯಿಂದ ತನ್ನ ಸ್ವರೂಪವನ್ನು ಆಚ್ಛಾದಿಸ್ತಾನೆ. ಇದು ಮೊದಲು ಹೇಳಿನಿ ನಾನು. ಅದಲ್ಲದೇನೆ ಸ್ವತಂತ್ರ ವಿಷಯಕ್ಕೆ ಸಂಬಂಧಿಸ್ಕೊಂಡಿರ್ತಾನೆ, ಸ್ವಾಮ್ಯ ವಿಷಯಕ್ಕೆ ಸಂಬಂಧಿಸಿಕೊಂಡಿರ್ತಾನೆ,
ಭೋಕ್ತೃತ್ವ ವಿಷಯಕ್ಕೆ ಸಂಬಂಧಿಸಿಕೊಂಡಿರ್ತಾನೆ. ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ಸಂಬಂಧಿಸಿ ಅಜ್ಞಾನಗಳಿಂದ ಮತ್ತೆ ಮತ್ತೆ ಆಚ್ಛಾದಿಸಿ ಯಥಾರ್ಥ ಜ್ಞಾನ ಬರುವಂತೆ ಅನುಗ್ರಹವನ್ನು ಮಾಡ್ತಾನೆ. ನಮ್ದೇನಿರ್ತದೆ ಎಲ್ಲ ಮುಚ್ಚಾಕಿ ಈಗ ನಮ್ಮವ್ರು ಯಾರಾದರೂ ಇದ್ರು ಅಂಥೇಳಿ ಅಂತಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮುಚ್ಚಾಕಿ ಅವನನ್ನು ನಮ್ಮವ ಅಂತ ಸ್ವೀಕಾರ ಮಾಡಿದ ಮೇಲೆ, ಈಗ ಒಬ್ಬ ಗುರು ಇದ್ದಾನೆ ಕ್ಲಾಸ್ ರೂಮ್ನಲ್ಲಿ, ಅದೇ ಕ್ಲಾಸ್ ರೂಮ್ನಲ್ಲಿ ತನ್ನ ಮಗನೂ ಓದ್ಲಿಕ್ಕತ್ತಾನ, ಒಬ್ಬ ಬೇರೆ ಹುಡುಗನೂ ಓದ್ಲಿಕ್ಕತ್ತಾನ. ತನ್ನ ಮಗನ ಸಣ್ಣ ಪುಟ್ಟ ತಪ್ಪುಗಳನ್ನು ಮುಚ್ಚಿ ಹಾಕಿ ಬೇರೆ ಹುಡುಗನ ತಪ್ಪುಗಳನ್ನು ಅವನು ಎತ್ತಿ ಹಿಡಿತಾನ. ಪರಮಾತ್ಮ ಮಾಡೋ ಕೆಲಸ ಹಿಂಗಂತ, ತನ್ನ ಭಕ್ತರು ಅಂತ ಸ್ವೀಕಾರ ಮಾಡಿದ್ವ ಅಂತೇಳಿ ಅಂತಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಆಚ್ಛಾದನ ಮಾಡಿ ತನ್ನ ಜ್ಞಾನವನ್ನು ಪ್ರಕಟ ಮಾಡಿಸ್ತಾನೆ. ಆದ್ದರಿಂದ ಅವನು ಪುನರ್ವಸುಹು. ಇದೇ ಮಾತನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನು ಕೂಡ ಹೇಳ್ತಾನೆ. ಪುನರ್ವಸು ಅಂಥೇಳಿ ಕರೆದಾನೆ ಪರಮಾತ್ಮನನ್ನು ಯುಧಿಷ್ಠಿರ. ಶಿಖಂಡಿ ನ ಸಹುಷೋ ಬಭ್ರುರ್ ದಿವಸ್ಪೃಕ್ತ್ವಂ ಪುನರ್ವಸುಹು ಅಂತ ಅಲ್ಲಿ ಕರೆದಿದ್ದಾರೆ. ಮುಂದಿನ ನಾಮ ಓಂ ಉಪೇಂದ್ರಾಯ ನಮಃ. ಓಂ ಪರಮಾತ್ಮನನ್ನು ಉಪೇಂದ್ರ ಅಂತ ಕರೀತಾ ಇದ್ದಾರೆ. ಅದ್ಭುತವಾದ ಹೆಸರು ಪರಮಾತ್ಮನ. ಎಲ್ಲ ಹೆಸರುಗಳು ಅದ್ಭುತವಾದದ್ವೇ, ಅರ್ಥ ತಿಳಿದುಕೊಂಡಾಗ ಇನ್ನಷ್ಟು ಅದ್ಭುತ ಅಂತ ಅನ್ನಿಸ್ತದೆ. ಉಪೇಂದ್ರ ಅಂತ ಅವನಿಗೆ ಯಾಕೆ ಕರೀತಾರೆ ಪರಮಾತ್ಮನಿಗೆ ಅಂತಂದರೆ, ಇಂದ್ರ ಅಂತ ಯಾಕೆ ಕರೀತಾರೆ ಮೊದಲು ತಿಳ್ಕೊಳ್ಳೋಣ. ಇದಂ ಸರ್ವಂ ಪಶ್ಯತಿ ಇತಿ ಇಂದ್ರ. ಸರ್ವಂ ಪಶ್ಯತಿ ಇತಿ ಇಂದ್ರ, ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಕಾಣ್ತಿರ್ತಾನೆ, ಆದ್ದರಿಂದ ಅವನು ಇಂದ್ರ. ಈಗ ಮಹಾಸ್ವಾಮಿಗಳು ಸುಧಾಮಂಗಳದ ಕಾರ್ಯಕ್ರಮವನ್ನು ನಡೆಸ್ಯಾರ ಬೆಂಗಳೂರಿನಲ್ಲಿ. ನಾವು ಅದನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀವಿ. ಪರಮಾತ್ಮ ಇದ್ನಂದ್ರೆ ಅಲ್ಲೇ ಬೆಂಗಳೂರಿನೊಳಗೆ ಇದ್ದು ಇದ್ದಾನ, ಅಲ್ಲೇ ಇದ್ದು ನೋಡ್ಲಿಕ್ಕತ್ತಾನವ. ಇದಂ ಪ್ರತ್ಯಕ್ಷೇಣ ಪಶ್ಯತಿ ಇತಿ ಇಂದ್ರ. ಅಂತೇಳಂತಂದು ಯಾಕೆ ಕರೀತಾರೆ? ಉತ್ಕೃಷ್ಟತ್ವಾತ್ ಉತ್ಕೃಷ್ಟನಾಗಿದ್ದು ಪ್ರತ್ಯಕ್ಷವಾಗಿ ಎಲ್ಲವನ್ನು ಕಾಣ್ತಾನೆ, ಆದ್ದರಿಂದ ಅವನು ಉಪೇಂದ್ರ. ಇನ್ನೊಂದು ಅರ್ಥದಲ್ಲಿ ಉಪೇಂದ್ರ ಅಂತಂದ್ರೆ ಸರ್ವೇಭ್ಯ ಉಪರಹ ಉಪ ಅಂತ ಯಾಕೆ ಕರೀತಾರೆ? ಎಲ್ಲರಿಗಿಂತ ಮೇಲೆ ಇರುವವನಾದ್ದರಿಂದ ಉಪದ್ರಷ್ಟಾನುಮಂತಾಚ ಭಗವದ್ಗೀತಾದೊಳಗೆ ಹೇಳಿದ ಮಾತು, 13ನೇ ಅಧ್ಯಾಯ. ಉಪದ್ರಷ್ಟಾನಮಂತಾಚ, ಎಲ್ಲರಿಗಿಂತ ಮೇಲಿರುವವನು, ಆದ್ದರಿಂದ ಅವ ಉಪದ್ರಷ್ಟ ಅಂತ ಕರೆದಾಗ. ನಾವೆಲ್ಲ ಉಪದ್ರವ, ಪರಮಾತ್ಮ ಉಪದ್ರಷ್ಟ, ಉತ್ಕೃಷ್ಟ. ಎಲ್ಲರ ಮೇಲೆ ಇರುವಂಥವನು. ಯಾಕೆ ಎಲ್ಲರ ಮೇಲಿದ್ದಾನೆ? ಸರ್ವರಿಗಿಂತಲೂ ಉತ್ತಮನಾದದ್ದರಿಂದ ಎಲ್ಲರಿಗಿಂತ ಮೇಲಿದ್ದಾನೆ. ಮತ್ತು ಇಂದ್ರ ಅಂತ ಹೇಳಂತಂದ್ರೆ ಇದಂ ಪರಮೇಶ್ವರೋ ಭವತಿ ಇತಿ ಇಂದ್ರ. ಪರಮೈಶ್ವರ್ಯ ಉಳ್ಳವನು ಯಾರೋ ಅವನು ಇಂದ್ರ. ಇಂದ್ರ ಅಂತ ನಾವೇನು ಈ ಇಂದ್ರನನ್ನು ಕರಿತೀವಿ, ಅವ ಪರಮೈಶ್ವರ್ಯ ಉಳ್ಳವನಲ್ಲ. ಅವನು ಪರಮಾತ್ಮನ ಅನುಗ್ರಹದಿಂದ ಐಶ್ವರ್ಯವನ್ನು ಉಳ್ಳವನಾದ್ದರಿಂದ ಅಷ್ಟೇ ಇಂದ್ರ. ಅವನು ನಿಜವಾದ ಇಂದ್ರ ಅಂತಂದ್ರೆ ಪರಮಾತ್ಮನೇ. ಅದರಿಂದ ಎಲ್ಲರಿಗಿಂತ ಮೇಲೆ ಇರುವವನಾದ್ದರಿಂದ ಪರಮೈಶ್ವರ್ಯ ಉಳ್ಳವನಾದ್ದರಿಂದ ಇಂದ್ರ. ಉಪಶ್ಚಾಸೌ ಇಂದ್ರಶ್ಚ ಉಪೇಂದ್ರ. ಈ ಮಾತನ್ನ ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೇಳುತ್ತದೆ. ಸರ್ವೇಷಾಂ ಭೂತಾನಾಂ ಮೂರ್ಧ್ನಾ ರಾಜೇತಿವ ಅಹಮೇವ ಮುಪಾಸತ ಇತಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದಂತಹ ಮಾತು ಗರ್ಗ್ಯ ಇದನ್ನ ಅಜಾತ ಶತ್ರುವಿಗೆ ಉಪದೇಶ ಮಾಡುವಾಗ ಹೇಳಿದ ಮಾತಿದು. ಎಲ್ಲರಿಗಿಂತ ಮೇಲೆ ಮೂರ್ಧ್ನ ಇಲ್ಲಿರ್ತಾನಂತ್ರೆ ಪರಮಾತ್ಮ. ಎಲ್ಲರ ತಲೆಯ ಮೇಲೆ ಪರಮಾತ್ಮ ಇರ್ತಾನೆ. ಇಡೀ ಶರೀರದಲ್ಲಿ ಎಲ್ಲರಿಗಿಂತ ಉಚ್ಚವಾದ ಸ್ಥಾನ ತಲೆ, ಆದ್ದರಿಂದ ಅಲ್ಲಿರ್ತಾನೆ. ಇನ್ನೊಂದು ಎಲ್ಲರಿಗಿಂತ ಮೇಲೆ ಅಂತ ಹೇಳಂತಂದರೆ, ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಇಂದ್ರ ಇದ್ದಾನಿಲ್ರಿ. ಚಾಕ್ಷುಷ ಮನ್ವಂತರ ಮೊದಲನೇ ಇದ್ದು. ಈ ಚಾಕ್ಷುಷ ಮನ್ವಂತರದಲ್ಲಿ ಯಜ್ಞನಾಮಕನಾದ ಪರಮಾತ್ಮನೇ ಇಂದ್ರನಾಗಿ ಇದ್ದ. ಉಳಿದ ಇಂದ್ರರು ಏನು ಬಂದ್ರಲ್ಲ, ಅವನು ಕೆಳಗೆ ಬಂದರು, ಅವನು ಆದಮೇಲೆ ಬಂದರು. ಹೀಗಾಗಿ ಎಲ್ಲರಿಗಿಂತ ಮೇಲೆ ಇರುವವನು ಅಂತೇಳಂತಂದರೆ ಯಜ್ಞನಾಮಕನಾಗಿ ಪರಮಾತ್ಮ ತಾನು ಸ್ವತಃ ಇಂದ್ರನಾಗಿ ಇದ್ದು ಉಳಿದವ್ರನ್ನೆಲ್ಲರನ್ನೂ ನಂತರದಲ್ಲಿ ಇಂದ್ರನಾಗುವಂತೆ ಅನುಗ್ರಹ ಮಾಡಿದ್ದರಿಂದ ಅವನು ಉಪೇಂದ್ರ. ಮತ್ತೆ
ವೇದಗಳಲ್ಲೆಲ್ಲ ನಾವು ನೋಡ್ತೀವಿ. ಇಂದ್ರ ಅಂತೇಳಿ ಅಂತಂದ್ರೆ ಪರಮಾತ್ಮ ಅಂತನೋ ಅರ್ಥದಲ್ಲೇ ಅಲ್ಲಿ ಹೇಳ್ತಾ ಇದ್ದಾರೆ. ಉತ್ಕೃಷ್ಟನಾದಂಥವನು ಮತ್ತು ಸರ್ವ ವಿಷಯಗಳ ಪದಾರ್ಥಗಳನ್ನು ಭೋಗ ಮಾಡ್ತಕ್ಕಂಥವನು. ಉತ್ಕೃಷ್ಟತ್ವಾತ್ ಉಪ ಇಂದ್ರ ಸಹ ಇದಂ ಉದ್ದೇಶ್ಯ ಚ ಧೃತೆ ಇತಿ ಇಂದ್ರ. ಇನ್ನೊಂದು ಅರ್ಥ ಸರ್ವೇಭ್ಯ ಉಪರಹ ಉಪ, ಎಲ್ಲರಿಗಿಂತ ಮೇಲಿರೋನದ್ರಿಂದ ಉಪ. ಇಂದ್ರ ಸಹ ಇದಂ ರಾತಿ ವಾ ಭವೇತ ಇತಿ ಇಂದ್ರ, ಎಲ್ಲರಿಗಿಂತಲೂ ಉತ್ತಮನಾದಂಥವನು, ಭಕ್ತರಿಗೆ ಅಭಿಷ್ಟವನ್ನು ಕೊಡುವವನು. ಏನು ಕೇಳ್ಕೊಳ್ತಾರ ದೇವರ ಮುಂದೆ ನಿಂತು ಅವರಿಗೆಲ್ಲರಿಗೂ ಅದನ್ನು ಕೊಡುವವನು. ಆದ್ದರಿಂದ ಸಜ್ಜನರಿಗೆ ಅದನ್ನು ಕೊಡುವವನಾದ್ದರಿಂದ ಅವನು ಉಪೇಂದ್ರ. ಇದಮಭಿಷ್ಟಂ ರಾತಿ ದದಾತಿ ಇತಿವಾ ಇಂದ್ರ. ರಾ ದಾನೆ ಅಂತನ್ನುವ ಒಂದು ಧಾತು ಸಂಸ್ಕೃತದಲ್ಲಿ, ರಾ ದಾನೆ ಇತ್ಯತಃ ಕಪ್ಯತ್ರಯೇ ಅಥೋ ಲೋಪಃ ಇಟಿ ಚ ವ್ಯಾಕರಣದ ವಿಷಯಗಳು ಇವೆ. ಅದನ್ನು ಮತ್ತೊಂದು ಪ್ರಸಂಗದಲ್ಲಿ ನೋಡೋಣಂತೆ. ಇನ್ನೊಂದು, ಇಂದ್ರಾದಿ ದೇವತೆಗಳಿಗೆ ಅನುಗ್ರಹ ಮಾಡಲಿಕ್ಕಾಗಿ ಇಂದ್ರನ ತಮ್ಮನಾಗಿ ಅವತಾರವನ್ನು ಮಾಡಿದ್ದರಿಂದ ಉಪೇಂದ್ರ. ರಾಮನ ತಮ್ಮನಾದದ್ದರಿಂದ ರಾಮಾನುಜ ಅಂತ ನಾವು ಅವ್ರನ್ನ ಕರೆದ್ವಿ. ಲಕ್ಷ್ಮಣನನ್ನು ರಾಮಾನುಜ ಅಂತ ಕರೆದ್ವಿ. ಇಂದ್ರನ ತಮ್ಮನಾಗಿ ಅವತಾರ ಮಾಡ್ತಾನೆ. ವಾಮನಾವತಾರ ಇಂದ್ರನ ತಮ್ಮನಾಗಿ ಇರೋದು. ಹೀಗಾಗಿ ವಾಮನನಿಗೆ ಉಪೇಂದ್ರ ಅಂತ ಇನ್ನೊಂದು ಹೆಸರು ಗೊತ್ತ ನಿಮಗೆ. ಬಲಿ ಇವನು ಸ್ವರ್ಗಾಧಿಪತಿ ಆಗಬೇಕು ಆಗಿ ದೇವತೆಗಳ ಐಶ್ವರ್ಯವನ್ನೆಲ್ಲ ಕಸಿದುಕೊಂಡಾಗ ಇಂದ್ರಾದಿ ದೇವತೆಗಳು ಅವ್ರನ್ನ ಅನುಗ್ರಹ ಮಾಡಬೇಕು ಅಂಥೇಳಿ ಪಯೋವ್ರತವನ್ನು ಮಾಡಿಸಿಕೊಂಡು ಅದಿತಿ ಕಶ್ಯಪರಲ್ಲಿ ಭಗವಂತ ವಾಮನನಾಗಿ ಅವತಾರವನ್ನು ಮಾಡಿದ. ಇಂದ್ರನ ನಂತರ ಅದಿತಿ ದೇವಿಯಲ್ಲಿ ಅವನು ಹುಟ್ಟಿದ. ಇಂದ್ರ ಹುಟ್ಟಿದ್ದು ಅದಿತಿ ದೇವಿಯಲ್ಲಿ. ಅದಿತಿ ದೇವಿಯ ನಂತರ ಹುಟ್ಟಿದ್ದು ಇಂದ್ರನ ನಂತರ ಹುಟ್ಟಿದ್ದು ವಾಮನ. ಆದ್ದರಿಂದ ವಾಮನ ಇವನು ಉಪ ಇಂದ್ರ. ಅವನು ದೊಡ್ಡ ಅಣ್ಣ, ಇವ ಸಣ್ಣ ತಮ್ಮ, ಇವ ಉಪ ಇಂದ್ರ. ಅದಕ್ಕೆ ಅಲ್ಲೇ ಹೇಳ್ತಾರೆ, ತಯೋರ್ವಾ ಪುನರೇವ ಆದ್ಯಮಾಸ ಕಶ್ಯಪಾತ್ ಉಪೇಂದ್ರ ಇತಿ ವಿಖ್ಯಾತೋ ವಾಮನಶ್ಚ ವಾಮನತ್ವಾಚ್ಚ ವಾಮನಃ. ವಾಮನತ್ವಾಚ್ಚ ವಾಮನಃ, ಎಲ್ಲರಿಗಿಂತ ಸಣ್ಣವನಿಗಿಂತ ಸಣ್ಣವನಾಗಿ ಹುಟ್ಟಿದ್ದಂತೆ. ಅದಕ್ಕೆ ಅವನನ್ನು ಉಪೇಂದ್ರ ಅಂತ ಭಾಗವತ ದಶಮಸ್ಕಂದದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇಂದ್ರನ ಮೇಲೆ ಇರುವವನು ನೋಡ್ರಿ ಹೆಂಗ ವ್ಯತ್ಯಾಸಗಳು. ಇಂದ್ರನ ತಮ್ಮ ಆದ್ದರಿಂದ ಉಪೇಂದ್ರ ಅಂತ ಅರ್ಥ ಮಾಡಿದ್ರ, ಇನ್ನು ಇಂದ್ರನಕ್ಕಿಂತನೂ ಮೇಲೆ ಇದ್ದದ್ದರಿಂದ ಅವನನ್ನು ಉಪೇಂದ್ರ ಅನ್ಬೇಕಂತ. ಹೆಂಗ ಅಂದ್ರೆ ಇಂದ್ರಸ್ಯೋಪರಿ ಸ್ಥಿತ ಇತಿ ಉಪೇಂದ್ರ. ಹರಿವಂಶದ ಕೊಟೇಶನ್ ಅನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಇಂದ್ರನಿಗಿಂತ ಮೇಲೆ ಇರುವವನು ಅಂತ ಹೇಳಂತಂದ್ರೆ ಉತ್ತಮನಾಗಿರುವವನು ಅಂತ ಅರ್ಥ. ಅವ್ರೇನು ಬಿಡ್ರಿ ನಮ್ಗಿಂತ ಭಾಳ ಮೇಲಿದ್ದಾರ ಅಂತ ಹೇಳಂತೀವಿಲ್ಲ. ನಮ್ಗಿಂತ ಭಾಳ ಮೇಲಿದ್ದಾರ ಅಂತಂದ್ರೆ ಉತ್ತಮರಾಗಿದ್ದಾರೆ. ಆದ್ದರಿಂದ ಉಪೇಂದ್ರ ಅಂತ ಹೇಳಂತಂದ್ರೆ ಇಂದ್ರನಿಗಿಂತಲೂ ಉತ್ತಮನಾಗಿರುವವನು ಉಪೇಂದ್ರ. ಹರಿವಂಶದ ಮಾತು, ಸ್ವಯಂ ಇಂದ್ರನೇ ಹೇಳಿದಂತಹ ಮಾತು. ಮಮೋಪರಿ ಯಥೇಂದ್ರಸ್ತ್ವಂ ಸ್ಥಾಪಿತೋ ಗೋಭಿರೀಶ್ವರ ಉಪೇಂದ್ರ ಇತಿ ಕೃಷ್ಣತ್ವಾಂ ಗಾಸ್ಯಂತಿ ಭುವಿ ದೇವತಾ. ಉಪೇಂದ್ರ ಅಂತ ನಿನ್ನನ್ನು ಕರೆದಾರೆ. ಯಾಕ ಅಂತಂದ್ರೆ ನನ್ನ ತಮ್ಮ ಆಗಿದ್ದಕ್ಕಲ್ಲ. ನನ್ನ ತಮ್ಮ ಆಗಿ ಅಂತೇಳಿ ನಿನ್ನನ್ನು ಇಂದ್ರ ಅಂತ ಕರೆಯುವುದಿಲ್ಲ, ಉಪೇಂದ್ರ ಅಂತ ಕರೆಯುವುದಿಲ್ಲ. ನನಗಿಂತ ಮ್ಯಾಲಿದ್ದಕ್ಕೆ ನಿನ್ನನ್ನು ಉಪೇಂದ್ರ ಅಂತ ಕರೀತಾ ಇದ್ದಾರೆ. ಇಂದ್ರ ಅಂತಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ. ಇಂದ್ರಂ ಮುಖ್ಯ ಪ್ರಾಣಂ ಉಪಗತಃ ಸಮೀಪಂ ಪ್ರಾಪ್ತಃ ಇತಿ ಉಪೇಂದ್ರ. ಅಂದ್ರೆ ಮುಖ್ಯ ಪ್ರಾಣನ ಸಮೀಪದಲ್ಲೇ ಇರುವವನು. ಯಾವಾಗಲೂ ಪರಮಾತ್ಮ ವಾಯುದೇವರ ಹತ್ರನೇ ಇರ್ತಾನಂತ. ಹೀಗಾಗಿ ಅವನು ಉಪೇಂದ್ರ ಅಂತ. ಉಪ ಅಂತಂದ್ರೆ ಹತ್ರ. ಉಪನಯನ ಅಂತ ಕೇಳಿರಿಲ್ಲ. ಉಪನಯನ ಉಪವಾಸ, ಹತ್ರ ಇರೋದು, ಹತ್ರ ಕರ್ಕೊಂಡು ಹೋಗೋದು ಅಂತ ಅರ್ಥ. ಹಂಗೆ ಉಪ ಅಂತಂದ್ರೆ ಹತ್ರ. ಯಾವಾಗಲೂ ಪ್ರಾಣದೇವರ ಹತ್ರನೇ ಇರುವ ಇಂದ್ರನಾದ್ದರಿಂದ ಅವನು ಉಪೇಂದ್ರ ಪರಮಾತ್ಮ. ಅದಕ್ಕೆ ಈ ಮಾತು ಷಟ್ಪ್ರಶ್ನೋಪನಿಷತ್ತಿನೊಳಗೆ ಬರುವಂತಹ ಮಾತು. ದೇವರು ಜಗತ್ತಿನ ಸೃಷ್ಟಿ ಮಾಡೋ ಮುಂದಾಗ ಯಾರಿಗೆ ಈ ಜವಾಬ್ದಾರಿ ಕೊಡಲಿ ಅಂತ ವಿಚಾರ ಮಾಡಿದಂತ.
ಅಂದ್ರೆ ಅವ ಒಳಗೆ ಹೋದ್ರೆ ನಾವು ಹೋಗ್ಬೇಕು, ಅವ ಹೊರಗೆ ಬಂದ್ರೆ ನಾವು ಹೊರಗೆ ಬರಬೇಕು ಅಂತ ವಿಚಾರ ಮಾಡಿ 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 ಪ್ರಾಣದೇವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟನಂತೆ ಪರಮಾತ್ಮ. ಷಟ್ಪ್ರಶ್ನೋಪನಿಷತ್ತು ಹೇಳ್ತದೆ, ಸ ಈಕ್ಷಾಂಚಕ್ಷೇ ಕಸ್ಮಿನ್ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇತಿ ಸಪ್ರಾಣಮಸೃಜತ. ಯಾರು ಒಳಗೆ ಹೋದಾಗ ನಾನು ಒಳಗೆ ಹೋಗಬೇಕು, ಯಾರು ಹೊರಗೆ ಬಂದಾಗ ನಾನು ಹೊರಗೆ ಬರಬೇಕು ಅಂತ ವಿಚಾರ ಮಾಡ್ತಾ ಇರುವಾಗಲೇನೆ ಪರಮಾತ್ಮ ಪ್ರಾಣಂ ಅಸೃಜತ, ಪ್ರಾಣದೇವರನ್ನು ಸೃಷ್ಟಿ ಮಾಡಿದ. ಆದ್ದರಿಂದ ಯಾವಾಗಲೂ ಪ್ರಾಣನ ಸಮೀಪ ಇರುವುದರಿಂದ ಉಪೇಂದ್ರ ಅಂತ ಹೇಳಂದ್ರೆ ಪ್ರಾಣದೇವರ ಸಮೀಪದಲ್ಲಿರುವಂತಹ ಪರಮಾತ್ಮ ಇಂದ್ರ. ನಿಜವಾದ ಐಶ್ವರ್ಯ ಅಂತಂದ್ರೆ ಅವನೇ ಅಲ್ಲೇನ್ರಿ? ಆಯ್ತಾ? ಅಂದ ಮಾತ್ರಕ್ಕೆ ದೇವರ ಜೊತೆಗೆ ವಾಯುದೇವರ ಜೊತೆಗೆ ಇರ್ತಾನ ಅಂತ ಅಂದ್ಕೊಳ್ಳೆ ಇಬ್ರು ಸಮಾನ ಅಂತ ನಮಗೆ ಅರ್ಥ ಆಗಬಾರ್ದಲ್ಲ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳಿದ್ರು. ಇಂದ್ರಾತ್, ಇಂದ್ರ ಅಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಿದ್ರು ಹಿಂದೆ. ಇಂದ್ರಾತ್ ಮುಖ್ಯ ಪ್ರಾಣಾತ್ ಉಪರಹ ಉಪೇಂದ್ರ. ಈ ಮುಖ್ಯ ಪ್ರಾಣನಿಗಿಂತಲೂ ಉತ್ತಮನಾಗಿರುವವನು ಯಾರೋ ಅವನು ಉಪೇಂದ್ರ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವಂತಹ ಮಾತಿದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತದೆ, ಜೀವಾತ್ಮರೆಲ್ಲ ಅಂದರೆ ಮುಖ್ಯ ಪ್ರಾಣನಿಗಿಂತ ಉತ್ತಮನಾದದ್ದರಿಂದ ಅವನು ಉಪೇಂದ್ರ. ಮುಂದೆ ಇನ್ನೊಂದು ಅರ್ಥ, ದಕ್ಷ ಪ್ರಜಾಪತಿಯಲ್ಲಿ ಆವಿಷ್ಟೋ ಹರಿಣಾಜೀವ ಬ್ರಹ್ಮಾದಕ್ಷೋ, ಬ್ರಹ್ಮವೇವರ್ತ ಪುರಾಣದಲ್ಲಿ ಬರುವಂತಹ ಮಾತು. ದಕ್ಷ ಪ್ರಜಾಪತಿಯಲ್ಲಿ ಆವೇಶಗೊಂಡು ಅವನ ಸಮೀಪದಲ್ಲಿ ಇರುವವನು, ಆದ್ದರಿಂದ ಅವನು ಉಪೇಂದ್ರ. ಅಂದರೆ ದಕ್ಷ ಪ್ರಜಾಪತಿಯಲ್ಲಿ ಭಗವಂತನ ಆವೇಶ ಇದೆ. ಆವೇಶ ಇದ್ದುದರಿಂದ ಅವನು ತನ್ನ ತಪ್ಪನ್ನು ಅರ್ಥಕೊಳ್ಳಿಕ್ಕೆ ಸಾಧ್ಯವಾಯಿತು. ರುದ್ರದೇವರಿಗೆ ಅವಮಾನವನ್ನ ಮಾಡಿದ, ನಾನು ಮಾಡಿದ್ದ ಸರಿ, ರುದ್ರದೇವರದೇ ತಪ್ಪು ಅಂತಂತ ಅಂದ. ಈ ಉಪೇಂದ್ರನ ಸನ್ನಿಧಾನ, ಉಪೇಂದ್ರನ ಸ್ಮರಣೆಯನ್ನ ಮಾಡಿದ ಮೇಲೆ ನಾನು ರುದ್ರದೇವರಿಗೆ ಮಾಡಿದ್ದು ಅಪಚಾರ ಅಂತನ್ನುವುದು ಅವನಿಗೆ ಬಂತು ಅನ್ನುವುದರಿಂದ ಆ ರುದ್ರದೇವರಲ್ಲಿ ಅಂದರೆ ದಕ್ಷ ಪ್ರಜಾಪತಿಯಲ್ಲಿ ಇದ್ದು ಅವನ ಜೊತೆಗೇ ಇರುವವನು, ಆದ್ದರಿಂದ ಅವನನ್ನು ಉಪೇಂದ್ರ ಅಂತ ಕರೆದಿದ್ದಾರೆ ಅಂತ ಹೇಳ್ತಾ ರಾಯರ ಪಟ್ಟಾಭಿಷೇಕದ ದಿವಸದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಇವತ್ತಿನ 3 ನಾಮಗಳು: ಓಂ ವಿಶ್ವಯೋನಯೇ ನಮಃ, ಓಂ ಓಂ ಪುನರ್ವಸವೇ ನಮಃ, ಓಂ ಓಂ ಉಪೇಂದ್ರಾಯ ನಮಃ, ಓಂ ಓಂ ವಾಮನಾಯ ನಮಃ, ಓಂ. ಭಗವಂತನನ್ನು ವಾಮನ ಅಂತ ಕರೆದಿದ್ದಾರೆ. ಯಾಕೆ ಅಂತಂದರೆ ವಾಮೌ ವಲ್ಗು ಪ್ರತೀಪೌ ದ್ವೌ ಇತಿ ವಾಮಂ. ಇಂದ್ರಾದಿ ದೇವತಾ ಪ್ರತೀಪ ಬಲೀಂದ್ರಂ ಪಾತಾಳಂ ಪ್ರತಿ ನಯತಿ ಇತಿ ನಃ ವಾಮನಃ. ವಾಮಂ ನ ವಾಮನ. ವಾಮನನಾಗಿ ಬಲಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದಂತಹ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದು 3 ಹೆಜ್ಜೆಗಳಲ್ಲಿ 2 ಹೆಜ್ಜೆಯನ್ನು ಸಮಸ್ತವನ್ನು ಆಕ್ರಮಿಸಿದ. 3ನೇ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಕೇಳಿದಾಗ ಬಲಿ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದಾಗ ಅವನ ತಲೆಯ ಮೇಲೇನೆ 3ನೆಯ ಪಾದವನ್ನು ಇಟ್ಟ ಅನ್ನುವುದನ್ನು ನಾವು ಕೇಳ್ತೇವೆ. ಹೀಗೆ ದೇವತೆಗಳ ಶತ್ರುವಾದ ಬಲೀಂದ್ರನನ್ನು ಪಾತಾಳಕ್ಕೆ ಕೊಂಡೊಯ್ದವನು ಯಾರೋ ಅವನು ವಾಮನ. ಇನ್ನು ಹಾಗಾದರೆ ಬಲಿ ಒಳ್ಳೆಯವ ಅಂತ ಹೇಳ್ತಾರೆ, ಅವನಿಗೆ ಕೆಡಕಾಯ್ತೇನು ಅಂತಂದ್ರೆ ಇಲ್ಲ. ಆದ್ದರಿಂದನೂ ವಾಮನ. ಹೇಗೆ ಅಂತಂದರೆ ಬಲೇಹೇ ಹೃದ್ಗತಾಂ ಸತ್ಯನಿಷ್ಠಾಂ ಭಗವನ್ನಿಷ್ಠಾಂಚ ವಾಮಯತಿ ಅಂದರೆ ಉದ್ಗಾರಯತಿ ಇತಿ ವಾಮನಃ. ಬಲಿಯಲ್ಲಿ ಇರುವಂತಹ ಸತ್ಯನಿಷ್ಠೆ ಹಾಗೂ ಭಗವನ್ನಿಷ್ಠೆಯನ್ನು ಹೊರಹೊಮ್ಮಿಸಿದವನು ಅವನೇ. ಅಂದ್ರೆ ಬಲಿಯಲ್ಲಿ ಇಷ್ಟದ ಅಂತನ್ನೋದು ಗೊತ್ತಾದದ್ದು ಯಾವಾಗ ಅಂತಂದ್ರೆ ಶುಕ್ರಾಚಾರ್ಯರು, ಗುರುಗಳಾದಂತಹ ಶುಕ್ರಾಚಾರ್ಯರು ಇವನ ಮಾತಿಗೆ ಮಾನವಕ ವೇಷವನ್ನು ಹಾಕಿಕೊಂಡು ಬಂದಿದ್ದಾನೆ, ಇವನನ್ನು ನಂಬಬೇಡ ಅಂತ ಹೇಳಿದರೂ ಕೂಡ ಅವನ ಸತ್ಯನಿಷ್ಠೆ, ಅವನ ದಾನದ ಸ್ವಭಾವ ಇವು ಎಲ್ಲವೂ ಹೊರಗೆ ಬರಲಿಕ್ಕಾಗಿ
ವಾಮನ ಹಾಗೆ ಮಾಡಿದ್ನೇ ಹೊರತಾಗಿ ಅವನು ಸರ್ವಥಾ ಬೇರೆ ಉದ್ದೇಶದಿಂದ ಮಾಡಿದ್ದಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಭೂವ ತೇನೈವ ಸ ವಾಮನೋ ವಟು ಸಂಪಶ್ಯತೋರ್ದಿವ್ಯ ಗತಿರ್ಯಥಾ ನಟಃ. ಇನ್ನು ಪರಮಾತ್ಮ ವಾಮನಾವತಾರದಲ್ಲಿ ಹ್ರಸ್ವನಾಗಿ ಇರುವವನು. ಹ್ರಸ್ವ ಅಂತಂದ್ರೆ ಸಣ್ಣವ. ಖರ್ವೋ ಹ್ರಸ್ವಶ್ಚ ವಾಮನಃ ಅಂಥೇಳಿ ವಾಮನ ಶಬ್ದಕ್ಕೆ ಅರ್ಥವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅದಿತಿ ಕಶ್ಯಪರಲ್ಲಿ ಚತುರ್ಭುಜ ನಾಗೇನೆ ಮೊದಲು ಕಂಡ ಪರಮಾತ್ಮ. ಚತುರ್ಭುಜನಾಗಿ ಕಂಡಾಗ ಅದಿತಿ ದೇವಿ ಹೇಳ್ತಾಳೆ, ಸ್ವಾಮಿ ನೀವು ಹೇಳಿದ ಹಾಗೆ ಪಯೋವ್ರತವನ್ನು ನಾನು ಮಾಡಿ ನಿನ್ನನ್ನು ಮಗನನ್ನಾಗಿ ಪಡಿಬೇಕು ಅಂತ ಅಪೇಕ್ಷಾ ಪಟ್ಟಿವಿ, ಹೊರತಾಗಿ ನೀ ಹಿಂಗೆ 4 ಕೈ ಶಂಖಚಕ್ರ ಹಿಡ್ಕೊಂಡು ಬಂದರೆ ಹೆಂಗ ಅಂತ ಕೇಳ್ತಾಳೆ. ಅದಕ್ಕೆ ಅಕ್ಷರಶಃ ಅಲ್ಲಿ ಭಾಗವತ ಅಷ್ಟಮಸ್ಕಂದದಲ್ಲಿ ಹೇಳ್ತದೆ, ಬಭೂವ ತೇನೈವ ಸ ವಾಮನೋ ವಟು ಸಂಪಶ್ಯತೋ ದಿವ್ಯ ಗತಿರ್ಯಥಾ ನಟಃ. ಒಬ್ಬ ನಟ ತನ್ನ ಕಾಸ್ಟ್ಯೂಮ್ಗಳನ್ನು ಚೇಂಜ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಚೇಂಜ್ ಆಗುವ ಹಾಗೆ, ಅವನು ಪಾತ್ರ ಮುಗಿದುಕೊಳ್ಳೆ ಅವನು ಮತ್ತೆ ಒರಿಜಿನಲ್ಲಿಗೆ ಬರುವ ಹಾಗೆ, ಅದಿತಿ ಕಶ್ಯಪರ ವ್ರತಕ್ಕೆ ಪರಮಾತ್ಮ ಪ್ರತ್ಯಕ್ಷನಾಗಿ ಮೊದಲು ಚತುರ್ಭುಜನಾಗಿ ಅವರಿಗೆ ಪ್ರತ್ಯಕ್ಷ ಆಗ್ತಾನೆ. ಅವಾಗ ಅದಿತಿ ಹೇಳ್ತಾಳೆ, ಸ್ವಾಮಿ ನನಗೆ ನೀನು ಹಿಂಗೆ ಕಾಣಬಾರದು, ನನ್ನ ಮಗನಾಗಿ ಕಾಣಬೇಕು ಅಂತ ಕೇಳಿದ ತಕ್ಷಣ ಆ ಶಂಖಚಕ್ರಗಳನ್ನು ತೆಗೆದಿಟ್ಟು 4 ಕೈಗಳನ್ನು ತೆಗೆದಿಟ್ಟು ತಕ್ಷಣದಲ್ಲಿ ಅಲ್ಲೇ ಅವತಾರವನ್ನು ಮಾಡಿದವನು. ಇದರಿಂದ ಹ್ರಸ್ವನಾಗಿ ದಿವ್ಯವಾದಂತಹ ರೂಪದಿಂದ ಹ್ರಸ್ವನಾಗಿ ಸಣ್ಣವನಾಗಿ ಖರ್ವೋ ಹ್ರಸ್ವಶ್ಚ ವಾಮನಃ ಅಂತ ಅಲ್ಲಿ ಹೇಳಿದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನೊಂದು ಅರ್ಥ ವಾಮ ಅಂತ ಹೇಳಂತಂದ್ರೆ ವಕ್ರ ಅಂತ ಅರ್ಥ. ಕುಟಿಲರು ವಕ್ರ ಸ್ವಭಾವದವರು ಏನಿದ್ದಾರೆ ಅವರಿಗೆ ಅನುಗುಣವಾಗಿ ಕುಟಿಲರನ್ನು ಕೊಂಡೊಯ್ತಾನೆ. ಆದ್ದರಿಂದ ಅವನು ವಾಮನ. ಅಂದರೆ ವಾಮಾನ್ ವಕ್ರಾನ್ ತತ್ ಸ್ವಭಾವಾನುಸಾರೇಣ ನಯತಿ ಪ್ರಣಯತಿ ಪ್ರೇರಯತಿ ಇತಿ ವಾಮನಃ. ವಕ್ರ ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ಅವರಿಗೆ ಯೋಗ್ಯವಾದಂತಹ ಸ್ಥಳಗಳಲ್ಲಿ ಕಳಿಸ್ತಾನೆ. ಆದ್ದರಿಂದ ಅವನು ವಾಮನ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಏನು ಅಂತಂದರೆ, ಅಪರೋಕ್ಷ ಜ್ಞಾನೀನಾಂ ಸ್ವಭಾವತಃ ವಾಮಂ ಅತಿಸುಂದರಂ ನಯತಿ ಪ್ರಣಯತಿ ಇತಿ ವಾಮನಃ. ಅಪರೋಕ್ಷ ಜ್ಞಾನಿಗಳನ್ನು ಮುಕ್ತಾವಸ್ಥೆಯಲ್ಲಿ ಅತೀ ಸುಂದರರನ್ನಾಗಿ ಪ್ರೇರೇಪಿಸುವವನು ಯಾರೋ ಅವನು ವಾಮನ. ಅಂದರೆ ಈ ಮುಕ್ತರಾಗುವಾಗಲೇ ಅವರಲ್ಲಿರುವಂತಹ ಎಲ್ಲ ದೋಷಗಳನ್ನು ತೆಗೆದುಬಿಟ್ಟಿರ್ತಾನೆ ಪರಮಾತ್ಮ. ಆ ದೋಷಗಳ ತೆಗೆದಾದ ಮೇಲೆ ಅದು ಹಸಿ ಮುದ್ದಿ ಇದ್ದಂಗೆ ಇರ್ತದೆ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಒಂದು ದೃಷ್ಟಾಂತವನ್ನು ಕೊಡ್ತದೆ. ಸ್ವರ್ಣಕಾರೋ ಯಥಾ ಸ್ವರ್ಣಂ ಅಮಲಗ್ನೌ ನಿಹತ್ಯ ಚ ಶುದ್ಧೇನ ತೇನ ಚಾತ್ಮೇಷ್ಠಂ ಕುರುತೆ ರೂಪಮಂಜಸ ಏವಂ ಭಗವಾನ್ ವಿಷ್ಣುರ್ ಜೀವಸ್ವರ್ಣಸ್ಯ ಯನ್ಮಲಂ ಅವಿದ್ಯಾ ಕಾಮಕರ್ಮಾದಿ ಆತ್ಮಾಗ್ನೌ ನಾಶ್ಯ ಸರ್ವಕೃತ. ಜೀವರಲ್ಲಿರುವಂತಹ ಅವಿದ್ಯಾ ಕಾಮ ಕರ್ಮ ಅನ್ನುವ ಮಲವನ್ನು ಸುಟ್ಟು ಹಾಕಿ, ಹೇಗೆ ಸ್ವರ್ಣಕಾರ ಬಂಗಾರದಲ್ಲಿರುವ ಮಲವನ್ನು ಸುಟ್ಟು ಹಾಕಿ ತನಗೆ ಬೇಕಾದಂತಹ ಶೇಪನ್ನು ಕೊಡ್ತಾನೋ, ಹಾಗೆ ಪರಮಾತ್ಮ ನಮ್ಮಲ್ಲಿರುವಂತಹ ಕಾಮಕ್ರೋಧಾದಿಗಳನ್ನೆಲ್ಲ ಬಿಡಿಸಿ ಶುದ್ಧವಾದಂತಹ ಮೋಕ್ಷವನ್ನು ಕೊಟ್ಟು ಮೋಕ್ಷದಲ್ಲಿಯೂ ಕೂಡ ಅತ್ಯಂತ ಸುಂದರವಾಗಿ ಇರುವ ಹಾಗೆ ಅನುಗ್ರಹವನ್ನು ಮಾಡ್ತಾನೆ. ಇನ್ನೊಂದು ಅರ್ಥ ಏನು ಅಂತ ಹೇಳಂತಂದರೆ, ವಾಮಭಾಮೌ ಭಾಮ ಶಬ್ದವು ಸೌಂದರ್ಯ ತೇಜೋ ವಾಚಿನೌ ತತ್ ಪ್ರಧಾನತ್ವಾತ್ ಸ್ತ್ರೀ ಪುಂಸೌ ವಾಮಭಾಮ ಶಬ್ದೋಕ್ತೌ ತನ್ನಿಯಾಮಕೋ ವಾಮನಃ ಭಾಮನಃ ಇತಿ ಅಂತ ತತ್ವಪ್ರದೀಪದಲ್ಲಿ ಹೇಳಿದಂತಹ ಮಾತಿದು. ಏನು ಅಂತಂದರೆ, ಸೌಂದರ್ಯ ಪ್ರಧಾನವಾಗಿರುವ ಸ್ತ್ರೀಯನ್ನು ಪ್ರೇರೇಪಿಸುವವನು ಯಾರೋ ಅವನು ವಾಮನ. ಭಗವಂತ ಸೌಂದರ್ಯಪ್ರದನಾಗಿದ್ದು ವಾಮ ಅನಿಸುವ ಸ್ತ್ರೀಯರನ್ನು ನಿಯಮಿಸುವುದರಿಂದಲೇ ಅವನನ್ನು ವಾಮನೀ ಎಂದು ಛಾಂದೋಗ್ಯ ಉಪನಿಷತ್ತು ಕೂಡ ನಮಗೆ ಅದನ್ನು ಹೇಳ್ತಾರೆ. ಏಷ ಉ ಏವ ವಾಮನೀರೇಷ ಹಿ ಸರ್ವಾಣಿ ವಾಮಾನಿ ನಯತಿ
ಅಂಥೇಳಿ ಅಲ್ಲಿ ಹೇಳ್ತಾರೆ. ಅಂದರೆ ವಾಮಂ ಸೌಂದರ್ಯಂ, ಭಾಮಃ ತೇಜ, ಸೌಂದರ್ಯ ತೇಜ ಪ್ರದತ್ವಾತ್ ಸ್ತ್ರೀ ಪುರುಷ ವಾಮ ಭಾಮ ಶಬ್ದಿತಾ ತನ್ನೇತ ವಾಮನಿರ್ಭಾಮನಿಶ್ಚ ಅಂತನ್ನೋ ಮಾತು ತತ್ವ ದೀಪಿಕಾದಲ್ಲಿ ಅಂದರೆ ಬ್ರಹ್ಮಸೂತ್ರ ಭಾಷ್ಯದ ಟೀಕೆಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಶಿವಾಂತರ್ಯಾಮಿತೆಯ ಸ್ಥಿತ್ವ ಅಂದರೆ ಶಿವರೂಪೇ ಶಿವೇ ಸ್ಥಿತ ಅಂತ ಶಿವಾಂತರ್ಯಾಮಿತೆಯ ಸ್ಥಿತ್ವ ವಾಮಂ ಅಂದರೆ ಹರಂ ನಯತಿ ಪ್ರಣಯತಿ ಇತಿ ವಾಮನಃ. ವಾಮಂ ಹರೇ ಕಾಮೇ ವಿದ್ಯಾತ್ ಅಂಥೇಳಿ ಅಲ್ಲಿ ಹೇಳ್ತಾರೆ. ಶಿವನಲ್ಲಿ ಶಿವರೂಪದಲ್ಲಿದ್ದುಕೊಂಡು ಅವನನ್ನು ಪ್ರೇರೇಪಿಸುವವನು ಯಾರೋ ಅವನು ವಾಮನ. ಇನ್ನೊಂದು ಅರ್ಥ ವಾಮ ಅಂತ ಹೇಳಿದ್ರೆ ಕಾಮ ಅಂತ ಅರ್ಥ. ವಾಮಂ ಅಂದರೆ ಕಾಮಂ ನಯತಿ ಪ್ರಣಯತಿ ಪ್ರೇರಯತಿ ಇತಿ ವಾಮನಃ. ಕಾಮವನ್ನು ಪ್ರೇರೇಪಿಸುವವನು ಯಾರೋ ಅವನು ವಾಮನ. ಇನ್ನೊಂದು ವಾಮಾನಿ ಸುಂದರ ವಸ್ತೂನಿ ನಯತಿ ಇತಿ ವಾಮನಃ. ಸತ್ಯಸಂಧರು ಸುಂದರ ವಸ್ತುಗಳನ್ನು ಯೋಗ್ಯರಿಗೆ ತಲುಪುವ ಹಾಗೆ ಮಾಡುವವನು ಯಾರೋ ಅವನು ವಾಮನ. ಇನ್ನೊಂದು ವಾಮಂ ಸೌಂದರ್ಯಂ ವಕ್ರತ್ವಂ ಚ ನಯತಿ ಇತಿ ವಾಮನಃ. ಸೌಂದರ್ಯವನ್ನು ಅಥವಾ ಕೌಟುಲ್ಯವನ್ನು ಹೊಂದಿಸುವವನು ಯಾರೋ ಅವನು ವಾಮನ. ಇನ್ನು ದ್ರಷ್ಟೃನ್ ಸ್ವಕಾಂತ್ಯ ವಾಮಾನಿ ಸುಖಾನಿ ನಯತಿ ಇತಿ ವಾಮನಃ. ನೋಡುವವರಿಗೆ ತನ್ನ ಕಾಂತಿಯಿಂದ ಸುಖವನ್ನು ಹೊಂದಿಸುವವನು ಯಾರೋ ಅವನು ವಾಮನ. ಇನ್ನೊಂದು ವನನೀಯ ಸರ್ವೈ ದೇವೈ ಸಂಭಜನೀಯ ಇತಿ ವಾಮನಃ ವನಸಂಭಕ್ತೌ ಅಂತ ಇದು ಶಾಂಕರ ಭಾಷ್ಯದಲ್ಲಿ ಹೇಳಿದ ಮಾತಿದು. ಏನು ಅಂದರೆ ಸರ್ವದೇವತೆಗಳಿಂದಲೂ ಸೇವಿಸಲು ಯೋಗ್ಯನಾದಂಥವನು ಯಾರೋ ಅವನು ವಾಮನ. ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ ಮಾತು, ಕಾಟಕೋಪನಿಷತ್ತಿನಲ್ಲಿ ಹೇಳಿದಂತಹ ಮಾತು ಇತ್ಯಾದಿಗಳನ್ನು ನಾವು ಗಮನಿಸಬೇಕು. ಇನ್ನು ವೇದಗಳನ್ನು ಹೊರಹೊಮ್ಮಿಸುವವನು ಯಾರೋ ಅವನು ವಾಮನ. ವಾಮಂ ಅಂದರೆ ಸರ್ವ ವೇದಾನಾಂ ವಮನಾತ್ ಉದ್ಗೀರಣಾತ್ ವಾಮನಃ. ವಮನ ಮಾಡ್ತಾನೆ, ಆದ್ದರಿಂದ ಅವನು ವಾಮನ ಅಂದರೆ ಹೊರ ಹಾಕ್ತಾನೆ ಅಂತ ಅರ್ಥ. ಹೇಗೆ ಭಗವಂತನ ಸೃಷ್ಟಿಯ ಆದದಲ್ಲಿ ಹಯಗ್ರೀವ ರೂಪದಿಂದ ವೇದವನ್ನು ಉಪದೇಶ ಮಾಡಿದ್ದು ಹೌದು, ತನ್ನ ಬಾಯಿಯಿಂದ ಹೊರಗೆ ಹಾಕಿದ ಅಂತ ನಾವು ಅಲ್ಲಿ ಕೇಳ್ತೀವಿ. ಆದರೆ ಈ ಪರಮಾತ್ಮ 4 ವೇದಗಳನ್ನು ಯಾವಾಗಲೂ ಅವನ ಮುಖದಿಂದಲೇ ಹೊರ ಹೊರತಿರ್ತದೆ. ಸಂತತಂ ಚಿಂತೆಯೇತ್ ಕಂಠಂ ಭಾಸತ್ ಕೌಸ್ತುಭ ಭಾಸಿತಂ ವೈಕುಂಠಸ್ಯಾಖಿಲ ವೇದ ಉದ್ಗೀರ್ಯಂತೆ ನಿಶಮ್ಯತಃ ಅಂತ 12 ಸ್ತೋತ್ರದಲ್ಲಿ ಕೇಳಿದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಅದರಿಂದ ವಾಮನ ವಾಮನ ಅಂತ ಇಷ್ಟು ಇನ್ನೂ ಅನೇಕ ಅರ್ಥಗಳನ್ನು ಅಲ್ಲಿ ಹೇಳಿದ್ದಾರೆ. ಮುಂದಿನ ನಾಮ ಓಂ ಪ್ರಾಂಶವೇ ನಮಃ. ಓಂ ಭಗವಂತನನ್ನು ಪ್ರಾಂಶು ಅಂತ ಕರೀತಾರೆ. ಯಾಕಂತಂದರೆ ಸರ್ವೋಚ್ಚ ಭಗವಾನ್ ವಿಷ್ಣು ಸಾಮ ಸಂಹಿತೆಯಲ್ಲಿ ಸಾಮವೇದದಲ್ಲಿ ಹೇಳಿದಂತಹ ಮಾತು. ಛಾಂದೋಗ್ಯ ಉಪನಿಷತ್ತು ಕೂಡ ಈ ಮಾತನ್ನು ಹೇಳುತ್ತದೆ. ಸರ್ವೋಚ್ಚೋ ಭಗವಾನ್ ವಿಷ್ಣು, ಭಗವಂತ ಸ್ವರೂಪತಃ ಎಲ್ಲರಿಗಿಂತಲೂ ಉತ್ತಮನಾಗಿರ್ತಕ್ಕಂಥವನು. ಆದ್ದರಿಂದ ಅವನನ್ನು ಪ್ರಾಂಶುಪಾಲ ಅಂತ ಕನ್ನಡದೊಳಗೂ ಬಂದಿದೆ ನೋಡ್ರಿ. ಅದು ಪ್ರಾಂಶುಪಾಲ ಅಂತಂದ್ರೆ ಪ್ರಿನ್ಸಿಪಲ್ ಅಂತ ಅರ್ಥ. ಪ್ರಾಂಶು ಅಂತೇಳಂತಂದರೆ ಎಲ್ಲರಿಗಿಂತ ಉತ್ತಮನಾಗಿ ಇದ್ದು, ಅಂದರೆ ಅಥಾರಿಟಿ ವೈಸ್ ಅವನು ದೊಡ್ಡವನೇ, ಅವನು ಆಗಿದ್ದು ಇಡೀ ಸಂಸ್ಥೆಯನ್ನು ಪಾಲನ ಮಾಡುವವನು. ಆದ್ದರಿಂದ ಅವನು ಪ್ರಾಂಶುಪಾಲ. ಇನ್ನೊಂದರ್ಥ ಪ್ರಕೃಷ್ಟಾಹ ಅಂಶೋ ಯಸ್ಯ ಸಹ ಪ್ರಾಂಶು. ಪ್ರಕೃಷ್ಟವಾದ ಕಿರಣಗಳುಳ್ಳವನು ಯಾರೋ ಅವನು ಪ್ರಾಂಶು. ಇನ್ನೊಂದು ಅರ್ಥದಲ್ಲಿ ಪ್ರಕೃಷ್ಟ ಅಂಶು ರವಿ ಏನ ಸಹ ಪ್ರಾಂಶು. ಅಂದರೆ ಪ್ರಕಾಶಕ ಪದಾರ್ಥಗಳಲ್ಲೆಲ್ಲ ಸೂರ್ಯನು ಪ್ರಕೃಷ್ಟನಾಗುವಂತೆ ಅನುಗ್ರಹ ಮಾಡಿದವನು ಯಾರೋ ಅವನು ಪ್ರಾಂಶು. ಇನ್ನೊಂದು ಅರ್ಥ ಪ್ರಗತಃ ಅಂಶು ಲೇಷಃ ಯಸ್ಮಾತ್ ಸಹ ಪ್ರಾಂಶು. ಅಂಶುಲೇಷೆ ಅಂತ ಅಂದರೆ ಪ್ರತಿಯೊಂದು ಗುಣದಲ್ಲಿಯೂ ಪೂರ್ಣತ್ವವನ್ನು ಹೊಂದಿರುವ ಪ್ರಯುಕ್ತ ಲೇಷ ಕಳೆದುಕೊಂಡಿರುವವನು. ಪ್ರಗತಃ ಲೇಷಃ ಅಂಶು ಯಸ್ಮಾತ್ ಸಹ ಪ್ರಾಂಶು.
ಅಂದರೆ ಪರಮಾತ್ಮನ ಗುಣ ಇದೆ ಅಂತ ಹೇಳಂತಂದರೆ ಅದು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲೇನಿದೆ ಅಂಶದೊಳಗದ ಅಂತ ಸರ್ವಥಾ ಅರ್ಥ ಅಲ್ಲ. ಇನ್ನೊಂದು ಅರ್ಥ ಏನು ಅಂತಂದರೆ ಪುಣ್ಯ ಪಾಪೆ ಪ್ರಕರ್ಷೇಣ ಅಂಶಯತಿ ವಿಭಾಜಯತಿ ಇತಿ ಪ್ರಾಂಶು. ಅಂಶ ವಿಭಜನೆ ಅಂತ ಒಂದು ಧಾತು ನಮ್ಮಲ್ಲಿ. ಶುಭಾಶುಭ ಫಲಗಳನ್ನು ಚೆನ್ನಾಗಿ ವಿಭಾಗ ಮಾಡುವವನು ಯಾರೋ ಅವನು ಪ್ರಾಂಶು. ಪ್ರಕರ್ಷೇಣ ಅಶ್ನುತೆ ವ್ಯಾಪ್ನೋತಿ ಇತಿ ಪ್ರಾಂಶು. ಚೆನ್ನಾಗಿ ವ್ಯಾಪಿಸಿ ಇರುವಂಥವನು ಯಾರೋ ಅವನು ಪ್ರಾಂಶು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯಾದಿ ಪ್ರಗತ ಅಂಶು ಏನ ಭವತಿ ಸಹ ಪ್ರಾಂಶು. ಯಾರ ಕಾಂತಿಯ ಮುಂದೆ ಮಹಾಕಾಂತಿಯುಕ್ತರಾದಂತಹ ಸೂರ್ಯಾದಿಗಳೇ ಅವರು ಪ್ರಕಾಶಿಸೋದಿಲ್ಲವೋ ಅವನು ಪ್ರಾಂಶು. ಪರಮಾತ್ಮ ಒಂದು ಫೋಕಸ್ ಬಲ್ಬ್ ಇದ್ದಂಗೆ, ಸೂರ್ಯಾದಿಗಳು ಮೇಣಬತ್ತಿ ಇದ್ದಂಗೆ. ಹೆಂಗೆ ಫೋಕಸ್ ಮುಂದಿದ್ದಾಗ ಮೇಣಬತ್ತಿ ಕಾಣೋದೇ ಇಲ್ಲವೋ ಹಾಗೆ ಪರಮಾತ್ಮನ ಮುಂದೆ ಬಂದಾಗ ಉಳಿದ ಯಾವ ದೇವತೆಗಳು ತಮ್ಮ ಪ್ರಕಾಶವನ್ನು ತೋರೋದೇ ಇಲ್ಲ ಅವರು. ಆದ್ದರಿಂದ ಸೂರ್ಯಾದಿ ಪ್ರಗತಃ ಅಂಶು ಏನ ಭವತಿ ಸಹ ಪ್ರಾಂಶು ಅಂತ ಹೇಳ್ತಾರೆ. ಮುಂದಿಂದು ಓಂ ಅಮೋಘಾಯ ನಮಃ. ಓಂ ಭಗವಂತನನ್ನ ಅಮೋಘ ಅಂತ ಕರೀತಾ ಇದ್ದಾರೆ. ಯಾಕೆ ಭಗವಂತನನ್ನ ಅಮೋಘ ಅಂತ ಕರೀತಾರೆ ಅಂತಂದರೆ ಮೋಘತ್ವ ನಿಷೇಧ ವಿಶೇಷಣಂ ಸ್ಮರಣಾದಿ ಉಪಸಂಕ್ರಾಮಮಿತಿ ಭಗವತಃ ಸ್ಮರಣಾದಿ ಮೋಘಂ ನ ಭವತಿ ಇತಿ ಅಮೋಘ. ತನ್ನ ಸ್ಮರಣೆ, ನಾಮ ಸಂಕೀರ್ತನೆ, ಪ್ರಣಾಮ, ಆರಾಧನೆ ಮೊದಲಾದವುಗಳು ನಿರರ್ಥಕವಾಗದೇ ಇರುವಂಗ ಮಾಡುವುದರಿಂದ ಪರಮಾತ್ಮನನ್ನು ಅಮೋಘ ಅಂತ ಕರೀತಾ ಇದ್ದಾರೆ. ಭಗವಂತನ ಸ್ವರೂಪದ ಸ್ಮರಣೆ ಮಾಡುವುದು ಬೇಡ, ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಸಾಕಂತ. ಅಂತಹವನ ಪಾಪಗಳು ಪರಿಹಾರ ಆಗಿ ಹೋಗ್ತವೆ. ಹೀಗಿರುವಾಗ ಭಗವಂತನನ್ನು ಸ್ಮರಿಸೋದು ಪರಮ ಪುರುಷಾರ್ಥ, ಮುಕ್ತಿ ಕೊಡುವಂಥದ್ದು ಅನ್ನುವುದನ್ನು ನಮಗೆ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದೊಳಗೂ ಹೇಳಿಕೊಡ್ತಾರೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಗಮಾಶುಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ ತತ್ಕಿಮಪಾಃ ಕ್ರಿಯತೆ. ಸ್ವಲ್ಪ ನೀವು ಪ್ರಯತ್ನ ಮಾಡಿದರೂ ಸಾಕು, ಅದು ವ್ಯರ್ಥವಾಗುವುದಿಲ್ಲ. ಪರಮಾತ್ಮ ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ವಿಸ್ತಾರವಾಗಿ ಭಗವದ್ಗೀತೆಯಲ್ಲೂ ಕೇಳಿದ್ದೀವಿ. ಪ್ರಾರಂಭ ಮಾಡ್ತೀವಿ, ಅಂತ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಮಧ್ಯದಲ್ಲೇ ಏನೋ ವಿಘ್ನಗಳು ಬಂದು ನಿಂತು ಹೋಗ್ತಾವೆ ಅಂತ ಹೇಳಂತಂದರೆ ಕೃಷ್ಣ ಹೇಳ್ತಾನೆ, ಎಷ್ಟು ಮಾಡಿರ್ತೀರಿ ಅಷ್ಟೇ ಒಳ್ಳೆಯದು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಆಗ್ನೇಯ ಪುರಾಣದಲ್ಲಿ ಬಂದಂತಹ ಮಾತು. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಎಷ್ಟು ಮಾಡಿರಿ ಅಷ್ಟು ನಿಮ್ಮ ಹೆಸರಿಗೆ ಜಮಾ ಆಯ್ತದು. ಅಂದಮೇಲೆ ದೇವರು ದೇವರ ಹೆಸರಿನಿಂದ ನಾವು ಏನೇ ಮಾಡಿದರು, ದೇವರ ಸಲುವಾಗಿ ನಾವೇನೇ ಮಾಡಿದರು, ಅದು ಎಂದಿಗೂ ವೇಸ್ಟ್ ಆಗೋದಿಲ್ಲ. ವೇಸ್ಟ್ ಆಗ್ಲಿಕ್ಕೆ ಪರಮಾತ್ಮ ಬಿಡೋದಿಲ್ಲ. ಆದ್ದರಿಂದ ಅವನು ಅಮೋಘ. ಎಲ್ಲೇ ದಾನ ಮಾಡ್ರಿ, ಎಲ್ಲೇ ಪಾರಾಯಣ ಮಾಡ್ರಿ, ಏನೇ ಜಪ ಮಾಡ್ರಿ, ಅದು ಎಂದಿಗೂ ವೇಸ್ಟ್ ಆಗೋದಿಲ್ಲ. ನಮಗದರದ ಇಫೆಕ್ಟ್ ಇಮಿಡಿಯೇಟ್ ಆಗಿ ಸಿಗ್ತದೋ ಬಿಡ್ತದೋ, ಬಟ್ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಅವರ್ ಅಕೌಂಟ್ ಆ್ಯಂಡ್ ವಿ ವಿಲ್ ಎಂಜಾಯ್ ಇಟ್ ಟುಡೇ ಆರ್ ಲೇಟರ್. ಅದು ಪರಮಾತ್ಮನ ಜವಾಬ್ದಾರಿ ತಗೊಂಡಾನ. ಆದ್ದರಿಂದ ಪರಮಾತ್ಮನಿಗೆ ಅಮೋಘ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಮೋಘಂ ಕರೋತಿ ಮೋಘಯತಿ ಮೋಘಯತೀತಿ ಮೋಘ ನ ಮೋಘ ಅಮೋಘ. ಅಂದರೆ ಮುಕ್ತಾತ್ಮರ ಸಂಕಲ್ಪಗಳು ಹಾಗೂ ಕಾಮಗಳು ಇದು ವ್ಯರ್ಥ ಆಗದೇ ಇರೋ ಹಾಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನು ಅಮೋಘ. ಅಂದರೆ ಭಗವಂತನನ್ನು ಹೊಂದಿದಂತಹ ಮುಕ್ತ ದೇವತೆಗಳು ಇವರು ಸತ್ಯಕಾಮರು, ಸತ್ಯ ಸಂಕಲ್ಪರು ಅನ್ನೋ ಮಾತು ಗೌಪವನ ಶ್ರುತಿ ಹೇಳುತ್ತದೆ. ಏತೇ ದೇವಾ ಏತಮಾತ್ಮಾನಮನುವಿಶ್ಯ ಸತ್ಯಾಹ ಸತ್ಯಕಾಮಾಹ ಸತ್ಯಸಂಕಲ್ಪಾಹ ಅಂತ ಗೌಪವನ ಶ್ರುತಿ ಹೇಳುತ್ತದೆ. ಆದರೆ ಈ ಸತ್ಯಕಾಮತ್ವ, ಸತ್ಯಸಂಕಲ್ಪತ್ವ ಭಗವಂತನ ಕಾಮ ಹಾಗೂ ಸಂಕಲ್ಪಗಳಿಗೆ ಅನುಗುಣವಾಗಿ ಇರ್ತದೆ.
ಮುಕ್ತರು ಏನು ಕಾಮ ಮಾಡ್ತಾರೆ, ಮುಕ್ತರು ಏನು ಅಪೇಕ್ಷಾ ಪಡ್ತಾರೆ, ಅದು ಪರಮಾತ್ಮನ ಅನುಗುಣವಾಗಿ, ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿಯೇ ಅದು ಹೇಳ್ತಾ ಇದೆ. ಬ್ರಹ್ಮಸೂತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ. ಮುಕ್ತಾನಾಂ ಸತ್ಯಕಾಮತ್ವಂ ಸಾಮರ್ಥ್ಯಂಚ ಪರಸ್ಯತು ಕಾಮಾನುಕೂಲ ಕಾಮತ್ವಂ ನಾಣ್ಯತ್ತೇಷಾಂ ವಿಧೀಯತೆ ಅಂತನ್ನುವ ಮಾತನ್ನು ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ಅವನು ಅಮೋಘ. ಇನ್ನೊಂದು ಓಘೇನ ಜಗತ್ ಪ್ರವಾಹೇಣ ಅಮ ಸಹಿತ ಇತಿ ಅಮೋಘ. ಜಗತ್ ಪ್ರವಾಹದಿಂದ ಕೂಡಿರುವಂಥವನು ಯಾರೋ ಅವನು ಅಮೋಘ. ಇನ್ನೊಂದು ಅತ್ಯಂತ ಪಾಪ ದೂರೋವ ಅಮೋಘ. ಪಾಪದಿಂದ ಓಘ ಅಘ ಪಾಪ, ಅಮೋಘ ಪಾಪ ಇಲ್ಲದೆ ಇರುವವನು, ಬಹಳ ದೂರ ಇದ್ದವನು. ಅಂದರೆ ಪಾಪದಿಂದ ಅತ್ಯಂತ ದೂರನಾದವನು ಯಾರೋ ಅವನು ಅಮೋಘ. ಅಮೋಘ ಅಪಾಪ ಮೋಘಮನ್ನಂ ವಿಂದತ್ ಇತ್ಯತ್ರ ತಥಾ ದರ್ಶನಾತ್ ಹೇಮಚಂದ್ರದಲ್ಲಿ ಮಾತನ್ನು ಹೇಳಿದ್ದಾರೆ ಅನ್ನೋದರ ಜೊತೆಗೆ ಅನುವಾದವನ್ನು ಮುಕ್ತಾಯ ಮಾಡೋಣ. ಓಂ ಶುಚಯೇ ನಮಃ. ಓಂ ಪರಮಾತ್ಮನನ್ನು ಶುಚಿಹಿ ಶುಚಿಹಿ ಅಂತ ಕರೀತಾರೆ. ಯಾಕೆ ಶುಚಿ ಅಂತ ಕರೀತಾರೆ ಅಂತಂದರೆ, ಶುಚಿಹಿ ಶುದ್ಧೇ ಸಿತೇನಲೇ ಅಂತ ಹೇಮಚಂದ್ರ ಅನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ. ಶುದ್ಧನಾಗಿ ಇರೋನು ಯಾರು ಅವನು ಶುಚಿ. ಪರಮಾತ್ಮ ಒಬ್ಬನೇ ಸರ್ವಕಾಲಿಕ ಶುಚಿಯಾಗಿ ಇರುವಂಥವನು. ಪರಮಾತ್ಮನ ಸನ್ನಿಧಾನ ಇದ್ದದ್ದರಿಂದ ನಾವು ಕೂಡ ಶುಚಿಯಾಗಿ ಇರ್ತೇವೆ. ಆದ್ದರಿಂದ ಪರಮಾತ್ಮ ಶುಚಿ. ಶುಚಿ ಅಂತಂದರೆ ಈಗ ನಮ್ಮ ಭಾಷೆಯಲ್ಲಿ ಹೇಳೋದು ಅಂತಂದ್ರೆ ಮಡಿ. ಯಾವುದು ಮಡಿ, ಯಾವುದು ಮೈಲಿಗೆ ಅಂತಂದರೆ, ಯದ್ಯದ್ ಹರೇಹೆ ಸನ್ನಿಹಿತಂ ತತ್ತದ್ ಶುದ್ಧ ತರಂ ಮತಂ ಸ್ವತಃ ಶುಚಿತಮೋ ವಿಷ್ಣು ಸಾನ್ನಿಧ್ಯಾಂಚ ಸ್ವಭಾವತಃ. ಭಗವಂತನ ಸನ್ನಿಧಾನ ಎಲ್ಲಿ ಎಷ್ಟು ಹೆಚ್ಚು ಇರ್ತದೋ ಅದು ಅಷ್ಟು ಹೆಚ್ಚು ಮಡಿ. ಭಗವಂತನ ಸನ್ನಿಧಾನ ಎಲ್ಲಿ ಕಮ್ಮಿ ಇರ್ತದೋ ಅದು ಅಷ್ಟು ಕಮ್ಮಿ ಮಡಿ. ಶುಚಿ ಅಂತಂದ್ರೆ ಮಡಿ ಅಂತ ಅರ್ಥ. ಅಲ್ಲಿ ಹೇಳ್ತಾರೆ, ಭಾಗವತ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ವೈಶೇಷ ಸ್ಮೃತಿಯನ್ನು ಅಲ್ಲಿ ಹೇಳಿ ನಮಗೆ ತೋರಿಸಿಕೊಡ್ತಾರೆ. ಪಂಚಭೂತಾತ್ಮಕತ್ವೇನ ಸಮತಾ ಸರ್ವವಸ್ತುಷು ಹರಿಸನ್ನಿಧಿ ವೈಶೇಷಾದ್ ವಿಶೇಷಶ್ಚ ಮಹಾನ್ ಸದಾ. ಎಲ್ಲ ಕಡೆಗೂ ಪಂಚಮಹಾಭೂತಗಳೇ ಇವೆ. ಪೃಥ್ವಿ ಅಪ ತೇಜ ವಾಯು ಆಕಾಶಗಳೇ ಇವೆ. ಎಲ್ಲ ಕಡೆಗೆ ಪಂಚಮಹಾಭೂತಗಳಿದ್ದರೂ ಕೂಡ ಕೆಲವೊಂದು ಶುದ್ಧ ಅಂತ ಹೇಳ್ತೀವಿ, ಕೆಲವೊಂದು ಅಶುದ್ಧ ಅಂತ ಹೇಳ್ತೀವಿ. ಇಲ್ಲಿ ಹೋಗಿ ಬಂದರೆ ಸ್ನಾನ ಮಾಡಬೇಕು ಅಂತ ಹೇಳ್ತೀವಿ, ಇಲ್ಲಿ ಹೋಗಬೇಕು ಅಂದರೆ ಸ್ನಾನ ಮಾಡಬೇಕು ಅಂತ ಹೇಳ್ತೀವಿ. ಈ ವಿಭಾಗ ಯಾಕದ ಅಂತ ಹೇಳಂತಂದ್ರೆ, ಗುಡಿಗೆ ಹೋಗಬೇಕು ಅಂತಂದ್ರೆ ಸ್ನಾನ ಮಾಡಿ ಹೋಗಬೇಕು ಅಂತ ಹೇಳ್ತೀವಿ. ಯಾಕಂತಂದ್ರೆ ಗುಡಿಯಲ್ಲಿ ದೇವರ ಸನ್ನಿಧಾನ ವಿಶೇಷವಾಗಿ ಹೆಚ್ಚು ಇದೆ. ಸ್ಮಶಾನಕ್ಕೆ ಹೋಗಿ ಬಂದ ಮೇಲೆ ಸ್ನಾನ ಮಾಡಬೇಕು ಅಂತ ಹೇಳಂತೀವಿ. ಯಾಕಂತಂದ್ರೆ ಪರಮಾತ್ಮನ ಸನ್ನಿಧಾನ ಅಲ್ಲಿ ಕಮ್ಮಿ ಇದೆ. ಪರಮಾತ್ಮನ ಸನ್ನಿಧಾನದಿಂದಾಗಿ ಮಡಿ ಮೈಲಿಗೆ ಅಂತನ್ನುವುದು ಬೈಫರ್ಕೇಶನ್ನೇ ಹೊರತಾಗಿ ಇಲ್ಲಿಯೂ ಪಂಚಮಹಾಭೂತಗಳೇ, ಅಲ್ಲಿಯೂ ಪಂಚಮಹಾಭೂತಗಳೇ. ಇಲ್ಲಿಯೂ ಮಣ್ಣು ಕಲ್ಲು ಇರೋದೆ, ಅಲ್ಲಿಯೂ ಮಣ್ಣು ಕಲ್ಲು ಇರೋದೆ. ಆದರೂ ಒಂದು ಕಡೆ ಹೋಗಬೇಕಾದ್ರೆ ಮಡಿ, ಇನ್ನೊಂದು ಕಡೆ ಹೋಗಿ ಬಂದ್ರೆ ಮಡಿ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಸನ್ನಿಧಾನ. ಆದ್ದರಿಂದಲೇ ಪರಮಾತ್ಮನಿಗೆ ಶುಚಿಹಿ. ಅವ ಎಲ್ಲಿ ತನ್ನ ಸನ್ನಿಧಾನ ಹೆಚ್ಚಿರ್ತದೋ ಅದು ಹೆಚ್ಚು ಮಡಿಯಾಗಿ ಇರ್ತದೆ ಅಂತನ್ನುವುದಕ್ಕೆ ಪರಮಾತ್ಮನನ್ನು ಶುಚಿ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ಶುಚಿಂ ಪವಿತ್ರಂ ಕರೋತಿ ಇತಿ ಶುಚಿ. ಪರಮಾತ್ಮ ಶುಚಿಯಾಗಿ ಇದ್ದಾನೆ ಅಂತ ಯಾರ ಸ್ಮರಣೆ ಮಾಡ್ತಾರೋ ಅವರನ್ನು ಶುಚಿಯನ್ನಾಗಿ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಶುಚಿ. ವಾಸ್ತವಿಕವಾಗಿ ಅಗ್ನಿ ಎಲ್ಲರನ್ನೂ ಶುಚಿ ಮಾಡೋನು ಅಂತ ಹೇಳ್ತಾರೆ. ಅದಕ್ಕಂಥೇಳಿ ನಾವು ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳೋದು, ಆಮೇಲೆ ಯಾವುದಾದ್ರೂ ಪಾತ್ರೆ ಎಂಜಲಾಯಿತು ಅಂತ ಹೇಳಂತಂದರೆ ಅದನ್ನು ಕೆಂಡ ಹಾಕೋದು, ಬಂಗಾರ ಶುದ್ಧವಾಗಬೇಕು ಅಂದರೆ ಅದನ್ನು ಬೆಂಕಿಯಲ್ಲಿ ಹಾಕೋದು. ಹೀಗಾಗಿ ಶುದ್ಧ ಮಾಡೋದ್ರೊಳಗೆ ಎತ್ತಿದ ಕೈ ಅಂತಂದ್ರೆ ಅಗ್ನಿ. ಆ ಅಗ್ನಿಯಲ್ಲಿ ಶುಚಿತ್ವವನ್ನು ತಂದುಕೊಟ್ಟವನು ಪರಮಾತ್ಮ. ಆದ್ದರಿಂದ ಇತರರನ್ನು ಪವಿತ್ರೀಕರಿಸುವವನು, ಶುಚೀಕರಿಸುವವನು ಯಾರೋ ಅವನು ಶುಚಿ. ಇನ್ನೊಂದು ಶುಚಿ ಶಬ್ದ ಶುಕ್ಲ ಶುಭ್ರ ಶಚಿಶ್ವಿತೇಹೇ ಅಂತ ಅಮರಕೋಶದಲ್ಲಿ ಒಂದು ಮಾತು ಬರ್ತದೆ. ಶುಚಿ ಅಂತ ಹೇಳಂತಂದರೆ ಬೆಳ್ಳಗಿರುವವನು ಅಂತ ಅರ್ಥ. ಪರಮಾತ್ಮ ಬೆಳ್ಳಗಿದ್ದಾನಂತೆ. ಹಂಗೆ ಒಂದೊಂದು ಯುಗದೊಳಗೆ
ಒಂದೊಂದು ರೂಪ, ಒಂದೊಂದು ಬಣ್ಣ ಅವನಿಗೆ. ಹೀಗೆ ಪರಮಾತ್ಮ ಹಯಗ್ರೀವ ಅಂತನ್ನುವ ರೂಪ ಏನಿದೆ, ಇದು ಶುಕ್ಲ, ಬೆಳ್ಳಗಿರುವವನು. ಆದ್ದರಿಂದ ಹಯಗ್ರೀವನನ್ನು ಶುಚಿ ಅಂತ ಕರೆದಿದ್ದಾರೆ. ಇನ್ನೊಂದು ಶೋಚತಿ ಪ್ರಕಾಶಯತಿ ಇತಿ ಶುಚಿ. ಪ್ರಕಾಶಿಸುವವನು ಯಾರೋ ಅವನು ಶುಚಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಶೋಚಂತಿ ಪ್ರಕಾಶಯಂತಿ ಅನೇನ ಜೀವಾತ್ಮನಃ ಇತಿ ಶುಚಿ. ಛಾಂದೋಗ್ಯ ಉಪನಿಷತ್ ಭಾಷ್ಯ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಮಾತನ್ನು ಹೇಳ್ತಾರೆ. ಜೀವಾತ್ಮರು ಮುಕ್ತಿಯಲ್ಲಿ ಆನಂದ ಸ್ವರೂಪವಾಗಿ ಪ್ರಕಾಶಿಸುವಂತೆ ಅನುಗ್ರಹ ಮಾಡುವವನು ಯಾರೋ ಅವನು ಶುಚಿ. ಮುಂದಿನ ನಾಮ ಓಂ ಊರ್ಜಿತಾಯ ನಮಃ. ಓಂ ಪರಮಾತ್ಮನನ್ನು ಊರ್ಜಿತ ಅಂತ ಕರೀತಾರೆ. ಬಹಳ ಸುಂದರವಾದ ಹೆಸರು, ಅಪರೂಪದ ಹೆಸರು. ಮಕ್ಕಳಿಗೆ ಬೇಕಾದ್ರೆ ಈ ಹೆಸರನ್ನು ಇಡಬಹುದು, ಊರ್ಜಿತ ಅಂತ. ಎಷ್ಟು ಸುಂದರವಾದ ಅರ್ಥ ಅಂತ ಹೇಳಂತಂದರೆ, ಅಲ್ಲಿ ಹೇಳ್ತಾರೆ, ಊರ್ಜಃ ಪ್ರಾಣಾನಾಂ ಚೇಷ್ಟತಿ ಯಾವತ್ ಅಸ್ಯ ಸಂಜಾತಃ ಅಸ್ಯ ಅಸ್ತಿ ಇತಿ ಯಾವತ್ ಪ್ರಾಣನಾಥಾರ್ಥಾನ್ ಊರ್ಜ ಶಬ್ದಾತ್ ಅಸಾಧಾರಣ್ಯೇನ ಯಾವತ್ ಇತಿ ಊರ್ಜಿತಃ. ಅಂದರೆ ಅತಿಶಯವಾದ ಚೇಷ್ಟೆ ಉಳ್ಳವನು ಯಾವನೋ ಅವನು ಊರ್ಜಿತ, ಅತಿಶಯವಾದ ಬಲವುಳ್ಳವನು ಯಾರೋ ಅವನು ಊರ್ಜಿತ, ಅತಿಶಯವಾದ ಉತ್ಸಾಹ ಉಳ್ಳವನು ಯಾರೋ ಅವನು ಊರ್ಜಿತ. ಪರಮಾತ್ಮ ಒಬ್ಬನೇ ಅತಿಶಯವಾದ ಚೇಷ್ಟೆ ಉಳ್ಳವನು, ಅವನೊಬ್ಬನೇ. ನಮಗೆ ತಿಂದ್ರೆ ಕುಡಿದ್ರೆ ಚೇಷ್ಟ ನಮ್ಮದು, ತಿನ್ನಲಿಲ್ಲ ಕುಡಿಲಿಲ್ಲ ಅಂತಂದ್ರೆ ನಿಶ್ಚೇಷ್ಟ ನಾವು. ಪರಮಾತ್ಮ ತಿನ್ನಲಿಲ್ಲ ಕುಡಿಲಿಲ್ಲ ಅಂತೇಳಂತಂದ್ರು ಬಲ ಉಳ್ಳವನು ಅವನು. ನಾವು ತಿನ್ನಲಿಲ್ಲ ಕುಡಿಲಿಲ್ಲ ಅಂದ್ರೆ ಬಲಹೀನರು ನಾವು. ಪರಮಾತ್ಮ ಏನು ಮಾಡದೇ ಇದ್ದರೂ ಕೂಡ 24 ಗಂಟೆ ಉತ್ಸಾಹದಲ್ಲಿ, ಅತಿಶಯವಾಗಿ ಉತ್ಸಾಹದಲ್ಲಿ ಇರ್ತಕ್ಕಂಥವನು. ನಾವು ಒಂದು ತಾಸು ಕೆಲಸ ಮಾಡಿದ್ವಿ ಅಂತ ಹೇಳಂತಂದರೆ ನಿರುತ್ಸಾಹಿಗಳಾಗ್ತೇವೆ ನಾವು. ಆದ್ದರಿಂದ ಪರಮಾತ್ಮ ಅತಿಶಯವಾದ ಚೇಷ್ಟ ಉಳ್ಳದ್ದರಿಂದ, ಅತಿಶಯವಾದ ಬಲ ಉಳ್ಳದ್ದರಿಂದ, ಅತಿಶಯವಾದ ಉತ್ಸಾಹ ಉಳ್ಳವನಾದ್ದರಿಂದ ಪರಮಾತ್ಮ ಅವನನ್ನು ಊರ್ಜಿತ ಅಂತ ಕರಿತಾ ಇದ್ದೇವೆ. ಭವಿಷ್ಯತ್ ಪುರಾಣದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಕರ್ತ ಸರ್ವಸ್ಯ ವೈ ವಿಷ್ಣು ಏಕ ಏವನ ಸಂಶಯ ಇತರೇಷಾಂತು ಸತ್ತಾದ್ಯ ಯತ ಏವ ತದಾಜ್ಞೆಯ. ಭವಿಷ್ಯತ್ ಪುರಾಣದಲ್ಲಿ ಹೇಳುವಂತಹ ಮಾತು. ಎಲ್ಲರಿಗೂ ತಾನು ಎಷ್ಟು ಊರ್ಜೆ ಉಳ್ಳವನು ಪರಮಾತ್ಮ ಅಂತ ಹೇಳಂತಂದರೆ, ಪರಮಾತ್ಮನನ್ನು ಊರ್ಜಿತ ಅಂತ ನಾವು ಸ್ಮರಣೆ ಮಾಡೋಣದರಿಂದ ಅವರಲ್ಲಿ ಬಲ, ಅವರಿಗೆ ಶಕ್ತಿ, ಅವರಿಗೆ ಹುಮ್ಮಸ್ಸು, ಉತ್ಸಾಹವನ್ನು ತುಂಬುತ್ತಾನವನು. ಬೇಕಾದ್ದಾಗಲಿ ನಾನು ಮಾಡಬಹುದು ಅಂತನ್ನುವ ಉತ್ಸಾಹ ಬರಬೇಕು ಅಂತಂದರೆ ಪರಮಾತ್ಮನನ್ನು ಊರ್ಜಿತ ಅಂತ ಸ್ಮರಣೆ ಮಾಡಬೇಕಂತ. ನಿತ್ರಾಣ ಆಗಲಿಕ್ಕತ್ತಿತ್ತು ಅಂತ ಹೇಳಂತಂದರೆ ಊರ್ಜಿತ ಅಂತ ಸ್ಮರಣೆ ಮಾಡಬೇಕಂತೆ. ಬಲಹೀನರಾಗಿದ್ವಿ, ಚೇಷ್ಟೆ ನಾವು ಆಲಸ್ಯತನ ಮಾಡ್ತಿದ್ವಿ ಅಂತ ಹೇಳಂತಂದರೆ ನಾವು ಊರ್ಜಿತ ಅಂತ ಪರಮಾತ್ಮನನ್ನು ಧ್ಯಾನ ಮಾಡಬೇಕಂತ. ಇನ್ನೊಂದು ಅರ್ಥವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಭೂತಾನಿ ಊರ್ಜಯತಿ ಚೇಷ್ಟಯತಿ ಇತಿ ಊರ್ಜಿತ, ಭೂತಾನಿ ಊರ್ಜಯತಿ ಬಲಯುಕ್ತಾನಿ ಕರೋತಿ ಇತಿ ಊರ್ಜಿತ, ಭೂತಾನಿ ಊರ್ಜಯತಿ ಉತ್ಸಾಹಯುಕ್ತಾನಿ ಕರೋತಿ ಇತಿ ಊರ್ಜಿತ. ಪ್ರಾಣಿಗಳನ್ನು ಚೇಷ್ಟಾಯುಕ್ತರನ್ನಾಗಿ ಮಾಡ್ತಾನೆ, ಆದ್ದರಿಂದ ಅವನು ಊರ್ಜಿತ. ಪ್ರಾಣಿಗಳನ್ನು ಬಲಯುಕ್ತರನ್ನಾಗಿ ಮಾಡ್ತಾನೆ, ಆದ್ದರಿಂದ ಅವನು ಊರ್ಜಿತ. ಪ್ರಾಣಿಗಳನ್ನು ಉತ್ಸಾಹಯುಕ್ತರನ್ನಾಗಿ ಮಾಡ್ತಾನೆ, ಆದ್ದರಿಂದ ಅವನು ಊರ್ಜಿತ. ಸ್ವಯಂ ಅವನು ಹಂಗಿದ್ದಾನ. ಊರ್ಜಿತ ಅಂತ ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಇವನ್ನೆಲ್ಲ ಕೊಡ್ತಾನ, ಆದ್ದರಿಂದ ಅವನು ಊರ್ಜಿತ. ಇನ್ನೊಂದು ಅರ್ಥ, ಸಾರಾನ್ನ ಸಂಪನ್ನತ್ವಾತ್ ಊರ್ಜಿತ. ಸಾರಾನ್ನ ಊರ್ಜಿತತ್ವಾತ್ ಅಂದ್ರೆ ಆಹಾರದ ಸಾರಭಾಗವನ್ನು ಮಾತ್ರ ಸ್ವೀಕಾರ ಮಾಡುವವನು ಯಾರೋ ಅವನು ಊರ್ಜಿತ. ನಾವೇನು ಅನ್ನ ತಿಂತೀವಿ, ನಾವು ತಿನ್ನೋದೆಲ್ಲವೂ ಅನ್ನವೇ. ಅತ್ತಿ ಇತಿ ಅನ್ನಂ, ತಿನ್ನೋದೆಲ್ಲವೂ ಅನ್ನವೇ. ನಾವು ತಿಂದಂಥ, ನಾವು ಏನೇ ತಿನ್ನಲಿ ಅದರೊಳಗಿನ ಸಾರಭಾಗವನ್ನು ಮಾತ್ರ ಸ್ವೀಕಾರ ಮಾಡುವವನು ಯಾರೋ ಅವನು ಊರ್ಜಿತ. ಅದರಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅಂತ 2 ರೂಪಗಳೇನಿವೆ, ಈ ರೂಪಗಳಿಂದಲೇ ಪರಮಾತ್ಮ ಸಾರಭೋಕ್ತ ಅಂತ ಅವನನ್ನು ಕರೆದಿದ್ದಾರೆ.
ಐತರೇಯ ಸಂಹಿತೆಯಲ್ಲಿ ಬರುವಂತಹ ಮಾತು. ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತೌ ಭೋಕ್ತೃಶಕ್ತಿ ಪ್ರದಾತಾರೌ ಭೋಕ್ತಾರೌ ಚ ವಿಶೇಷತಃ ಅನ್ನುವ ಮಾತು ಐತರೇಯ ಸಂಹಿತೆಯಲ್ಲಿ ಹೇಳಿದಂತಹ ಮಾತು. ಇನ್ನು ಕೃಷ್ಣ ಅಂತ ಅರ್ಥ. ಊರ್ಜಿತ ಅಂತನ್ನೋ ಶಬ್ದಕ್ಕೆ ಕೃಷ್ಣ ಅಂತ ಅರ್ಥ. ಯಾಕ ಅಂತಂದ್ರೆ ಊರ್ಜಂ ಸಾರಾನ್ನಂ ಅಸ್ಯ ಸಂಜಾತಂ ಅಸ್ಯ ಅಸ್ತಿ ಇತಿ ಯಾವತ. ದನ ಕಾಯಲಿಕ್ಕೆ ಹೋದಾಗ ಗೋಪಾಲಕರಿಗೆ ಹಸಿವೆಯಾಗಿದೆ ಅಂತ ಕೇಳಿದಾಗ ಅಲ್ಲಿ ಬ್ರಾಹ್ಮಣರು ಮಾಡುವ ಯಜ್ಞಕ್ಕೆ ಹೋಗಿ ನೀವು ಅನ್ನವನ್ನು ತಗೊಂಡು ಬರ್ರಿ ಅಂತ ಹೇಳಿದರು. ಬ್ರಾಹ್ಮಣರು ಕೊಡಲಿಲ್ಲ. ಬ್ರಾಹ್ಮಣರ ಪತ್ನಿಯರಿಗೆ ಹೋಗಿ ಕೇಳ್ರಿ ಅಂತಂದಾಗ ಕೃಷ್ಣನಿಗೆ ಸರ್ವಸ್ವವನ್ನು ಅವರು ಕೊಟ್ಟರು. ಅವರು ಕೊಟ್ಟದ್ದೆಲ್ಲ ಇದ್ರೂ ಕೂಡ ಅದರೊಳಗಿನ ಸಾರ ಭಾಗವನ್ನು ಮಾತ್ರ ಸ್ವೀಕಾರ ಮಾಡಿದ. ಆದ್ದರಿಂದ ಕೃಷ್ಣಾವತಾರದಲ್ಲಿ ವಿಪ್ರ ಪತ್ನಿಯರು ಕೊಟ್ಟ ಅನ್ನದ ಸಾರ ಭಾಗವನ್ನು ಸ್ವೀಕಾರ ಮಾಡಿದವನು ಯಾರೋ ಅವನು ಊರ್ಜಿತ. ಇನ್ನು ಯಾರು ಊರ್ಜಂ ಸಾರಂ ಅನ್ನಂ ಯೇಷಾಂ ಅಸ್ತಿ ಇತಿ ಊರ್ಜಾ ಅನ್ನದಾತಾರಃ ತಾನ್ ತನೋತಿ ಊರ್ಜಿತಃ ಕರೋತಿ ಇತಿ ಊರ್ಜಿತಃ. ಬಹಳ ಅದ್ಭುತವಾದಂತಹ ಅರ್ಥ ಇದು. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳುವಂಥದ್ದು. ಪರಮಾತ್ಮ ಸಾರವನ್ನು ಭೋಗ ಮಾಡ್ತಾನೆ, ಆದ್ದರಿಂದ ಊರ್ಜಿತ ಸರಿ. ನಾವು ಮಾಡುವ ಕರ್ಮಗಳೇನಿವೆ ಅಲ್ಲ, ನಾವು ಮಾಡುವ ಭೋಗಗಳೇನಿವೆ ಅಲ್ಲ, ನಾವು ಮಾಡುವ ಕರ್ಮಗಳು, ನಾವು ಮಾಡುವ ಭೋಗದಲ್ಲಿನ ಸಾರ ಭಾಗವನ್ನು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆ ಸಾರವನ್ನು ಸ್ವೀಕಾರ ಮಾಡಿದ ಪರಮಾತ್ಮ ನಮಗೆ ಇನ್ನೂ ವ್ಯಾಪ್ತಿ ಹೆಚ್ಚಾಗುವ ಹಂಗೆ ಮಾಡ್ತಾನಂತ. ವ್ಯಾಪ್ತಿ ಹೆಚ್ಚಾಗುವಂಗೆ ಮಾಡೋದು ಅಂತಂದ್ರೆ ನಾವು ಮಾಡುವ ಪುಣ್ಯ ಕಾರ್ಯದಿಂದಾಗಿ ಸ್ವರ್ಗದ ತನಕ ನಮ್ಮ ವ್ಯಾಪ್ತಿ ಇತ್ತಂತ ಹೇಳಂತಂದ್ರೆ ಅದನ್ನು ಮೋಕ್ಷದ ತನಕ ತೊಗೊಂಡು ಹೋಗೋ ಜವಾಬ್ದಾರಿ ತಗೋತಾನಂತ. ಅದಕ್ಕೆ ಸಾರ ಭಾಗವನ್ನು ಯಾರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೋ ಅವರಿಂದ ಆ ಸಾರ ಭಾಗವನ್ನು ಸ್ವೀಕಾರ ಮಾಡಿ ಅವರಿಗೆ ಇನ್ನೂ ಹೆಚ್ಚಿನ ವ್ಯಾಪ್ತಿಯನ್ನು ಕೊಡ್ತಾನೆ. ಆದ್ದರಿಂದ ಅವನು ಊರ್ಜಿತ. ಇನ್ನೊಂದು ಅರ್ಥ, ಊರ್ಜಂ ಬಲಂ ಯೇಷಾಂ ಅಸ್ತಿ ಇತಿ ಊರ್ಜಿನಃ ತಾನ್ ತನೋತಿ ಬಲಪ್ರಬೋಧನದ್ವಾರ ವಿಸ್ತಾರಯತಿ ಇತಿ ಊರ್ಜಿತಃ. ಭಗವಂತ ಬಲವುಳ್ಳವರನ್ನ ಬಲವನ್ನು ಪ್ರಬೋಧಿಸುವ ಮೂಲಕ ವಿಸ್ತಾರವನ್ನು ಮಾಡ್ತಾನೆ. ಅಂದರೆ ಪರಮಾತ್ಮ ಅಲ್ಲಲ್ಲಿದ್ದುಕೊಂಡು ಅವರಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸ್ತಾನೆ ಅಂತನ್ನುವ ವಾಮನ ಶಬ್ದದಲ್ಲಿ ಆ ಅರ್ಥವನ್ನು ನಾವು ತಿಳಿದಿದ್ದೇವೆ. ಮುಂದಿನ ನಾಮ ಓಂ ಅತೀಂದ್ರಾಯ ನಮಃ. ಓಂ ಶುಚಿರೂರ್ಜಿತ ಅತೀಂದ್ರ ಸಂಗ್ರಹ ಸರ್ಗೋ ಅಂತ ಮುಂದಿನ ಬರ್ತದೆ. ಅತೀಂದ್ರ ಅಂತ ಪರಮಾತ್ಮನನ್ನು ಕರಿತಾ ಇದ್ದಾರೆ. ಯಾಕೆ ಅತೀಂದ್ರ ಅಂತ ಕರೀತಾರೆ? ಇಂದ್ರಂ ಅತಿಕ್ರಾಂತೋ ಅತೀಂದ್ರ. ಸತ್ಯಸಂಧರು ಇಂದ್ರಂ ಅತಿಕ್ರಾಂತ. ಶಚಿಪತಿಯಾದಂತಹ ದೇವೇಂದ್ರನನ್ನು ಮೀರಿ ಇರುವವನು ಯಾರೋ ಅವನು ಅತೀಂದ್ರ. ಸ್ವರ್ಗಾಧಿಪತಿ ಇಂದ್ರ, ಭಾರೀ ಶ್ರೀಮಂತ ಅಂತನೇ ಮಂದಿಗೆಲ್ಲರಿಗೂ ಕಲ್ಪನಾ. ಆದರೆ ಈ ಇಂದ್ರನಿಗೆ ಐಶ್ವರ್ಯವನ್ನು ಕೊಟ್ಟಾಕಿ ಲಕ್ಷ್ಮೀದೇವಿ. ಯಂ ಕಾಮೈ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಐಶ್ವರ್ಯವನ್ನು ಕೊಟ್ಟಾಕಿ ಇಂದ್ರನಿಗೆ ಐಶ್ವರ್ಯವನ್ನು ಕೊಟ್ಟಾಕಿ ಲಕ್ಷ್ಮೀದೇವಿ. ಈ ಲಕ್ಷ್ಮೀದೇವಿ ತಾನು ಸ್ವತಃ ಹೇಳ್ಕೊಳ್ತಾಳೆ, ನನಗೆ ಐಶ್ವರ್ಯನಾಗಿರ್ತಕ್ಕಂಥವನು, ನನಗೆ ಈ ಭಾಗ್ಯವನ್ನು ಕೊಟ್ಟವನು ಪರಮಾತ್ಮ. ಆದ್ದರಿಂದ ಇಂದ್ರನನ್ನು ಅತಿಕ್ರಮಿಸಿ ಇರುವವನು ಯಾರೋ ಅವನು ಅತೀಂದ್ರ. ಇನ್ನು ಇಂದ್ರ ಅಂತನ್ನೋ ಶಬ್ದ ಕೇವಲ ಇಂದ್ರನನ್ನು ಮಾತ್ರ ಹೇಳಿಕೊಡುವುದಿಲ್ಲ, ವಾಯುದೇವರನ್ನು ಇಂದ್ರ ಅಂತ ಹೇಳಿಕೊಡ್ತಾರೆ. ವಾಯುದೇವರು ಕೂಡ ಇಂದ್ರ. ಇಂದ್ರಂ ವಾಯು ಅತಿಥ್ಯ ವರ್ತತೆ ಇತಿ ಅತೀಂದ್ರಿಯ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಮಾತನ್ನು ಹೇಳ್ತಾರೆ. ಐಶ್ವರ್ಯಾದ್ ಇಂದ್ರನಾಮಾತು ವಾಯು, ಸಾಮ ಸಂಹಿತೆಯಲ್ಲಿ ಬರುವಂತಹ ಮಾತು. ಏನು ಅಂತಂದರೆ ಐಶ್ವರ್ಯದಿಂದಾಗಿ ಇಂದ್ರ ಅಂತ ಅನಿಸುವಂತಹ ವಾಯುದೇವರನ್ನು ಮೀರಿ ಇರುವಂಥವನು ಯಾರೋ ಅವನು ಅತೀಂದ್ರ. ಅತಿ ಅಂತನ್ನೋ ಶಬ್ದವನ್ನು ಆ ಅರ್ಥದಲ್ಲೇನೆ ನಾವು ಹೇಳೋದು. ಅತಿಕ್ರಮಣ ಮಾಡಿದರು ಅಂತ ಹೇಳ್ತೀವಿ. ಅತಿಕ್ರಮಣ ಅಂದರೆ ಮೀರಿ ಬಂದರು, ಮೀರಿ ಇದ್ದರು, ಮೀರಿ ಇರುವವರು. ಹಾಗೆ ಅತೀಂದ್ರ ಅಂತಂದ್ರೆ ಇಂದ್ರನನ್ನು ಮೀರಿ ಇರೋರು. ಮೊದಲನೇ ಶಬ್ದ ಇಂದ್ರ ಅಂತಂದ್ರೆ ದೇವೇಂದ್ರ.
ಎರಡನೇ ಅತೀಂದ್ರ ಅಂತೇಳಿ ಅಂತಂದ್ರೆ ಇಂದ್ರ ಅಂದ್ರೆ ವಾಯು, ಅವನನ್ನು ಮೀರಿ ಇರುವರು. ಇನ್ನು ಇಂದ್ರಾನ್ ಅತಿ ಸಮರ್ಥಾನ್ ಬ್ರಹ್ಮಾದೀನ್ ಅತೀತ್ಯ ವರ್ತತ ಇತಿ ಅತೀಂದ್ರ. ಇಲ್ಲಿ ಇಂದ್ರ ಅಂತಂದ್ರೆ ಅತೀಂದ್ರ ಅಂತಂದ್ರೆ ಇಂದ್ರನನ್ನು ಮೀರಿ ಇರೋರು. ಇಂದ್ರ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ, ಇಂದ್ರ ಅಂತಂದ್ರೆ ಬ್ರಹ್ಮ ಅಂತ ಅರ್ಥ, ಇಂದ್ರ ಅಂತಂದ್ರೆ ರುದ್ರ ಅಂತ ಅರ್ಥ. ಇವರೆಲ್ಲರೂ ಇಂದ್ರರೇ. ಇವರು ನಮ್ಮ ಮನೆಯೊಳಗೆ ನಾನು ಇಂದ್ರ, ನಿಮ್ಮ ಮನೆಯೊಳಗೆ ನೀವು ಇಂದ್ರ. ಒಂದೊಂದು ಕುಟುಂಬಕ್ಕೆ ಒಬ್ಬೊಬ್ಬ ಅಧಿಪತಿ ಯಾರಿದ್ದಾನೋ ಅವನು ಇಂದ್ರನೇ. ನಮ್ಮನ್ನೆಲ್ಲ ಮೀರಿ ಇರುವವನಾದ್ದರಿಂದ ಪರಮಾತ್ಮ ಅತೀಂದ್ರ. ಈ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅತೀ ಸಮರ್ಥರಾದ ಪ್ರಯುಕ್ತ ಇಂದ್ರ ಅನಿಸುವಂತಹ ಬ್ರಹ್ಮಾದಿ ದೇವತೆಗಳನ್ನು ಮೀರಿ ಇರುವವನು ಯಾರೋ ಅವನು ಅತೀಂದ್ರ. ಸೊ ಇಲ್ಲಿ ನಮಗೆ ಒಂದು 2 ನಿಮಿಷದ ವ್ಯಾಖ್ಯಾನ. ಕಂಪ್ಯಾರಿಸನ್ ಬೇಕಲ್ಲ. ಈಗ ನನ್ನಕ್ಕಿಂತ ಅವನು ಶ್ರೀಮಂತನಾಗಿದ್ದಾನೆ ಅಂತ ಹೇಳಬೇಕು ಅಂತಂದರೆ ನನ್ನ ಹತ್ರ 1 ಲಕ್ಷ ಇದೆ, ಅವನ ಹತ್ರ 10 ಲಕ್ಷ ಇದೆ, ಆದ್ದರಿಂದ ನನಗಿಂತ ಅವನು 10 ಪಟ್ಟು ಶ್ರೀಮಂತ. ನಾನು MBBS ಮಾಡಿದ್ದೀನಿ, ಅವನು MD ಮಾಡ್ಯಾನೆ ಅಂತಂದ್ರೆ ನನಗಿಂತ 1 ಡಿಗ್ರಿ ಅವನಿಗೆ ಹೆಚ್ಚಿಗೆ ಅದ ಅಂತ ಅರ್ಥ ಮಾಡ್ಕೊಳ್ತೇವೆ. ಹಾಗೆ ಪರಮಾತ್ಮ ಬ್ರಹ್ಮನಿಂದ, ರುದ್ರನಿಂದ, ಇಂದ್ರನಿಂದ, ವಾಯುವಿನಿಂದ ಎಲ್ಲರನ್ನೂ ಅತೀತ್ಯ ಮೇಲೆ ಹೋಗ್ತಾನ ಅಂತ ಹೇಳಂತಂದರೆ ಆ ಕಂಪ್ಯಾರಿಸನ್ದೊಳಗೆ ಹೇಗೆ ಹೊಂದಿಸ್ಬೇಕು ಅದನ್ನು? ಇವ್ರಕ್ಕಿಂತ ಎಷ್ಟು, ಇವ್ರು ಎಷ್ಟಿದ್ದಾರ, ಅವ್ರು ಎಷ್ಟಿದ್ದಾರ ಅಂತನ್ನುವ ಮಾತಿಗೆ ಉಪನಿಷತ್ತು ಬಹಳ ಸುಂದರವಾಗಿ ಒಂದು ಮಾತನ್ನು ಅಲ್ಲಿ ಹೇಳ್ತಾ ಇದೆ. ಏನು ಅಂತಂದರೆ ಸ್ಕಂದ ಪುರಾಣ ಮತ್ತು ಶೈವ ಪುರಾಣದಲ್ಲಿ ಬಂದಂತಹ ಮಾತನ್ನು ಹೇಳ್ತದೆ. ಯದಂತರಂ ವ್ಯಾಘ್ರ ಹರಿರಿಂದ್ರಯೋರ್ವನೆ ಯದಂತರಂ ಮೇರುಗಿರಿ ಇಂದ್ರವಿಂಧ್ಯೋಹೋ ಯದಂತರಂ ಸಿಂಹ ಗಜೇಂದ್ರಯೋಹೋ ಯೋರ್ವನೆ ಯದಂತರಂ ಸೂರ್ಯ ಶಶಾಂಕಯೋರ್ದಿವಿ ಯದಂತರಂ ಜಾಹ್ನವಿ ಸೂರ್ಯ ಕನ್ಯಯೋಹೋ ತದಂತರಂ ಬ್ರಹ್ಮ ಗಿರೀಶ ಇಂದ್ರಯೋರಪಿ. ಆ ಶ್ಲೋಕನೂ ಶ್ರವಣ ಆಗಲಿ ಅನ್ನೋದಕ್ಕೆ ಆ ಶ್ಲೋಕವನ್ನು ಹೇಳಿದ್ದೆ ಹೊರತಾಗಿ ಅರ್ಥವನ್ನು ಹೇಳ್ತೇನೆ ಕೇಳಿರಿ. ಹುಲಿ ಸಿಂಹಗಳ ನಡುವೆ, ಹುಲಿ ಸಿಂಹ ಶ್ರೇಷ್ಠಗಳ ನಡುವೆ, ಮೇರು ವಿಂಧ್ಯಗಳ ನಡುವೆ, ಸೂರ್ಯ ಬೃಹಸ್ಪತ್ಯಾಚಾರ್ಯರ ಬಿಂಬ ಅಂದರೆ ಚಂದ್ರ ಇವರ ನಡುವೆ ಇರುವಷ್ಟು ಅಂತರ, ಅಂದರೆ ಸೂರ್ಯನಿಗೂ ಚಂದ್ರನಿಗೂ ಇರುವಷ್ಟು ಅಂತರ, ರುದ್ರ ಮತ್ತು ಮಹೇಂದ್ರರ ನಡುವೆ, ಹೀಗೆ ಇಷ್ಟು ಪ್ರಮಾಣದಲ್ಲಿ ಮಹೇಂದ್ರಗಿಂತ ಅಧಿಕವೆನಿಸುವಂತಹ ರುದ್ರನಿಗೂ ಚತುರ್ಮುಖನಿಗೂ ಸಿಂಹ ಗಜ ಶ್ರೇಷ್ಠಗಳ ನಡುವೆ, ಸೂರ್ಯಚಂದ್ರರ ನಡುವೆ, ಜಾಹ್ನವಿ ಹಾಗೂ ಯಮುನೆಯ ನಡುವೆ ಇರುವಷ್ಟು ಅಂತರವಿದೆ. ಯಾರ್ಯಾರಿಗಿದು? ರುದ್ರನಿಗೂ ಇಂದ್ರನಿಗೂ ಅಷ್ಟು ವ್ಯತ್ಯಾಸ ಅದ. ಇಂತಹ ಚತುರ್ಮುಖ ಹಾಗೂ ಶ್ರೀ ವಿಷ್ಣುವಿನ ನಡುವೆ ಪ್ರಳಯ ಜಲ ಹಾಗೂ ನೀರಿನ ಹನಿಗಳ ಮಧ್ಯೆ ಇರುವಷ್ಟು ಅಂತರ ವ್ಯತ್ಯಾಸವಿದೆ. ಪ್ರಳಯ ಜಲ ಅಂದ್ರೇನು? ಎಲ್ಲಿ ನೋಡ್ತಿರಲ್ಲಿ ನೀರು, ಅದು ಪರಮಾತ್ಮ. ಬ್ರಹ್ಮ ಅಂತಂದ್ರೆ ನೀರಿನ ಹನಿ. ಅಷ್ಟು ವ್ಯತ್ಯಾಸ. ಇದು ಏನಿದು ನಮ್ಮ ತಲೆಯೊಳಗೆ ಬರಲಿಕ್ಕಾಗಿ ಹೇಳಿದ್ದಷ್ಟೇ, ಅದಕ್ಕಿಂತ ಭಾಳ ಅದ. ಆದರೆ ನಮ್ಮ ತಲೆಯೊಳಗೆ ಬರಲಿಕ್ಕೆ ಅಂತ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹುಲ್ಲು ಹಿರಣ್ಯ ಗರ್ಭರ ಮಧ್ಯೆ ಇರುವಷ್ಟು, ಪ್ರಳಯಾಗ್ನಿ ಹಾಗೂ ಒಂದು ಬೆಂಕಿಯ ಕಿಡಿಗಳ ಮಧ್ಯೆ ಇರುವಷ್ಟು ಅಂತರವಿದೆ. ಇಷ್ಟು ಪ್ರಮಾಣದಲ್ಲಿ ಮೀರಿ ಇರುವವನು ಪರಮಾತ್ಮ. ಆದ್ದರಿಂದ ಇಂತಹ ಬ್ರಹ್ಮ ರುದ್ರ ಇಂದ್ರ ಇವರನ್ನು ಅತಿಕ್ರಮಿಸಿ ಇರುವವನಾದ್ದರಿಂದ ಅವನು ಅತೀಂದ್ರ. ಇನ್ನೊಂದು ಕಡೆಯ ಅರ್ಥವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾತಿಶಯಿತತ್ವಾತ್ ಅತಿ ಪರಮೈಶ್ವರ್ಯಾದ್ ಇಂದ್ರ. ಎಲ್ಲರನ್ನೂ ಮೀರಿ ಇರುವವನು ಮತ್ತು ಪರಮೈಶ್ವರ್ಯ ಸಂಪನ್ನನಾದಂಥವನು ಯಾರೋ ಅವನೇ ಅತೀಂದ್ರಿಯ. ನಿಮ್ಮ ಜ್ಯೋತಿಷ್ಯ ಏನಾರ ಹೇಳಿ, ನಿಮ್ಮ ಡಾಕ್ಟರ್ ಏನಾರ ಹೇಳಿ, ಅದು ಎಲ್ಲವನ್ನ ಮೀರಿ ಇರುವವನು ಅತೀಂದ್ರ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಇವತ್ತಿನ 3 ನಾಮಗಳು: ಓಂ ಶುಚಯೇ ನಮಃ,
ಓಂ ಊರ್ಜಿತಾಯ ನಮಃ ಓಂ ಓಂ ಅತೀಂದ್ರಾಯ ನಮಃ ಓಂ ಓಂ ಸಂಗ್ರಹಾಯ ನಮಃ ಓಂ. ಭಗವಂತನನ್ನ ಸಂಗ್ರಹ ಅಂತ ಕರೀತಾರೆ. ಯಾಕೆ ಅಂತಂದರೆ ಸರ್ವಂ ಸಂಗೃಹಾತಿ ನಿಯಚ್ಛತಿ ಇತಿ ಸಂಗ್ರಹ. ಎಲ್ಲವನ್ನು ನಿಯಮಿಸುವವನು ಯಾರೋ ಅವನನ್ನು ಸಂಗ್ರಹ ಅಂತ ಕರೀತಾರೆ. ತಂ ಸರ್ವಲೋಕಾನಾಂ ಅಮರಯಜ್ಞ ಸಂಗ್ರಹಂ ಸರ್ವಸ್ಯ ಗ್ರಹಣಾದ್ವಿಷ್ಣು ಸರ್ವಸಂಗ್ರಹ ಉಚ್ಯತೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲವನ್ನೂ ನಿಯಮನ ಮಾಡುವ ಭಗವಂತನಿಗೆ ಸಂಗ್ರಹ ಅಂತ ಕರೀತಾರೆ. ಇನ್ನೊಂದು ಅರ್ಥ ಸಂಶಯ ವಿಪರ್ಯಾಯ ಭಾವೇನ ಸಮ್ಯಗ್ ಅರ್ಥಾನ್ ಗೃಹ್ಣಾತಿ ಇತಿ ಸಂಗ್ರಹ. ಸಕಲ ಪದಾರ್ಥಗಳನ್ನು ಸಂಶಯ ಅಥವಾ ವಿಪರೀತ ಜ್ಞಾನವಿಲ್ಲದೆ ಚೆನ್ನಾಗಿ ತಿಳಿದುಕೊಳ್ಳುವವನು ಯಾರೋ ಅವನು ಸಂಗ್ರಹ. ಭಗವಂತ ಪ್ರತಿಯೊಂದು ಪದಾರ್ಥವನ್ನು ಸರ್ವತೋಮುಖವಾಗಿ ತಿಳಿಯುವಂಥವನು. ಭಾಗವತದಲ್ಲಿ ಅರ್ಥೇಶ್ವಭಿಜ್ಞಸ್ವರಾಟ್ ಅಂತ ಏನು ಹೇಳ್ತಾ ಇದ್ದಾರೆ, ಅರ್ಥೇಶು ಅಭಿಜ್ಞ ಅನ್ನೋದನ್ನು ಸಂಗ್ರಹ. ಇನ್ನೊಂದು ಅರ್ಥ ಭಕ್ತರನ್ನು ಚೆನ್ನಾಗಿ ಸ್ವೀಕರಿಸುವವನು ಯಾರೋ ಅವನು ಸಂಗ್ರಹ. ಭಕ್ತಾನ್ ಸಮ್ಯಗ್ ಗೃಹ್ಣಾತಿ ಇತಿ ಸಂಗ್ರಹ. ಇನ್ನೊಂದು ಅರ್ಥ ಸತ್ಯಸಂಧ ತೀರ್ಥರು ಮಾಡಿರುವಂಥದ್ದು ಸಮೀಚೀನ ಗ್ರಹಾಃ ಸೂರ್ಯಾದಿಗ್ರಹಾಃ ಯಸ್ಮಿನ್ ಶಿಂಶುಮಾರ ರೂಪೇ ಸಹ ಸಂಗ್ರಹ. ಶಿಂಶುಮಾರ ರೂಪದಲ್ಲಿ ಸೂರ್ಯನೇ ಮೊದಲಾದಂತಹ ಸಮೀಚೀನಳಾದಂತಹ ಗ್ರಹಗಳಿಗೆ ಆಶ್ರಯನಾಗಿರುವವನು ಯಾರೋ ಅವನು ಸಂಗ್ರಹ. ಊರ್ಧ್ವಲೋಕದಲ್ಲಿ ವ್ಯಾಪ್ತನಾಗಿ ಜ್ಞಾನಾನಂದಾತ್ಮಕನಾಗಿ ಶಿಂಶುಮಾರನ ದೇಹದಲ್ಲಿ ಆದಿತ್ಯಾದಿಗಳೆಲ್ಲವೂ ಚೆನ್ನಾಗಿ ಆಶ್ರಯಿಸಿಕೊಂಡು ಇವೆ ಅನ್ನುವ ಮಾತು ಬ್ರಹ್ಮಾಂಡ ಪುರಾಣ ನಮಗೆ ತೋರಿಸಿಕೊಡುತ್ತದೆ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವ್ಯಮುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತ ಆದಿತ್ಯಾದ್ಯ ಸಮಾಶ್ರಿತಾ ಅಂತ ಬ್ರಹ್ಮಾಂಡ ಪುರಾಣ ಹೇಳಿದೆ. ಇನ್ನೊಂದು ಅರ್ಥ ಅಂತಂದರೆ ಸಮೀಚೀನ ಗ್ರಹ ಅಂದರೆ ಜ್ಞಾನಂ ಯಸ್ಮಾತ್ ಸಹ ಸಂಗ್ರಹ. ಸಮೀಚೀನವಾದದ್ದರಿಂದ ಸಮೀಚೀನವಾದ ಜ್ಞಾನವನ್ನು ಅನುಗ್ರಹಿಸುವವನು. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮಗೆ ಸಂಶಯಗಳಿದ್ದಾಗ ಅದರ ಬಗ್ಗೆ ಸಮೀಚೀನವಾದಂತಹ ಜ್ಞಾನವನ್ನು ಅನುಗ್ರಹಿಸುವವನು ಸಂಗ್ರಹ. ಇನ್ನೊಂದು ಅರ್ಥ ಏನು ಅಂತಂದರೆ ಸಮೀಚೀನ ಗ್ರಹ ಅನುಗ್ರಹ ಯಸ್ಯ ಸಹ ಸಂಗ್ರಹ. ಗ್ರಹೋನುಗ್ರಹ ನಿರ್ಬಂಧ ಗ್ರಹಣೇಶು ಚ ಅಂತನ್ನುವ ವಿಶ್ವಕೋಶದಲ್ಲಿ ಹೇಳಿರುವ ಪ್ರಕಾರ ಸಮೀಚೀನವಾದುದರಿಂದ ಸಂ ಎನಿಸುವಂತಹ ತನ್ನ ತತ್ವಜ್ಞಾನವನ್ನು ಅನುಗ್ರಹಿಸ್ತಾನೆ, ಆದ್ದರಿಂದ ಅವನು ಸಂಗ್ರಹ. ಇನ್ನೊಂದು ಅರ್ಥ ಸಮೀಚೀನತ್ವಾತ್ ಸಂ ಗೃಹ್ಣಾತಿ ಸರ್ವಂ ಅಂದರೆ ಜಾನಾತಿ ಸರ್ವಂ ಇತಿ ಗ್ರಹ ಸಂಚಾಸೌ ಗ್ರಹಶ್ಚ ಸಂಗ್ರಹ. ಸಮೀಚೀನನಾಗಿರುವವನು ಮತ್ತು ಎಲ್ಲವನ್ನ ಬಲ್ಲವನು ಯಾರೋ ಅವನನ್ನು ಸಂಗ್ರಹ ಅಂತ ಕರಿಬೇಕು ಅನ್ನುವ ಮಾತನ್ನು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಓಂ ಸಂಗ್ರಹಾಯ ನಮಃ ಓಂ. ಓಂ ಸರ್ಗಾಯ ನಮಃ ಓಂ. ಭಗವಂತನನ್ನು ಸರ್ಗ ಅಂತ ಕರೀತಾ ಇದ್ದಾರೆ. ಸೃಜ್ಯತೆ ಅನೇನ ಇತಿ ಸರ್ಗ. ಎಲ್ಲರ ಸೃಷ್ಟಿಗೆ ಕಾರಣನಾಗಿರ್ತಕ್ಕಂಥವನು ಯಾರೋ ಅವನನ್ನು ಸರ್ಗ ಅಂತ ಕರೀತಾ ಇದ್ದಾರೆ. ಭಗವಂತ ಎಲ್ಲರ ಸೃಷ್ಟಿಗೆ ಕಾರಣ ಹೊರತಾಗಿ ಭಗವಂತನ ಸೃಷ್ಟಿಗೆ ಯಾರೂ ಕಾರಣರಲ್ಲ. ನೈವ ಕಿಂಚಿತ್ ತಥೋ ಜನ್ಮ ವರ್ಜಿತಂ ಪರಮಾಧೃತೆ ಅನ್ನುವ ಮಾತನ್ನು ಅನುವ್ಯಾಖ್ಯಾನದಲ್ಲಿ
ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನೇ ಎಲ್ಲರ ಸೃಷ್ಟಿಕರ್ತ, ಆದ್ದರಿಂದ ಅವನಿಗೆ ಸರ್ಗ ಅಂತ ಕರೀತಾರೆ. ಅದೇ ರೀತಿಯಾದ ಇನ್ನೊಂದು ಅರ್ಥ, ಇದಂ ಸರ್ವಮಸೃಜತ ಯದಿದಂ ಕಿಂಚ, ತೈತರೀಯ ಉಪನಿಷತ್ತು ಹೇಳ್ತದೆ. ಇದಂ ಸರ್ವಮಸೃಜತ, ಪರಮಾತ್ಮನೇ ಎಲ್ಲವನ್ನ ಸೃಷ್ಟಿ ಮಾಡಿದವನೇ ಹೊರತಾಗಿ ಅವರನ್ನು ಸೃಷ್ಟಿ ಮಾಡಿದವರು ಯಾರೂ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದು ಸರ್ಗ, ಸೃಷ್ಟಿ ಭಗವದ್ ಅಧೀನಃ ಸತ್ತಾಕ ಇತಿ ಭಗವಾನ್ ಸರ್ಗ ಇತ್ಯೇವ ವ್ಯವಕ್ರಿಯತೆ. ಅಂದರೆ ಇಡೀ ಸೃಷ್ಟಿಗೆ ಒಡೆಯನಾಗಿರುವವನು ಯಾರೋ ಅವನು ಸರ್ಗ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸಾರರೂಪತ್ವಾತ್ ಸಹ ಜ್ಞಾನರೂಪತ್ವಾತ್ ಭರ್ಗಃ ರತಿಜ್ಞಾನರೂಪತ್ವಾತ್ ಅರ್ಗಃ ವರ್ಣ ಪ್ರತಿಪಾದ್ಯತ್ವಂ ಅಭ್ಯುಪೇತೆ. ಅಂದರೆ ಸಾರಸ್ವರೂಪಿಯಾದಂಥವನು, ಕ್ರೀಡಾರೂಪಿಯಾಗಿರ್ತಕ್ಕಂಥವನು ಮತ್ತು ಜ್ಞಾನರೂಪಿಯಾಗಿರ್ತಕ್ಕಂಥವನು ಯಾರೋ ಅವನನ್ನು ಸರ್ಗ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಧೃತಾತ್ಮನೇ ನಮಃ. ಓಂ ಪರಮಾತ್ಮನನ್ನು ಧೃತಾತ್ಮ ಅಂತ ಕರಿತಾ ಇದ್ದಾರೆ. ಯಾಕೆ ಧೃತಾತ್ಮ ಅಂತ ಕರೀತಾರೆ ಅಂತಂದರೆ, ಧೃತಾಹ ಊಢಾಹ ಪೋಷಿತಾಶ್ಚ ಆತ್ಮನಃ ಬ್ರಹ್ಮಾದಿ ಜೀವಾತ್ಮಾನಃ ಏನ ಸಹ ಧೃತಾತ್ಮಾನಃ. ಬ್ರಹ್ಮಾದಿ ಜೀವಾತ್ಮರನ್ನ ಧರಿಸಿಕೊಂಡವನು ಯಾರೋ ಮತ್ತು ಪೋಷಿಸಿಕೊಂಡಂಥವನು ಯಾರೋ ಅವನು ಧೃತಾತ್ಮ. ಇಡೀ ಚರಾಚರಾತ್ಮಕವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚವನ್ನು ಧರಿಸಿಕೊಂಡಂಥವನು ಅವನೇ. ಸರ್ವಸ್ಯ ಧಾತಾರಂ ಅಂತನ್ನೋ ಮಾತು ಭಗವದ್ಗೀತಾದ 8ನೇ ಅಧ್ಯಾಯದಲ್ಲಿ ಬರ್ತಾ ಇದೆ. ಅದಕ್ಕೆ ಭಾಷ್ಯವನ್ನು ಬರಿತಾ ಆಚಾರ್ಯ ಬರೀತಾರೆ, ಧಾತಾರಂ ಪೋಷಣಂ ಕರ್ತಾರಂ ಅಂತನ್ನೋ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅದರಿಂದ ಇಡೀ ಜಗತ್ತನ್ನು ಧಾರಣ ಮಾಡಿ, ಪ್ರತಿಯೊಬ್ಬರ ಜೀವಿಯನ್ನು ಧಾರಣ ಮಾಡಿ ಅವರ ಪಾಲನ ಪೋಷಣೆಯನ್ನು ಮಾಡುವಂಥವನು ಯಾರೋ ಅವನು ಧೃತಾತ್ಮ. ಇನ್ನೊಂದು ಅರ್ಥ, ಧೃತಃ ಆತ್ಮ ಚತುರ್ಮುಖ ಏನ ಸಹ ಧೃತಾತ್ಮ. ವಾಯುದೇವರನ್ನ ಬ್ರಹ್ಮದೇವರನ್ನ ಧರಿಸಿಕೊಂಡು ಇರುವಂಥವನು ಮತ್ತು ಅವರನ್ನೂ ಪೋಷಣೆ ಮಾಡುವಂಥವನು ಯಾರೋ ಅವನು ಧೃತಾತ್ಮ. ಆತ್ಮ ಇತಿ ಪರಮಾತ್ಮ ಚ ವಿರಿಂಚಾಪಿ ಕಥ್ಯತೆ. ಆತ್ಮ ಅಂತಂದ್ರೆ ವಿರಿಂಚನೂ ಹೌದು, ಬ್ರಹ್ಮನೂ ಹೌದು. ಆತ್ಮ ಅಂತಂದ್ರೆ ವಾಯುನೂ ಹೌದು, ಆತ್ಮ ಅಂತಂದ್ರೆ ಪರಮಾತ್ಮನೂ ಹೌದು. ಆತ್ಮ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ಧೃತ ಆತ್ಮ ಅಂತೇಳಂತಂದ್ರೆ ಸ್ವಯಂ ಧೃತಃ ಆತ್ಮ ಯಸ್ಮಿನ್ ಸಹ ಧೃತಾತ್ಮ. ತನಗೆ ತಾನೇ ಆಧಾರನಾಗಿ ಇರುವವನಾದ್ದರಿಂದ ಪರಮಾತ್ಮನನ್ನು ಧೃತಾತ್ಮ ಅಂತ ಕರೀತಾ ಇದ್ದಾರೆ. ಛಾಂದೋಗ್ಯ ಉಪನಿಷತ್ತು ಒಂದು ಮಾತನ್ನು ಹೇಳ್ತದೆ, ಸ ಭಗವಾನ್ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇ ಮಹಿಮ್ನಿ. ಪರಮಾತ್ಮ ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಅಂತ ಹೇಳಂತಂದರೆ ಸ್ವೇ ಮಹಿಮ್ನಿ, ತನ್ನ ಮಹಿಮಾದೊಳಗೆ ಅವನು ಇದ್ದಾನೆ. ಅಂದರೆ ಪರಮಾತ್ಮನನ್ನು ಎತ್ತಿ ಹಿಡಿಯುವವನು ಅವನೇ, ಬೇರೆ ಯಾರೂ ಅವನನ್ನು ಎತ್ತಿ ಹಿಡಿಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಧೃತಾತ್ಮ ಅಂತಂದ್ರೆ ಪರಮಾತ್ಮ. ಧೃತಾಹ ಆತ್ಮನಃ ಅಂದರೆ ಸ್ವಸ್ಯ ದೇಹಾಹ ಅನ್ಯೇಷಾಂ ದೇಹಾಶ್ಚ ಏನ ಸಹ ಧೃತಾತ್ಮಾನಃ. ಅಂದರೆ ಪರಮಾತ್ಮ ತನ್ನ ಅನೇಕ ಶರೀರಗಳನ್ನು ತಾನೇ ಧಾರಣ ಮಾಡ್ಕೊಳ್ತಾನೆ, ಆದ್ದರಿಂದ ಧೃತಾತ್ಮ. ಬರೀ ತನ್ನ ಶರೀರವನ್ನು ಮಾತ್ರ ಅಲ್ಲ, ಅವನ ಶರೀರ ಅಪ್ರಾಕೃತ, ಪ್ರಾಕೃತವಾದಂತಹ ಶರೀರವನ್ನು ಪಡೆದಂತಹ ಜೀವರನ್ನು ಅವನು ಧಾರಣ ಮಾಡ್ತಾನೆ. ಆದ್ದರಿಂದ ಅವನನ್ನು ಧೃತಾತ್ಮ ಅಂತ ಕರೀತಾ ಇದ್ದಾರೆ. ಅದಕ್ಕೆ ವಿಷ್ಣುರ್ಜೀವ ಇತಿ ಪ್ರೋಕ್ತಃ ಸತತಂ ಪ್ರಾಣಧಾರಣಾತ್ ಸಪ್ರವಿಶ್ಯ ಶರೀರಂ ಚ ಸ್ಥಾವರಂ ಜಂಗಮಂ ತಥಾ ಸಂಸಾರೀಣಾಂ ಭ್ರಾಮಯತಿ ಸದೈವಾನ್ಯತ್ವಲಕ್ಷಣಂ. ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳಿದಂತಹ ಮಾತೇನು ಅಂಥೇಳಂತಂದರೆ, ಜೀವಾತ್ಮರ ಶರೀರಗಳನ್ನು ಅವನೇ ಧರಿಸಿಕೊಂಡಿದ್ದಾನೆ. ಯಾವತ್ತೂ ಪ್ರಾಣಧಾರನಾಗಿರುವಂತಹ ಶ್ರೀ ಹರಿಯೇ ಮುಖ್ಯವಾಗಿ ಜೀವ ಅಂತ ಅನಿಸ್ಕೊಳ್ತಾನೆ. ನಮ್ಮ ಜೀವ ಅಂತಂದ್ರೆ ಅವನೇ, ಪರಮಾತ್ಮನೇ ಜೀವ. ಈ ಜೀವ ಪರಮಾತ್ಮ ಸ್ಥಾವರ ಹಾಗೂ ಜಂಗಮ ಶರೀರಗಳನ್ನು ಪ್ರವೇಶ ಮಾಡ್ತಾನೆ, ಸಂಸಾರಿಯನ್ನು ಅಡ್ಡಾಡಿಸ್ತಾನೆ ಅನ್ನೋ ಮಾತು ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳಿದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಇನ್ನೊಂದು
ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಧೃತಾಹ ಸಜ್ಜನೇಶು ಭೃತಾಹ ಆತ್ಮನಃ ಬುದ್ಧಿ ಧೃತಿಯನ್ನಾಯೇನ ಸಹ ಧೃತಾತ್ಮ. ಸಜ್ಜನರಲ್ಲಿ ಬುದ್ಧಿಯನ್ನ ಅಥವಾ ಯತ್ನವನ್ನ ಅಥವಾ ಧೈರ್ಯವನ್ನ ಪೋಷಿಸುವವನು ಯಾರೋ ಅವನು ಧೃತಾತ್ಮ. ಸಜ್ಜನರು ಮಾಡುವಂತಹ ಧೈರ್ಯಕ್ಕೆ ಅವನೇ ಕಾರಣ, ಸಜ್ಜನರ ಬುದ್ಧಿಗೆ ಅವನೇ ಕಾರಣ, ಸಜ್ಜನರ ಪ್ರಯತ್ನ ಅದಕ್ಕೂ ಅವನೇ ಕಾರಣ. ಧೃತಾಹ ಸಜ್ಜನೇಶು ಭೃತಾಹ ಆತ್ಮನಃ ಬುದ್ಧಿ ಧೃತಿ ಯತ್ನಾಹ ಏನ ಸಹ ಧೃತಾತ್ಮಾಹ. ಇನ್ನು ಭಕ್ತೈಃ ಸ್ವಹೃದಯೇಷು ಧೃತಃ ಧೃತಶ್ಚಾಸೌ ಆತ್ಮ ಚ ಧೃತಾತ್ಮ. ಭಕ್ತರು ಭಗವಂತನನ್ನ ತನ್ನ ಹೃದಯದಲ್ಲಿ ಧಾರಣ ಮಾಡಿಕೊಂಡಿರ್ತಾರೆ, ಅದರಿಂದ ಧೃತಾಹ. ಭಕ್ತರು ಹಿಡಿದು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು, ಭಕ್ತರಿಂದ ಹೃದಯದಲ್ಲಿ ಧರಿಸಿಕೊಂಡಂಥವನು. ಮತ್ತು ಆತ್ಮ ಅಂದರೆ ಒಡೆಯ, ಎಲ್ಲರಿಗೂ ಒಡೆಯನಾದದ್ದರಿಂದ ಅವನು ಧೃತಾತ್ಮ. ಧೃತಃ ಭೃತಃ ಧೃತ ಆತ್ಮ ಅರ್ಕ ಏನ ಸಹ ಧೃತಾತ್ಮ. ಧೃತ ಅಂತಂದ್ರೆ ಹಿಡಿದವನು, ಅದಕ್ಕೆ ಅಲ್ಲಿ ಧೃತಃ ಆತ್ಮ ಏನ ಸಹ ಗಗನದಲ್ಲಿ ಸೂರ್ಯನನ್ನ ಧರಿಸಿಕೊಂಡಂಥವನು. ಇಡೀ ಆತ್ಮ ಅಂದರೆ ಗಗನ, ಆ ಗಗನದಲ್ಲಿ ಧೃತಃ ಸೂರ್ಯನನ್ನ ಧಾರಣ ಮಾಡಿಕೊಂಡಂಥವನು ಯಾರೋ ಅವನು ಧೃತಾತ್ಮ. ಆಕಾಶದೊಳಗೆ ಸೂರ್ಯ ಯಾವ ಆಧಾರದ ಇಲ್ಲದೆ ಹೆಂಗೆ ನಿಂತಾನ, ಅದಕ್ಕೆ ಕಾರಣ ಪರಮಾತ್ಮ. ಇನ್ನೊಂದು ಧೃತಃ ಆತ್ಮ ಮನಃ ಯಸ್ಯ ಸಹ ಧೃತಾತ್ಮ ಅಂದರೆ ಧೀರ ಮನಃ ಅಂತ ಸತ್ಯಸಂಧ ತೀರ್ಥರು ಅದನ್ನು ನಮಗೆ ತೋರಿಸಿಕೊಡ್ತಾರೆ. ಧೀರವಾದ ಮನಸ್ಸುಳ್ಳವನು ಯಾರೋ ಅವನು ಧೃತಾತ್ಮ. ಪರಮಾತ್ಮ ಧೀರವಾದ ಮನಸ್ಸು, ಅವನು ಯಾವ ಅಂಜಿಕೆ ಹೆದರಿಕೆ ಬೆದರಿಕೆ ಯಾವುದೂ ಇಲ್ಲ. ಧೀರವಾದ ಮನಸ್ಸು ಉಳ್ಳವನು ಯಾರೋ ಅವನು ಧೃತಾತ್ಮ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ನಿಯಮಾಯ ನಮಃ. ಓಂ ಪರಮಾತ್ಮನನ್ನ ನಿಯಮ ಅಂತ ಕರಿತಾ ಇದ್ದಾರೆ. ಯಾಕೆ ಪರಮಾತ್ಮನನ್ನ ನಿಯಮ ಅಂತ ಕರೀತಾರೆ ಅಂತಂದ್ರೆ, ನಿಯಮೋ ವ್ಯಾಪಾರೇಶು ಪ್ರೇರಣಂ ಅಂತನ್ನುವ ಮಾತು ತತ್ವಸಂಖ್ಯಾನದ ಟೀಕೆಯಲ್ಲಿ ಶ್ರೀಮದ್ ಜಯತೀರ್ಥರು ನಮಗೆ ಹೇಳ್ತಾರೆ. ನಿಯಮ ಅಂತಂದ್ರೆ ಏನು? ವ್ಯಾಪಾರೇಶು ಪ್ರೇರಣಂ, ಬೇರೆ ಬೇರೆ ವ್ಯಾಪಾರಗಳಲ್ಲಿ ಪ್ರೇರಣೆಯನ್ನ ಮಾಡುವುದಕ್ಕೆ ನಿಯಮ ಅಂತ ಕರೀತಾರೆ. ಪರಮಾತ್ಮನೇ ಸಮಸ್ತ ಜೀವ ಜಗತ್ತಿಗೆ ಬೇರೆ ಬೇರೆ ವ್ಯಾಪಾರಗಳಲ್ಲಿ ಪ್ರೇರಣೆಯನ್ನ ಮಾಡ್ತಾನೆ, ಆದ್ದರಿಂದ ಅವನು ನಿಯಮ. ಯಾರ್ಯಾರು ಏನೇನು ಹೆಂಗೆ ಮಾಡಬೇಕು ಅಂತನ್ನುವ ನಿಯಮ ಅವನು ಹಾಕ್ತಾನೆ, ಪ್ರೇರಣೆ ಅವನು ಮಾಡ್ತಾನೆ, ಆದ್ದರಿಂದ ಅವನು ಪ್ರೇರಣ. ಅದಕ್ಕೆ ಒಂದು ವೇದ ಮಂತ್ರದಲ್ಲಿ ಒಂದು ಮಾತು ಬರ್ತದೆ, ನಿಶುಸೀದ ಗಣಪತೆ ಗಣೇಶುತ್ವಾಮ ಹುರ್ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ನಿಶುಸೀದ ಗಣಪತೆ ಗಣೇಶುತ್ವಾಮ, ಗಣೇಶು ತ್ವಾಂ ಆಹುರ್ವಿಪ್ರಾಹ. ಎಂಥ ಅದ್ಭುತವಾದ ಮಾತು ಅಂತಂದರೆ, ದೇಹೇಂದ್ರಿಯ ಬುದ್ಧಿಗಳ ಮೂಲಕ ನಡೆಯುವ ಪ್ರತಿಯೊಂದು ವ್ಯಾಪಾರಕ್ಕೂ ಪ್ರೇರಕನಾಗಿರುವವನು. ಆದ್ದರಿಂದಲೇ ಜೀವಗಣಗಳಿಗೆ ಪತಿಯಾದಂಥವನು ಗಣಪತಿ ಅಂತ ಪರಮಾತ್ಮನನ್ನು ಯಾಕೆ ಕರೀತಾರೆ? ಎಲ್ಲ ಜೀವಗಣಗಳಿಗೆ ಪತಿಯಾಗಿ ಇರ್ತಕ್ಕಂಥವನು. ಇಂದ್ರಿಯ ಗಣಗಳಿಗೆ ನಿಯಾಮಕನಾದಂತಹದ್ದರಿಂದನೂ ಗಣಪತಿ ಅವನು. ಅವನ ಹೊರತು ದೂರದಲ್ಲೇ ಆಗಲಿ ಹತ್ತಿರದಾಗಲಿ ಏನೂ ಮಾಡುವುದಿಲ್ಲ. ನರುತೆ ತ್ವತ್ಕ್ರಿಯತೆ ಕಿಂಚನಾರೇ, ಪರಮಾತ್ಮನ ಪ್ರೇರಣೆಯನ್ನು ಬಿಟ್ಟು ಬೇರೆ ಯಾರೂ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ನಿಯಮ ಅಂತ ಕರೀತಾರೆ. ಇನ್ನೊಂದು ಅರ್ಥ, ಸ್ವೇಷ ಅಧಿಕಾರೇಶು ಪ್ರಜಾ ನಿಯಮಯತಿ ಇತಿ ನಿಯಮ. ಚತುರ್ಮುಖನೇ ಮೊದಲಾದವರನ್ನ ತಮ್ಮ ತಮ್ಮ ಅಧಿಕಾರದಲ್ಲಿ ನಿಯೋಜಿಸುವವನು ಯಾರೋ ಅವನು ನಿಯಮ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ನಿಯಮನ ಮಾಡುವಂಥವನು ಯಾರೋ ಅವನು ನಿಯಮ. ನಿಯಮ ಭಕ್ತರಕ್ಷಣಾಖ್ಯ ವ್ರತಂ ಪ್ರತಿಜ್ಞಾವ ಅಸ್ಯ ಅಸ್ತಿ ಇತಿ ನಿಯಮ. ಭಕ್ತರನ್ನ ರಕ್ಷಿಸುವ ವ್ರತ ಅಥವಾ
ಪ್ರತಿಜ್ಞೆ ಉಳ್ಳವನು ಯಾರೋ ಅವನು ನಿಯಮ. ದೇವರು ತನ್ನ ಭಕ್ತರನ್ನಂತ ಸ್ವೀಕಾರ ಮಾಡಿದ ಮೇಲೆ ಅವರನ್ನು ಹೆಂಗೆ ರಕ್ಷಣೆ ಮಾಡಬೇಕೋ ಅದು ಅವನ ಜವಾಬ್ದಾರಿ, ಅದು ಅವನ ವ್ರತ. ಯಾರು ನನ್ನನ್ನು ರಕ್ಷಿಸ್ತಾರೆ, ಯಾರು ನನ್ನನ್ನು ನಡ್ಕೊಳ್ತಾರೆ ಅವರನ್ನು ರಕ್ಷಣೆ ಮಾಡ್ತೇನೆ ಅಂತನ್ನುವುದು ಅವನ ಪ್ರತಿಜ್ಞೆ. ತನ್ನ ಭಕ್ತರನ್ನು ರಕ್ಷಿಸುವ ವ್ರತ ಮತ್ತು ಪ್ರತಿಜ್ಞೆ ಉಳ್ಳವನು ಯಾರೋ ಅವನು ನಿಯಮ. ನೇತೃತ್ವಾತ್ ಜ್ಞಾನರೂಪತ್ವಾತ್ ಮೇಯತ್ವಾಚ್ಚ ನಿಯಮ. ನೇತಾರನಾಗಿರುವವನು, ಜ್ಞಾನ ಸ್ವರೂಪಿಯಾಗಿರುವಂಥವನು ಮತ್ತು ಜ್ಞೇಯನಾಗಿರುವವನು ಯಾರೋ ಅವನೇ ನಿಯಮ. ಅದೇ ರೀತಿಯಾಗಿ ಇನ್ನೊಂದು ನಿಯಮವನ್ನು ಹೇಳ್ತಾ ಇದ್ದರಲ್ಲಿ, ಶೌಚಾದಯ ನಿಯಮಾ ಯದಧೀನ ಯಸ್ಯ ಸತ್ತ ಇತ್ಯಾದಿ ಭಗವಾನ್ ನಿಯಮ. ಸ್ವಾಧ್ಯಾಯ ಶೌಚಾದಿ ನಿಯಮಗಳಿಗೆ ಒಡೆಯನಾಗಿ ಇರುವಂಥವನು ಯಾರೋ ಅವನು ನಿಯಮ. ಸಾಧಕರು ಅನುಷ್ಠಾನ ಮಾಡಬೇಕು ಅಂತ ಹೇಳಂತಂದ್ರೆ ಈ ನಿಯಮಗಳನ್ನು ಅಳವಡಿಸ್ಕೊಂಡಿರ್ಬೇಕಂತ. ಯಾವ್ಯಾವವು? ಶೌಚ, ತಪಸ್ಸು, ಸಂತೋಷ, ಸ್ವಾಧ್ಯಾಯ ಹಾಗೂ ಈಶ್ವರ ಪೂಜನ 5 ಅಂಗಗಳನ್ನು, ಈ ಅಂಗಗಳ ನಿಯಮಗಳನ್ನು ಭಗವಂತನ ಅಧೀನವಾಗಿ ಇವೆ. ಶೌಚಾದಯ ನಿಯಮ ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯೋ ಹರಿಪೂಜನಂ. ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಅವನ ಅನುಗ್ರಹವಿದ್ದರಷ್ಟೇ ಇವುಗಳು ಸಿದ್ಧಿಯಾಗ್ತವೆ. ನಾನು ಸ್ವಾಧ್ಯಾಯ ಮಾಡಬೇಕು ಅಂತಂದ್ರೆ ಆಗೋದಿಲ್ಲ, ನಾನು ತಪಸ್ಸು ಮಾಡಬೇಕು ಅಂತಂದ್ರೆ ಆಗೋದಿಲ್ಲ, ನಾನು ಸಂತೋಷ ಪಡಬೇಕು ಅಂತಂದ್ರೆ ಆಗೋದಿಲ್ಲ, ನಾನು ಈಶ್ವರನ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ಆಗೋದಿಲ್ಲ. ಅವು ಎಲ್ಲವನ್ನು ಪರಮಾತ್ಮ ಕೊಟ್ಟರೆ ಮಾತ್ರ ಅವು ಆಗುತ್ತವೆ. ಆದ್ದರಿಂದ ಅವುಗಳನ್ನು ನಿಯಮನ ಮಾಡುವವನು ಯಾರೋ ಅವನು ನಿಯಮ ಅಂತ ಪರಮಾತ್ಮನನ್ನು ಕರೀತಾ ಇದ್ದಾರೆ. ಅದರ ಜೊತೆಗೆ ನಿಯಮ ಯೇಷಾಂ ಅಸ್ತಿ ಇತಿ ನಿಯಮಾಃ ನಿಯಮಾನ್ ಕರೋತಿ ನಿಯಮತಿ ನಿಯಮಯತಿ ಇತಿ ನಿಯಮಃ. ಅಂದರೆ ಅಧಿಕಾರಿಗಳನ್ನು ನಿಯಮವುಳ್ಳವರನ್ನಾಗಿ ಮಾಡುವವನು ಯಾರೋ ಅವನು ನಿಯಮ. ಯೋಗ್ಯ ಅಧಿಕಾರಿಗಳು ಭಗವತ್ ಪ್ರಾಪ್ತಿಗಾಗಿ ಶಾಸ್ತ್ರೋಕ್ತ ವ್ರತವನ್ನು ಆಚರಿಸುವಂತೆಯೂ ಸ್ವಾಧ್ಯಾಯಾದಿ ನಿಯಮಗಳನ್ನು ಪಾಲಿಸುವಂತೆಯೂ ಭಗವಂತನೇ ಪ್ರೇರೇಪಿಸ್ತಾನೆ. ಆದ್ದರಿಂದ ಆ ಪರಮಾತ್ಮನನ್ನು ನಿಯಮ ಅಂತ ಕರೀತಾ ಇದ್ದಾರೆ ಅಂತನ್ನುವಲ್ಲಿಗೆ ಅನುವಾದವನ್ನು ಮುಗಿಸೋಣ. ಓಂ ಸರ್ಗಾಯ ನಮಃ. ಓಂ ಓಂ ಧೃತಾತ್ಮನೇ ನಮಃ. ಓಂ ಓಂ ನಿಯಮಾಯ ನಮಃ. ಓಂ ಓಂ ಯಮಾಯ ನಮಃ. ಓಂ ಭಗವಂತನನ್ನು ಯಮ ಅಂತ ಕರೀತಾ ಇದ್ದಾರೆ. ಯಮಃ ಅಂತ ಯಾಕೆ ಅಂತಂದರೆ ನಿಯಚ್ಛಯತಿ ಇತಿ ಯಮಃ. ಅಂದರೆ ಎಲ್ಲರನ್ನೂ ಬೇರೆ ಬೇರೆ ವ್ಯಾಪಾರಗಳಲ್ಲಿ ತೊಡಗಿಸುವವನು ಯಾರೋ ಅವನು ಯಮ. ಸ್ವತಂತ್ರ ಸನ್ ನಿಯಂತ ಸಾರ್ವಂತರ್ಯಾಮಿ ಇತಿ ತತ್ಸ್ಮೃತಃ. ಬ್ರಹ್ಮತರ್ಕದಲ್ಲಿ ಹೇಳ್ತಾ ಇದೆ, ದೇವತಾನಾಂ ಸ್ವಭಾವೋಪಿ ಸ್ವರೂಪಮಪಿ ಸರ್ವದಾ ತದಧೀನಂ ತಥೋ ಯಾಮಿ ವಾಸುದೇವ ಪ್ರಕೀರ್ತಿತಃ ಸ್ವಭಾವಸ್ತತ್ತದತ್ತಾದೃತ್ವಾತ್ ಯಂತ್ರತ್ವಂ ಇತಿ ಕಥ್ಯತೆ. ಬೃಹದಾರಣ್ಯಕ ಉಪನಿಷತ್ತು ಈ ಮಾತನ್ನು ಹೇಳ್ತಾ ಎಲ್ಲರಿಗೂ ಅಂತರ್ಯಾಮಿಯಾಗಿ ಇರುವಂಥವನು, ಸ್ವಭಾವ ಸತ್ತ ದಾನಯಂಕೃತವೆನಿಸಿದ್ದು ವಾಸುದೇವ, ದೇವತೆಗಳ ಸ್ವಭಾವ ಸ್ವರೂಪ ಇವು ಎಲ್ಲವನ್ನೂ ನಿಯಮಿಸ್ತಾನೆ. ಆದ್ದರಿಂದ ಅವರಿಗೆ ಆಯಾ ಕೆಲಸದಲ್ಲಿ ಪ್ರೇರೇಪಿಸ್ತಾನೆ. ಆದ್ದರಿಂದ ಅವನನ್ನು ಯಮ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಸಂಯಮಯತಿ ದಂಡಯತಿ ಇತಿ ಯಮಃ. ದಂಡನೆಯನ್ನು ಮಾಡ್ತಾನೆ, ಶಿಕ್ಷೆಯನ್ನು ಕೊಡುವವನು ಯಾರೋ ಅವನು ಯಮ. ಅಂದರೆ ಅಸತಾಂಚ ಸತಾಂಚೈವ ಹರಿರೇವಾನುಶಾಸಕಃ ಸತಾಂತು ಶ್ರೇಯಸೇ ಸೈವ ಹ್ಯನುಶಾಸ್ತಿರ್ಭವಿಷ್ಯತಿ ಅಸತಾಂ ವಿಪರೀತಾಯ ಲಂಘಯಿತ್ವಾನುಶಾಸನಂ ಅಂತ
ಆಗ್ನೇಯ ಪುರಾಣ ನಮಗೆ ಹೇಳ್ತದೆ. ಏನು ಅಂತಂದರೆ, ಸಜ್ಜನರನ್ನು ಇಬ್ಬರನ್ನೂ ಕೂಡ ಭಗವಂತನೇ ದಂಡಿಸೋದು. ಸಜ್ಜನರಿಗೆ ದಂಡನೆಯನ್ನು ಪರಮಾತ್ಮ ಕೊಟ್ಟ ಅಂತೇಳಂತಂದರೆ ಪಶ್ಚಾತ್ತಾಪಪಟ್ಟು ಶ್ರೇಯಸ್ಸನ್ನು ಪಡೀಲಿಕ್ಕೆ ಅವರನ್ನು ದಂಡಿಸ್ತಾನೆ ಪರಮಾತ್ಮ. ಅಸಜ್ಜನರು ದಂಡಿಸಿದರೂ ತಮ್ಮ ಅಪರಾಧಗಳ ಬಗ್ಗೆ ಪಶ್ಚಾತ್ತಾಪ ಪಡದೆ ಇನ್ನಷ್ಟು ಅಪರಾಧವನ್ನು ಮಾಡಿ ದುರ್ಗತಿಯನ್ನು ಹೊಂದಲಿಕ್ಕಾಗಿ ಪರಮಾತ್ಮ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಅನ್ನುವ ಮಾತು ಆಗ್ನೇಯ ಪುರಾಣ ನಮಗೆ ತೋರಿಸಿಕೊಡ್ತದೆ. ಇನ್ನೊಂದು ಯಮ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಂತಂದರೆ, ಯಮಾನಾಂ ಅಹಿಂಸಾ ಸತ್ಯಂ ಅಸ್ತೇಯಂ ಬ್ರಹ್ಮಚರ್ಯ ಪರಿಗ್ರಹೌ ಯಮಾಹ ತಂತ್ರಸಾರದಲ್ಲಿ ಹೇಳಿದ ಮಾತು. ಸತ್ಯ, ಬ್ರಹ್ಮಚರ್ಯ, ಅಹಿಂಸಾ ರೂಪವಾದಂತಹ ಯಮಗಳಿಗೆ ಒಡೆಯನಾದಂಥವನು. ಶ್ರೀಮದಾಚಾರ್ಯರು ಒಂದು ಕಡೆಗೆ ಹೇಳ್ತಾರೆ, ಯಮೋ ಇಂದ್ರಿಯ ನಿಗ್ರಹ ಅಂಥೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದಕ್ಕೆ ಒಡೆಯನಾದದ್ದರಿಂದ ಪರಮಾತ್ಮನನ್ನು ಯಮ ಬ್ರಹ್ಮಚರ್ಯ, ಅಹಿಂಸಾ, ಸತ್ಯ, ಕಳ್ಳತನ ಮಾಡೋದು, ಅಪರಿಗ್ರಹ, ಈ 5 ಅಂಗಗಳೊಡನೆ ಯಮಗಳಲ್ಲಿ ಅವುಗಳನ್ನು ಒಡೆಯನಾಗಿರ್ತಕ್ಕಂಥವನು ಅಂತ ಅಲ್ಲಿ ಹೇಳ್ತಾರೆ. ಇನ್ನೊಂದು, ಯಮಸ್ಯ ಭಗವದಧೀನ ಸತ್ತಾಕತ್ವೇನ ಯಮವಾಚಕೇನ ಪದೈನೇವ ಭಗವಾನಪಿ ಉಲ್ಲಿಖ್ಯತೆ. ಅಂದರೆ ಯಮಧರ್ಮರಾಜನಿಗೆ ಒಡೆಯನಾಗಿ ಇರುವವನು ಯಾರೋ ಅವನು ಯಮ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ವೇದ್ಯಾಯ ನಮಃ. ಓಂ ಪರಮಾತ್ಮನನ್ನು ವೇದ್ಯ ಅಂತ ಕರಿತಾ ಇದ್ದಾರೆ. ವೇದ್ಯ ಅಂತ ಹೇಳಂತಂದರೆ ವೇದಿತುಂ ಯೋಗ್ಯ ವೇದ್ಯ, ತಿಳಿದುಕೊಳ್ಳಲು ಅರ್ಹನಾದವನು ಯಾರೋ ಅವನು ವೇದ್ಯ. ವಿದಜ್ಞಾನೆ ಅಂತ ಒಂದು ಧಾತು ನಡೀತದೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದರ ಆಜ್ಞೆಯನ್ನು ಕೊಡ್ತಾನೆ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ವೇದದ ಸಕಲ ಭಾಗಗಳಿಂದಲೂ ಕೂಡ ಮುಖ್ಯವಾಗಿ ತಿಳಿದುಕೊಳ್ಳಲು ಯೋಗ್ಯನಾದಂಥವನು ನಾನೇ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ, ಅಸಾರೆ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ. ಇಡೀ ಸಂಸಾರದಲ್ಲಿ ಸಾರನಾಗಿ ಇರ್ತಕ್ಕಂಥವನು, ತಿಳಿದುಕೊಳ್ಳಲು ಯೋಗ್ಯನಾಗಿರ್ತಕ್ಕಂಥವನು ಅವನೇ ಪರಮಾತ್ಮ. ಆದ್ದರಿಂದ ಅವನನ್ನು ವೇದ್ಯ ಅಂತ ಕರೀತಾ ಇದ್ದಾರೆ. ಮುಂದೆ ಅವನನ್ನು ಇನ್ನೊಂದು ಅರ್ಥ, ಹಾಗೆ ಇನ್ನೊಂದು ಅರ್ಥ ವೇದಿತುಂ ಶಕ್ಯ ವೇದ್ಯ. ವೇದಿತುಂ ಶಕ್ಯ ವೇದ್ಯ, ವೈದ್ಯ ಅಲ್ಲ, ಮುಂದಿನ ನಾಮ ವೈದ್ಯ, ಇದು ವೇದ್ಯ. ಅವಿಜ್ಞಾತಂ ವಿಜಾನಾತಂ ವಿಜ್ಞಾತಂ ಅವಿಜ್ಞಾತನಾಂ ಪ್ರತಿಬೋಧ ವಿದಿತುಂ ಮತಂ. ತಲವಕಾರೋಪನಿಷತ್ತು ಈ ಮಾತನ್ನು ಹೇಳ್ತದೆ. ಭಗವಂತ ಪೂರ್ಣನಾಗಿರುವುದರಿಂದ ಯಾರೂ ಅವನನ್ನು ಪೂರ್ಣವಾಗಿ ತಿಳಿಯಲಾರರು. ಅವಿಜ್ಞಾತಂ ವಿಜಾನತಾಂ ಅಂದ ಮಾತ್ರಕ್ಕೆ ಹಂಗಂದ್ರೆ ತಿಳ್ಕೊಳ್ಳೋದೇ ಬೇಡ, ಪೂರ್ಣ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದ್ರೆ ಬಿಟ್ಬಿಡೋಣೇನೋ, ಇಲ್ಲ. ಅದಕ್ಕೆ ಹೇಳ್ತಾರೆ ಭಗವಂತ ಸರ್ವಾತ್ಮನ ಅವೇದ್ಯನೂ ಅಲ್ಲ, ಅದಕ್ಕೆ ತಿಳಿದುಕೊಳ್ಳಲು ಶಕ್ಯನಾದದ್ದರಿಂದ ಅವನು ವೇದ್ಯ. ಅಂದರೆ ಅಧಿಕಾರಿಗಳ ಯೋಗ್ಯತಾನುಸಾರವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅವನನ್ನು ನಾವು ತಿಳ್ಕೊಳ್ಬಹುದು. ಆದ್ದರಿಂದ ಅವನು ವೇದ್ಯ. ಅವೇದ್ಯನಾಗ್ತಿದ್ದವನು, ತಿಳ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ ಅಂದರೆ ಅವೇದ್ಯ ಅಂತ ಆಗ್ಬಿಡ್ತದೆ. ಆದರೆ ಅವನು ವೇದ್ಯ. ಇನ್ನು ವೇತ್ತುಂ ಲಬ್ಧಂ ಅರ್ಹ ವೇದ್ಯ. ವಿದಲ್ಲಾಭೆ ಅಂತ ಒಂದು ಧಾತು. ಅಂದರೆ ಹೊಂದಲು ಅರ್ಹನಾದಂಥವನು ಯಾರೋ ಅವನು ವೇದ್ಯ. ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಅನ್ನುವ ಮಾತು ಭಗವದ್ಗೀತೆಯಲ್ಲಿ ಅಷ್ಟಮ ಅಧ್ಯಾಯದಲ್ಲಿ ಹೇಳ್ತಾನೆ. ಏನು? ಮಹಾಮೇರು ಪರ್ವತದಲ್ಲಿರುವ
ಚತುರ್ಮುಖನ ಸದನದವರೆಗೆ ಹೋದರೂ ಹೊಳ್ಳಿ ಬರಬೇಕು. ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ. ಆ ಬ್ರಹ್ಮದೇವರ ಲೋಕದ ತನಕ ಯಾರೇ ಹೋದರೂ ಮತ್ತೆ ಹೊಳ್ಳಿ ಬರ್ಬೇಕು ಅವರು. ಆದರೆ ಒಂದು ಸಲ ಪರಮಾತ್ಮನನ್ನು ಹೊಂದಿದೀವಿ ಅಂಥೇಳಿ ಅಂತಂದರೆ ನ ಪುನರ್ಜನ್ಮ ನ ವಿದ್ಯತೆ. ಪರಮಾತ್ಮನನ್ನು ಹೊಂದಿದ ನಂತರ ಇನ್ನೊಂದು ಜನ್ಮ ಇಲ್ಲ. ಆದ್ದರಿಂದ ನಮ್ಮೆಲ್ಲರ ಮುಖ್ಯ ಉದ್ದೇಶ ಪರಮಾತ್ಮನನ್ನು ಹೊಂದುವಂತಹದ್ದೇ. ಆದ್ದರಿಂದ ಹೊಂದಲು ಯೋಗ್ಯನಾದವನು ಯಾರೋ ಅವನು ವೇದ್ಯ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ವೈದ್ಯಾಯ ನಮಃ. ಓಂ ಪರಮಾತ್ಮನನ್ನು ವೈದ್ಯ ಅಂತ ಕರೀತಾರೆ. ಯಾಕೆ? ವಿದ್ಯೆಗೆ ಸಂಬಂಧಪಟ್ಟವನು ವೈದ್ಯ. ಬರೀ ಡಾಕ್ಟರ್ ಅಂಥೇಳಿ ಅಷ್ಟೇ ಅರ್ಥ ಅಲ್ಲ. ಅಲ್ಲಿ ಹೇಳ್ತಾರೆ ಸರ್ವ ವಿದ್ಯಾ ವೇದ ಇತಿ ಸರ್ವ ವಿದ್ಯಾನಾಂ ವೇದನಾತ್ ವಿದ್ಯಾಶಬ್ದಾತ್ ವೈದ್ಯ. ಋಗ್ವೇದ ಯಜುರ್ವೇದ ಮೊದಲಾದ ವೇದಗಳು, ಇತಿಹಾಸಗಳು, ಪುರಾಣಗಳು, ಉಪನಿಷತ್ತುಗಳು, ಶ್ಲೋಕಾತ್ಮಕ ಗ್ರಂಥಗಳು, ಸ್ತೋತ್ರಾತ್ಮಕ ಗ್ರಂಥಗಳು, ವ್ಯಾಖ್ಯಾನ ರೂಪವಾದ ಗ್ರಂಥಗಳು, ಟಿಪ್ಪಣಿ ರೂಪವಾದ ಗ್ರಂಥಗಳು, ಹಯಗ್ರೀವ ರೂಪಿ ಭಗವಂತನಿಂದ ನಿಶ್ವಾಸ ಉಸಿರು ಬಿಟ್ಟಾಗ ಬಂದದ್ದು ಇವೆಲ್ಲ. ಆದ್ದರಿಂದ ಅವನೇ ನಿಜವಾದ ವೈದ್ಯ, ಹಯಗ್ರೀವ ರೂಪಿಯಾದಂತಹ ಭಗವಂತ. ಇನ್ನೊಂದು ಅರ್ಥ ಸರ್ವ ವಿದ್ಯಾನಾಂ ಅಯಂ ವೈದ್ಯ. ವಿದ್ಯಾ ಸಂಬಂಧಿ ಇತಿ ವೈದ್ಯ. ಸಕಲ ವಿದ್ಯೆಗಳಿಗೂ ಪ್ರತಿಪಾದ್ಯನಾಗಿರುವವನು ಯಾರೋ ಅವನು ವೈದ್ಯ. ನಮ್ಮ ದೃಷ್ಟಿಯಲ್ಲಿ ಕೇವಲ ಡಾಕ್ಟರ್ ಮಾತ್ರ ವೈದ್ಯ ಅಂಥೇಳಿ ಅಂದ್ಕೊಳ್ತೀವಿ. ಅಲ್ಲ, ಪರಮಾತ್ಮ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿದ್ದು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಅದಕ್ಕೆ ಹೇಳಿದ್ದು. ಇನ್ನೊಂದು ಅರ್ಥದಲ್ಲಿ ವೈದ್ಯ ಅಂತ ಹೇಳಂತಂದರೆ ಭಿಷಗ್ವೈದ್ಯೋ ಚಿಕಿತ್ಸೇತ, ಚಿಕಿತ್ಸಕೆ. ಅಮರಕೋಶದಲ್ಲಿ ಹೇಳಿದಂತಹ ಮಾತು. ಭಿಷಗ್ ವೈದ್ಯೋ ಚಿಕಿತ್ಸಕೆ. ಭವರೋಗವನ್ನು ಪರಿಹಾರ ಮಾಡುವಂಥವನು ಯಾರೋ ಅವನು ವೈದ್ಯ. ಅಂದರೆ ಜೀವಾತ್ಮರ ಸ್ವರೂಪವಾದಂತಹ ಜ್ಞಾನಾನಂದಾದಿ ಗುಣಗಳು ಅನುಭವಕ್ಕೆ ಗೋಚರಿಸುವಂತೆ ತಡೆಗಟ್ಟುವ ಸಂಸಾರಾವಸ್ಥೆ ಅಹೇಯವಾದ ರೋಗ ಅಂತ ಅನಿಸ್ಕೊಂಡಿದೆ. ಈ ಸಂಸಾರವೇ ಅಹೇಯವಾದ ರೋಗ. ಇದನ್ನು ಪರಿಹರಿಸಿ ಮೋಕ್ಷವನ್ನು ಅನುಗ್ರಹಿಸುವವನು ಮುಕುಂದ. ಮುಕ್ತಿಂ ದದಾತಿ ಇತಿ ಮುಕುಂದ. ಮುಕುಂದ ಅಂತ ಅನಿಸ್ಕೊಳ್ತಾನೆ. ಆದ್ದರಿಂದಲೇ ಸಂಸಾರವೆಂಬ ವಿಷದ ಪಾನದಿಂದಾಗಿ ಭೂಮಿಯಲ್ಲಿ ಮೃತರಾದವರಾಗಿ ಕೃಷ್ಣನೆಂಬ ಅಮೃತದ ಮಹಾಸಾಗರವನ್ನು ಸುರಿಸುವ ಕೃಷ್ಣಾಮೃತ ಮಹಾರಣವೋ ಅಮೃತತ್ವವನ್ನು ಅನುಗ್ರಹಿಸದೆ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಸಂಸಾರೇ ವಿಷಪಾನೇನ ಏ ಮೃತ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರಣವಃ ಅಂತ ಅಲ್ಲಿ ಈ ಭವರೋಗ, ಸಂಸಾರ ಅನ್ನುವ ರೋಗವನ್ನು ಪರಿಹಾರ ಮಾಡುವವನು ಪರಮಾತ್ಮನಿಗೆ ವೈದ್ಯ ಅಂತ ಕರೀಬೇಕು. ಇನ್ನೊಂದು ಜ್ವರಾದಿ ರೋಗಗಳನ್ನು ಪರಿಹಾರ ಮಾಡುವವನು ಘೋರೇಶು ಚ ವ್ಯಾಧಿಷು ವರ್ತಮಾನಾಹ. ಜ್ವರಾದಿ ರೋಗಗಳನ್ನು ಪರಿಹಾರ ಮಾಡುವವನು ವೈದ್ಯ. ಜ್ವರ ಈಗೇನು 28 ನಮೂನೆಯ ಪ್ರಾಣಘಾತುಕ ರೋಗಗಳಾಗಲಿ ಅಥವಾ ಸಾಮಾನ್ಯ ರೋಗಗಳಾಗಲಿ, ಈ ಎಲ್ಲ ನೆಗಡಿ, ಕೆಮ್ಮು ಮೊದಲಾದಂತಹ ಕಾಯಿಲೆಗಳು ಏನಿವೆ ಅಲ್ಲ, ಇವು ಎಲ್ಲವನ್ನು ಪರಿಹಾರ ಮಾಡುವವನೇ ವೈದ್ಯ. ಹೇಗೆ? ಈ ಸಂಸಾರದಲ್ಲಿ ನಾವು ಅನುಭವಿಸುವಂತಹ ರೋಗಕ್ಕೆ ಮುಖ್ಯ ಕಾರಣ ಯಾವುದು? ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ಈ ಜನ್ಮದಲ್ಲಿ ಮಾಡಿದ ಪಾಪಗಳಾಗಲಿ ಅಥವಾ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳು ಇದು ರೋಗ ರೂಪದಿಂದ ನಮಗೆ ಕಾಡ್ತವಂತೆ. ಎಷ್ಟೆಷ್ಟು ಘೋರ ರೋಗ ನಮಗೆ ಆಗಿದೆ ಅಷ್ಟಷ್ಟು ಘೋರ ಪಾಪ ನಾವು ಮಾಡಿದ್ದೇವೆ ಅಂತ ಅರ್ಥ. ಈ ಜನ್ಮದ್ದಾದರೂ ಆಗಿರ್ತದೆ, ಜನ್ಮಾಂತರದ್ದಾದರೂ ಆಗಿರ್ತದೆ. ಅದಕ್ಕೆ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ
ಹಾಗಾದರೆ ಈ ರೋಗವನ್ನು ಪರಿಹಾರ ಆಗೋದೇ ಇಲ್ವಾ? ರೋಗ ಪರಿಹಾರ ಆಗಬೇಕು ಅಂತಂದ್ರೆ ಪಾಪ ಕಮ್ಮಿ ಆಗಬೇಕು. ಪಾಪ ಕಮ್ಮಿ ಆದರೆ ರೋಗ ಕಮ್ಮಿ ಆಗ್ತದೆ. ಪಾಪ ಕಮ್ಮಿ ಆಗ್ಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಪಾಪ ಪರಿಹಾರದಿಂದ ಈ ಉಪಶಮನವಾಗ್ತದೆ ಅಂತಂದ ಮೇಲೆ ಕರ್ಮಾಧ್ಯಕ್ಷ ಅನಿಸುವಂತಹ ಭಗವಂತನಷ್ಟೇ ಮುಖ್ಯವಾಗಿ ಪಾಪಗಳನ್ನು ಪರಿಹಾರ ಮಾಡಬಲ್ಲ. ರೋಗ ಉಪಶಮನ ಅವನಿಂದನೇ ಆಗಬಲ್ಲದು, ಆ ಭಗವಂತನಿಂದನೇ, ಆ ದೇವರೊಬ್ಬರಿಂದಲೇ ನಮ್ಮ ರೋಗ ಪರಿಹಾರ ಮಾಡಬಲ್ಲದು. ಇದು ನನಗೆ ಗೊತ್ತಿರುವಂತಹ ಒಬ್ಬ ಪ್ರಸಿದ್ಧ ವೈದ್ಯರು ಹೇಳಿದಂತಹ ಮಾತು. ಡಾಕ್ಟರ್ಸ್ ಗಿವ್ಸ್ ದ ಮೆಡಿಸನ್, ಗಾಡ್ ಕ್ಯೂರ್ಸ್ ದ ಡಿಸೀಸ್. ವೈದ್ಯರು ಕೇವಲ ಔಷಧವನ್ನು ಕೊಡಬಹುದೇ ವಿನಃ ರೋಗವನ್ನು ಉಪಶಮನ ಮಾಡುವುದು ಮಾತ್ರ ಭಗವಂತನೇ, ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನೇ. ಆದ್ದರಿಂದ ಘೋರ ರೋಗಗ್ರಸ್ತವಾಗಿದ್ದರೂ ಭಗವಂತನ ನಾರಾಯಣ ಅಂತನ್ನುವ ನಾಮ ಭಕ್ತಿಪೂರ್ವಕವಾಗಿ ನಾವು ಸಂಕೀರ್ತನೆ ಮಾಡಿದರೆ ದುಃಖದಿಂದ ದೂರರಾಗಿ ಸುಖಿಗಳಾಗಬಹುದು. ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತಿ. ನಾರಾಯಣ 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 ಅನ್ಕೋತಿರ್ಬೇಕಂತ ನಾವು. ಅಂದ್ರೆ ನಮ್ಮ ಪಾಪ ಪರಿಹಾರ ಆಗಿ ರೋಗ ಪರಿಹಾರ ಆಗಿ ನಾವು ಸುಖವಾಗಿ ಇರಲಿಕ್ಕೆ ಸಾಧ್ಯ. ವೇದವ್ಯಾಸ ದೇವರು ಗಟ್ಟಿಯಾಗಿ ಎರಡೂ ಕೈಗಳನ್ನು ಎತ್ತಿ ಪ್ರತಿಜ್ಞಾ ಮಾಡಿ ಹೇಳ್ತಾರೆ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಿತಾ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಕೊರೋನಾ ಕಾಲದಲ್ಲಿ ಪ್ರತಿಯೊಬ್ಬರನ್ನೂ ಉದ್ದೇಶಿಸಿ ಆಜ್ಞೆ ಮಾಡಿದರು, ಈ ಶ್ಲೋಕವನ್ನು ಪ್ರತಿಯೊಬ್ಬರೂ ಹೇಳ್ರಿ. ವೇದವ್ಯಾಸ ದೇವರು ಕೃಷ್ಣಾಮೃತ ಮಹರ್ಣವ ಅಂತನ್ನೋ ಗ್ರಂಥದಲ್ಲಿ ಹೇಳಿದ ಮಾತು, ಯಾರು ಅಚ್ಯುತ ಅನಂತ ಗೋವಿಂದ ಅನ್ನುವ 3 ನಾಮಗಳನ್ನು ಹೇಳ್ತಾರೋ ಅವರ ಎಲ್ಲ ರೋಗಗಳು ಪರಿಹಾರವಾಗಿ ಅವರ ನನ್ನ ಅನುಗ್ರಹ ಆಗ್ತದೆ ಅಂತನ್ನುವ ಮಾತು. ಈ ಮಾತನ್ನು ಹೇಳ್ತಾ ಇದ್ದಾರೆ. ಪಾಪಕರ್ಮಗಳಿಗೆ ಯಾಕೆ ಇದೇ 3 ನಾಮಗಳನ್ನು ಕೊಟ್ಟರು ಅಂತ ಇಲ್ಲಿ ನಾವು ಗಮನಿಸಬೇಕು. ಪಾಪಕರ್ಮಗಳಿಗೆ ಅನುಗುಣವಾಗಿ ರೋಗಗಳಿಗೆ ಕಾರಣ ದೈಹಿಕ ದೋಷ ಇವು ಉಂಟಾಗ್ತವೆ. ಎಲ್ಲ ದೋಷಗಳಿಗೂ ಪ್ರಧಾನವಾದಂತಹ ಕಾರಣ ವಾತ ಪಿತ್ತ ಕಫ. ಈ ತ್ರಿಧಾತುಗಳ ವೈಷಮ್ಯದಿಂದಾಗಿಯೇ ದೇಹದಲ್ಲಿ ನಮಗೆ ಈ ತ್ರಿಧಾತುಗಳ ಅಸಮತೋಲನೆಯಿಂದ ರೋಗಗಳು ಉಂಟಾಗ್ತವೆ. ಈ ದೈಹಿಕ ದೋಷಗಳು ಉಪಶಮನ ಹೊಂದಿ ರೋಗ ಪರಿಹಾರ ಆಗೋದು ಯಾವಾಗ ಅಂತಂದ್ರೆ ಈ ತ್ರಿಧಾತುಗಳು ಸಮತೋಲನದಲ್ಲಿ ಇದ್ದಾಗ. ಆದುದರಿಂದಲೇನೆ 3 ರೂಪಗಳು, ಅಚ್ಯುತ ಅನಂತ ಗೋವಿಂದ ಅನ್ನುವ 3 ರೂಪಗಳು ತ್ರಿಧಾತುಗಳಿಗೆ ನಿಯಾಮಕವಾದದ್ದು. ಈ 3 ಧಾತುಗಳನ್ನು ನಿಯಮನ ಮಾಡೋದು ಈ 3 ನಾಮಗಳು, ಈ 3 ರೂಪಗಳು. ಈ 3 ನಾಮಗಳ ಉಚ್ಚಾರಣ ಸಕಲ ರೋಗಗಳು ಕೂಡ ಭಯಪಟ್ಟು ನಾಶ ಹೊಂದುತ್ತವೆ. ಇದನ್ನು ನಾನು ಹೇಳೋದಲ್ಲ, ಯಾವುದೋ ಒಬ್ಬ ಸ್ವಾಮಿಗಳು ಹೇಳೋದಲ್ಲ, 14 ಲೋಕಗಳ ಒಡೆಯನಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ ಮೇಲೆ ಅದಕ್ಕೆ ಪರಮ ಪೂಜ್ಯ ಸತ್ಯಾತ್ಮತೀರ್ಥರು ಕೊರೋನಾ ಕಾಲದಲ್ಲಿ ಈ ಮಂತ್ರವನ್ನು ಜಪ ಮಾಡ್ರಿ ಅಂತ ನಮಗೆ ಅವರು ಆಜ್ಞೆಯನ್ನು ಮಾಡಿಸಿದ್ರು. ಆದ್ದರಿಂದಲೇ ಈ ರೋಗಗಳನ್ನು ಪರಿಹಾರ ಮಾಡ್ತಾ ಇದ್ದದ್ದರಿಂದಲೂ ಕೂಡ ಆ ಭಗವಂತನನ್ನು ವೈದ್ಯ ಅಂತ ಕರೀತಾ ಇದ್ದಾರೆ. ಆ ವೈದ್ಯನಾಗಿರ್ತಕ್ಕಂತಹ ಶ್ರೀಹರಿ ನಮ್ಮ ಕುಟುಂಬದವರ, ನಮಗೆ ಸಂಬಂಧಿಕರ, ನಮಗೆ ಗೊತ್ತಿದ್ದವರ ಎಲ್ಲರ ಭವರೋಗವನ್ನು ಹಾಗೂ ದೈಹಿಕ ರೋಗವನ್ನು ಪರಿಹಾರ ಮಾಡಿ ಅನುಗ್ರಹಿಸ್ಲಿ ಅಂತ ಕೇಳ್ತಾ ಅನುವಾದವನ್ನು ಮುಗಿಸೋಣ. ಓಂ ಯಮಾಯ ನಮಃ ಓಂ, ಓಂ ವೇದ್ಯಾಯ ನಮಃ ಓಂ, ಓಂ ವೈದ್ಯಾಯ ನಮಃ ಓಂ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.